ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಹಾಡ್ರಿ ಎಲ್ಲರೂ, ಅಕ್ಕನ ಬಳದವರೆಲ್ಲ ತಾಯಿತ್ರ ಹಾಡ್ಬೇಕು. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಹೌದು, ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಂತರಂಗದ ಅಮೃತ ಅಂತರನುಭವದ ಅಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಹಾಗೆ ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ. ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ. ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಜೋರ. ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ. ಮನದ ಮೈಲಿಗೆ ತೊಳೆಯುವಂತಹ ಮಂಗಲದ ಮಹದಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಹಿಂಗೊತ್ತವರು ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಜೋರ್. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿ ಜ್ಞಾನ ತ್ಯಾಗ ಬೆರೆತ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಷ್ಟಾವರಣ ಪಂಚಾಚಾರ 6 ಸ್ಥಳಗಳದಮೃತ. ಅಷ್ಟಾವರಣ ಪಂಚಾಚಾರ 6 ಸ್ಥಳಗಳದಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಶರಣರ ಚರಿತಾಮೃತ. ಶರಣರ ಚರಿತಾಮೃತ. ಶರಣರ ಚರಿತಾಮೃತ. ಶರಣರ ಚರಿತಾಮೃತ. ಯಡೂರು ಕ್ಷೇತ್ರದ ಆರಾಧ್ಯ ದೈವನಾಗಿರುವ ಭದ್ರಕಾಳಿ ವೀರಭದ್ರ ಸ್ವಾಮಿಯರ ಸನ್ನಿಧಾನಕ್ಕೆ, ಕಾಡಸಿದ್ದೇಶ್ವರರ ಸನ್ನಿಧಾನಕ್ಕೆ, ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನಕ್ಕೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಪರಮಗುರು ಪರಮಾರಾಧ್ಯರಾದ ಅಖಿಲ ಭಾರತ ವೀರಶೈವ ಮಹಾಸಭೆ, ಶ್ರೀ ಶಿವಯೋಗ ಮಂದಿರ ಮಹಾಸಂಸ್ಥೆ, ಈ 2 ಮಹಾಸಂಸ್ಥೆಗಳನ್ನು ಸ್ಥಾಪನೆಯನ್ನು ಮಾಡುವುದರೊಂದಿಗೆ ಸಾವಿರ ಜನ ಶಿವಯೋಗಿಗಳನ್ನು, ಸತ್ಪುರುಷರನ್ನು, ಸಮಾಜದ ನಿಷ್ಠಾವಂತ ಸೇವಕರನ್ನು ಕರುಣಿಸಿರುವಂತಹ
ಕರುಣಾಮೂರ್ತಿ, ಕರುಣೆಯ ಕಡಲು, ವಿರಾಟ್ಪುರ ವಿರಾಗಿ, ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರನ್ನ, ಕಣ್ಣುಗಳಿಲ್ಲದವರಿಗೆ ನೀನೇ ಶಿವ, ಕಾಲುಗಳಿಲ್ಲದವರಿಗೆ ನೀನೇ ಶಿವ, ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥರಾದವರಿಗೆ ನೀನೇ ಶಿವ, ಓ ಪಂಚಾಕ್ಷರೀಶ ಎನ್ನುವ ಹಾಗೆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪುಣ್ಯಪ್ರಕಾಶ ಗಾನಯೋಗಿ ಶಿವಯೋಗಿ ಪಂಡಿತ್ ಪಂಚಾಕ್ಷರ ಪುಟ್ಟರಾಜ ಗುರುಗಳನ್ನು ಭಕ್ತಿಯಿಂದ ಮನೋಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು, ಚರಿತ್ರೆಯ ನಾಯಕಿ, ಮಹಾಮಾತೆ, ಪುಣ್ಯಪ್ರದಾತೆ, ಭಗವತಿಯ ಸ್ವರೂಪಿಣಿಯಾದ ಕೃಪಾಮಯಿ, ಕರುಣಾಮಯಿ, ಗುಡ್ಡಾಪುರದ ವರದ ಅನೀಶ್ವರಿ ಅಮ್ಮನವರ ಮಹಾಚೇತನಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆ ಮೇಲೆ ವಿರಾಜಮಾನರಾದ ಎಲ್ಲ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಆತ್ಮೀಯ ಕಲಾಬಳಗಕ್ಕೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅಂದಾಗ ನೀವು ಹೇಳಬೇಕ್ರವ, ಜೋರಾಗಿ ತಲೆ ಬಾಗಿಸಿ ಕರಗಳನ್ನು ಜೋಡಿಸಿ ಹೇಳಿದಾಗ ಹೇಳಬೇಕು. ಅವ್ರು ಅನ್ನಂಗಿಲ್ಲ, ಅದು ನೀವು ಅನ್ನಂಗಿಲ್ಲ ಲಾಸ್ಟಿಗೆ ಇವರೇ ಅವರೇ ಅಂತ ಅಂದ್ಬಿಟ್ಟು ಬಿಡ್ತೀರಲ್ಲ, ಅದು ಮರೆತು ಹೋಗ್ಬಿಡ್ತಾರೆ. ನೀವು ಶರಣ ಅಂದಾಗ ಅವರು ಅಂತಾರೆ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನೋಡ್ರಿ ಎಷ್ಟು ಎಲ್ಲಿ ಸಿಗ್ತಾರೆ. ಭಾಳ ಒಳ್ಳೆಯವರು ನೀವು. ಸ್ವಲ್ಪ ಶಾಂತಿಯಿಂದ ಕೂತ್ಕೊಳ್ಳಿ ಅಷ್ಟೆ. ಸಮಾಧಾನ, ಶಾಂತಿ ಭಾಳ ಅವಶ್ಯ. ನಾವು ಮಠ ಮಂದಿರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಬಂದಾಗ ಮಾತುಗಳೆಲ್ಲ ಮೌನವಾಗಬೇಕು. ನಮ್ಮ ಮನಸ್ಸು ಗುಡ್ಡಾಪುರದ ವರದಾನೀಶ್ವರಿ ಅಮ್ಮನವರ ಪರಮ ಪವಿತ್ರವಾಗಿರುವ ಕಥಾಮೃತವನ್ನು ಶ್ರವಣ ಮಾಡೋದಕ್ಕಾಗಿಯೇ ಈ ಮನಸ್ಸು ಮೀಸಲಾಗಿರಬೇಕು. ಅಲ್ಲಲ್ಲಿ ಮೂಲೆ ಕೂತವರು, ಅಲ್ಲಲ್ಲಿ ರೊಟ್ಟಿ ತೊಗೊಂಡು ಬುಟ್ಟಿ ತೊಗೊಂಡು ಓಡಾಡೋಂಥವ್ರು, ಗುಲಾಬಿ, ಹಸಿರು, ಬಿಳಿಯು, ಕೆಂಪು, ಇದನ್ನು ಏನಾವ. ಸ್ವರ್ಗ ಎಲ್ಲಿದೆ, ನಂದನ ಎಲ್ಲಿದೆ? ವೀರಭದ್ರ ಸ್ವಾಮಿ ಇವತ್ತು ಎದ್ದು, ಭದ್ರಕಾಳಿ ಅಮ್ಮನವರು ಎದ್ದು ಎದ್ದು, ದಾನಮ್ಮ ತಾಯಿಯವರು ಎದ್ದು ಎದ್ದು ಎಲ್ಲಿ ಕುಣಿಯಾಕತ್ತಾರಪ್ಪ ಅಂದ್ರೆ ಯಡೂರು ಕ್ಷೇತ್ರದಾಗ ಕುಣಿಯಾಕತ್ತಾರ ಅನ್ನೋ ಹಂಗ ಇವತ್ತೇನು ಗುಲಾಬಿ ಸೀರೆಯನ್ನು ಉಟ್ಕೊಂಡು ನಮ್ಮ ಹಳೆ ಯಡೂರು, ಹೊಸ ಯಡೂರು, ಯಡೂರು ಟೇಕು, ಚಂದೂರು ಟೇಕು ಬಹಳ ಭಕ್ತಿಯಿಂದ 100, 200, 500 ದೊಡ್ಡ ಬುಟ್ಟಿ ಹೊತ್ಕೊಂಡು ಏನು ಭಕ್ತಿಯಿಂದ ಇವತ್ತು ಅವ್ರು ಏನು ಬುಟ್ಟಿ ಹೊತ್ಕೊಂಡು ಬಂದವರು ಯಡೂರವರು, ಏನು ಹಳೆ ಯಡೂರವರು, ಏನು ಚಂದೂರು ಟೇಕದವರು, ಏನು ಯಡೂರು ಟೇಕದವರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಹೊತ್ಕೊಂಡು ಬಂದಂಥ ತಾಯಿಯಂದಿರು ಮಾತ್ರ ಸಾಕ್ಷಾತ್ ಗುಡ್ಡಾಪುರದ ದಾನಮ್ಮ ತಾಯಿನೇ ಕಂಡಂಗೆ ಆಗಿತ್ತು. ಅಷ್ಟು ಭಕ್ತಿಯಿಂದ ನಾವು ಬಿಡಬೇಕು ಅಂದ್ವಿ. ನಮ್ಮ ಅಕ್ಕಂದರನ್ನೆಲ್ಲ ಕೇಳಿದಾಗ, ಇಲ್ಲಯ್ಯಪ್ಪ, ಇನ್ನೊಂದು 8 ಮಂದಿ, ಇನ್ನೊಂದು 10 ಮಂದಿ, ಇನ್ನೊಂದು 20 ಮಂದಿ, ಮತ್ತು ಚಂದ್ರ ಟೇಕ್ನವ್ರು ಒಂದು ಬಸ್ಸಿನಾಗ ಬಂದರು. ಸರ್ಕಾರಿ ಬಸ್ಸಿನಲ್ಲಿ ಮಾತ್ರ ಪುರುಷರಿಗೆ ಅವಕಾಶ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಖಾಸಗಿ ಬಸ್ಸಿನಲ್ಲಿಯೂ ಕೂಡ ಪಾಪ ಪುರುಷರಿಗೆ ಡ್ರೈವರ್ನ ಹೊರತುಪಡಿಸಿ ಅವಕಾಶನೇ ಇರಲಿಲ್ಲ. ಎಷ್ಟು ಚಂದ್ರ ಟೇಕ್ನಿಂದ, ಯಡೂರು ಟೇಕ್ನಿಂದ ಬುದ್ಧಿ ಹೊತ್ಕೊಂಡ್ಬಂದಿರುವ 1008 ಅಂತ ನಾನು ಅಂದ್ಕೊಂಡಿದ್ದೆ. ಸುಮಾರು 1008ಕ್ಕಿಂತಲೂ ಹೆಚ್ಚು ಜನ ತಾಯಿಯಂದರು ಇವತ್ತು ಯಡೂರು ಕಾಡಸಿದ್ದೇಶ್ವರ ಮಠದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಒಂದಾಗಿ ಹುಟ್ಟಿದ್ರು. ಹಳೆ ಪಾದ ರುದ್ರ ಬಸವೇಶ್ವರ ದೇವಸ್ಥಾನದಿಂದ ಹಿಡ್ಕೊಂಡು ಮಠದವರೆಗೂ ಒಂದೇ ಲೈನ್ ಆಗಿಬಿಟ್ಟಿತ್ತು. 4 ಲೈನ್ ಮಾಡೋಣ ಅಂದ್ರೆ ಅವರು ಒಂದೇ ಲೈನ್ ಆಗಿತ್ತು. ಸಾವಿರ ಜನ ಇವತ್ತೇನು ರೊಟ್ಟಿಯನ್ನೆಲ್ಲ ನೀವು ಹೊತ್ಕೊಂಡು ಬಂದಿರಿ. ನಿಮ್ಮೆಲ್ಲರಿಗೂ ಕೂಡ ಅನಂತ ಶರಣುಗಳನ್ನು ಹೇಳ್ತಾ, ಒಂದು ಅರ್ಧ ಗಂಟೆ, ಇವತ್ತೊಂದು ಸ್ವಲ್ಪ ಸಮಯ ತಡವಾಗಿದೆ, ಒಂದು ಅರ್ಧ ಗಂಟೆ ಅಮ್ಮನವರ ಚೈತಾಮೃತವನ್ನು ಕೇಳೋದ್ರೊಂದಿಗೆ ಇನ್ನೊಂದು ಸ್ವಲ್ಪ ಹಿಂಸರಿಸಿ. ಅಂದರೆ ತಾಯಿಯಂದ್ರೆ ನಾನು ನೋಡಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತಾರೆ. ಹಾಂ, ಓಕೆ ಇರಲಿ. ಅವರ ಚಲು ಮಾಡೋಣ್ರಿ ತಾಯಿ. ಹಾಂ, ಅಂದ್ರೆ ನೀವು ಬಂದು ಮಾಡಿದ್ರೆ ನಾವು ಚಲು ಮಾಡಕ್ಕೆ ಬರ್ತೀವಿ. ಇಬ್ಬರು ಒಟ್ಟೊಟ್ಟಿಗೆ ಆದ್ರೆ ನಡೆಯೋದಿಲ್ಲ. ಲಿಂಗಮ್ಮನವರಿಗೆ ಅವರ ತಾಯಿ ಸಿರಸಮ್ಮ, ಇರ್ಲಿ ಅಕ್ಕ, ಮುಗೀತೀನಿ ನಾನು. ಇಲ್ಲಿಂದ ಮುಂದೆ ಶಬ್ದವಿಲ್ಲ. ಸ್ವಾಮಿ ನೀನು, ಶಾಶ್ವತ ನೀನು. ಕೂತ್ಕೊಂಡ್ಬಿಡು. ಇನ್ನು ಮುಂದೆ ಎಲ್ಲರೂ ರೊಚ್ಚಿಗೆದ್ದಾರೆ. ಇನ್ನು ಗೋಪುರದ ಮೇಲೆ ಅಷ್ಟೇ ಕೂಡೋ ಜಾಗ ಉಳಿದೈತೆ. ಗಂಡ್ಮಕ್ಳಿಗಂತೂ ಪಾಪ. ಕೂಡ್ರಿ, ಅಲ್ಲೇ ಕೊಡ್ರಿ. ಈಗ ತಾಯಿಯಂದ್ರು ಅಲ್ಲೇನು ಭಾಳ ಜನ ಹೆಚ್ಚಾಗಿ ನಿಂತೀರಿ. ಇಲ್ಲಿ ಮಂಟಪದೊಳಗೆ ಜಾಗ ಐತಿ.
ಇಲ್ಲಿ ಮಂಟಪದಲ್ಲಿ ಇಲ್ಲಿ ನಿಮಗಲ್ಲ, ಅಲ್ಲಿ ಹೆಚ್ಚಾಗಿ ನಿಂತಾರೆ, ಅಲ್ಲಿ ದೇವಸ್ಥಾನದ ಹತ್ರ ನಿಂತಾರೆ. ಆ ಮಂಟಪದೊಳಗೆ ಜಾಗ ಐತಿ, ಅಲ್ಲಿ ದೇವಾಲಯ ಒಳಗಿಂದಾನೆ ಬರ್ಬೇಕು ನೀವೆಲ್ಲ. ದೇವಾಲಯದ ಒಳಗಡೆಯಿಂದ ಬರೋದಕ್ಕೆ ಅವಕಾಶ ಐತಿ, ನಿಮಗಲ್ಲೆಲ್ಲ ಕಾಣ್ತೇವೆ. ದಯವಿಟ್ಟು ಅಲ್ಲಿ ಬಂದು ಕೂತ್ಕೊಳ್ರಿ. ಇನ್ನೊಂದು 3-4 ದಿನ ಇದರಲ್ಲೇ ಹೊಂದಾಣಿಕೆ ಮಾಡ್ಕೊಳ್ಳೋದು, ಮತ್ತು ಹೊರಗಡೆ ವ್ಯವಸ್ಥೆ ಏನು ಮಾಡಲಾಗ್ತದೆ ವಿಶೇಷ ವೇದಿಕೆಯನ್ನ. ದಯವಿಟ್ಟು ಎಲ್ಲೆಲ್ಲಿ ಜಾಗ ಇದ್ದಾವೆ ಅಲ್ಲೇ ಕೂತ್ಕೋಬೇಕಂತ ತಿಳ್ಕೊಂಡು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಲಿಂಗಮ್ಮನವರ ತಾಯಿ ಸಿರಸಮ್ಮನವರು ಮಗುವಿಗೆ ಸಂಸ್ಕಾರ ಕೊಟ್ಟರು. ಲಿಂಗಮ್ಮನವರಿಗೆ ಸಂಸ್ಕಾರವನ್ನು ಕೊಟ್ಟರು. ಮಗುವಿಗೆ 6 ವರ್ಷ ತುಂಬಿದೆ. ಆ ಊರಿನಲ್ಲಿ ವೀರಮಲ್ಲೇಶ್ವರನ ದೇವಾಲಯದಲ್ಲಿ ಆ ಊರಿನ ಮಕ್ಕಳೆಲ್ಲರಿಗೂ ಕೂಡ ಶರಣರ ಚರಿತಾಮೃತವನ್ನು ಹೇಳ್ತಾ ಇರುವಂಥ ಗುರುಗಳಿದ್ರು ಶಾಂತವೀರ ಮಹಾಸ್ವಾಮೀಜಿಯವರು. ನಮ್ಮ ಬದುಕು ಪ್ರಾರಂಭ ಆಗೋದು ತಾಯಿಯ ಮಡಿಲಿನಿಂದ ಆದರೂ ಕೂಡ ನಮ್ಮ ಬದುಕಿಗೆ ಸಂಸ್ಕಾರ ಸಿಗೋದು ಶ್ರೀ ಗುರುವಿನ ಕೃಪಾಶೀರ್ವಾದದ ಬಲದಿಂದ. ಗುರುವಿನ ಕರುಣೆಯನ್ನು ಪಡೆದುಕೊಳ್ಳದೆ ಹೋದರೆ ನಮ್ಮ ಬದುಕು ಪರಿಪೂರ್ಣ ಆಗೋದಿಲ್ಲ. ನೀವು ಯಾರೇ ನೋಡ್ರಿ, ಯಾರನ್ನಾದರೂ ನೋಡ್ರಿ, ಅದು ಅಥಣಿಯ ಮುರುಗೇಂದ್ರ ಶಿವಯೋಗಿಗಳಾಗಿರ್ಬೋದು, ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳಾಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿರುವ ಛತ್ರಪತಿ ಶಿವಾಜಿ ಮಹಾರಾಜ ಆಗಿರ್ಬೋದು, ಇಟಗಿಯ ಭೀಮಾಂಬಿಕ ತಾಯಿ ಆಗಿರ್ಬೋದು, ಸಜ್ಜಲಗುಡ್ಡದ ಶರಣಮ್ಮನವರಾಗಿರ್ಬೋದು, ಇನ್ನೂ ಹಲವಾರು ಜನ ಮಹಾನುಭಾವಿಗಳ ಬದುಕನ್ನು ನೀವೇನಾದರೂ ನೋಡಿಬಿಟ್ರೆ ಅವರ ಬದುಕು ಪರಿಪೂರ್ಣತೆ ಕಡೆಗೆ ಬಂದದ್ದೇ ಗುರುಗಳ ಕೃಪಾಶೀರ್ವಾದವನ್ನು ಪಡೆದುಕೊಂಡ ನಂತರ. ಅವರ ಅಲ್ಲಿ ಮಧ್ಯದೊಳಗೆ ಬರಬೇಡ್ರಿ, ಜಾಗ ಇಲ್ಲ ಅಲ್ಲಿ. ಅವ್ವ ಇಲ್ಲಿ ಬರಬೇಡ್ರಿ, ಇಲ್ಲಿ ಜಾಗ ಇಲ್ಲ. ಅಲ್ಲಿ ಮಂಟಪದೊಳಗೆ ಜಾಗ ಇದೆ ನೋಡ್ರಿ, ಅಲ್ಲಿ ಜಾಗ ಇದೆ, ಇಲ್ಲೇ ಕರ್ಕೊಂಡ್ಬರ್ತೇವ ದೊಡ್ಡವ. ಇರ್ಲಿ ಗಂಡ್ಮಕ್ಳು ಬಾಯ್ ಮಾಡ್ಬೇಡ್ರಪ್ಪ, ಇಲ್ಲೇ ಬಾಯ್ ಮಾಡೋರು ನೀವು, ಮನ್ಯಾಗ ಒಂದು ಶಬ್ದ ತೆಗಿಯಂಗಿಲ್ಲ. ಅವ್ವ ಕೂಡ್ರಿ, ಅಲ್ಲೇ ಕೂಡ್ರಿ. ಅಲ್ಲಿ ಇಲ್ಲಿ ಮಂಟಪದಲ್ಲಿ ಸ್ಥಳಾವಕಾಶ ಇದೆ. ದಯವಿಟ್ಟು ಕಾರ್ಯಕರ್ತರ ಅಲ್ಲಿ ಹೋಗಿ ಕರ್ಕೊಂಬರ್ರಿ. ಅಪ್ಪಿ ವಿಜಯ ಅವ್ರ ಕರ್ಕೊಂಬ, ಅಲ್ಲಿ ಅದಾರ ನೋಡ್ರಿ, ಇಲ್ಲಿ ಕೂಡಿಸ್. ತಾಯಿ ಅಲ್ಲೇ ದೇವಸ್ಥಾನದಿಂದ ಬರ್ರಿ, ಅಲ್ಲೇ ಬಂದು ಕೂತ್ಕೊಡ್ರಿ. ಈ ಕಡೆ ಗಮನ ಕೊಡ್ರಿ. ಗುರುಗಳ ಸನ್ನಿಧಾನಕ್ಕೆ ಹೋಗೋವರೆಗೂ ನಮ್ಮ ಬದುಕು ಪರಿಪೂರ್ಣ ಆಗೋದಿಲ್ಲ. ಗುರುವಿನ ಕೃಪಾಶೀರ್ವಾದ ಆಗೋವರೆಗೂ, ಗುರುವಿನ ಕರುಣೆ ಆಗೋವರೆಗೂ ನಮ್ಮ ಬದುಕು ಸುಂದರ ಆಗೋದಿಲ್ಲ. ಸಾರೇ ಚೆಲ್ಲೆದ ಮುಕುತಿ ಗುರು ತೋರಿಸಿದಲ್ಲದೆ ಕಾಣಿಸದಣ್ಣ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ. ಮೋಕ್ಷ ಅನ್ನುವಂಥದ್ದು, ಮುಕ್ತಿ ಅನ್ನುವಂಥದ್ದು, ಸತ್ಪಥ ನಮಗೆ ಪ್ರಾಪ್ತವಾಗಬೇಕಾಗಿದ್ರೆ ನಾವು ಗುರುವಿನ ಸನ್ನಿಧಾನಕ್ಕೆ ಹೋಗ್ಬೇಕು. ಅದು ಯಾವುದೇ ಜನಾಂಗದವರಾಗಿರ್ಬೋದು, ಯಾವುದೇ ಪರಂಪರೆಯವರಾಗಿರ್ಬೋದು, ಶ್ರೀ ಗುರುವಿನ ಕೃಪೆಯಾಗದ ಹೊರತು ಪರಮಾತ್ಮನ ದರ್ಶನ ನಮಗಾಗೋದಿಲ್ಲ. ಲಿಂಗಮ್ಮನವರನ್ನ ತಂದೆ ಶಾಂತವೀರ ಮಹಾಸ್ವಾಮೀಜಿಯವರ ಸನ್ನಿಧಾನಕ್ಕೆ ಕರ್ಕೊಂಡು ಹೋದರು. ಶಾಂತವೀರ ಮಹಾಸ್ವಾಮೀಜಿಯವರು ಎಷ್ಟು ಸಜ್ಜನ ಇದ್ರು, ಸಾತ್ವಿಕರಿದ್ರು, ಸೌಜನ್ಯಯುತವಾದ ಬದುಕು ಅಂದರೆ ಎಂದಿಗೂ ಮತ್ತೊಬ್ಬರ ಮುಂದೆ ಕೈ ಚಾಚಿ ಬೇಡಿದವರಲ್ಲ. ಇದು ಬೇಕು ಅದು ಬೇಕು ಅಂತ ತಿಳ್ಕೊಂಡು ಮತ್ತೊಬ್ಬರ ಮುಂದೆ ಕೈ ಚಾಚಿದವರಲ್ಲ. ಹಾಗೆಂದ ಮಾತ್ರಕ್ಕೆ ಉಮರಾಣಿಯ ಜನ ಅವರನ್ನು ಸುಮ್ಮನೆ ಬಿಟ್ಟವರಲ್ಲ. ಪ್ರತಿನಿತ್ಯ 3 ಹೊತ್ತು ಗುರುಗಳ ಸನ್ನಿಧಾನಕ್ಕೆ ಭಕ್ತಿಯಿಂದ ಪ್ರಸಾದವನ್ನು ಸಿದ್ಧಪಡಿಸಿಕೊಂಡು ಬಂದು ಎಡೆ ಮಾಡ್ತಾ ಇದ್ರು. ಯಾವಾಗಲೂ ಗುರುಗಳಿಗೆ, ಗುರು ಮಠಕ್ಕೆ ಕೊಡೋದನ್ನು ನಾವು ಕಲಿಬೇಕು ಜೀವನದೊಳಗೆ. ನಮ್ಮಲ್ಲಿ ಇಲ್ಕಲ್ದಲ್ಲಿ ಒಂದು ಮಠ ಇದೆ, ಚಿತ್ತರಿಗಿಯ ಒಂದು ಮಠ ಇದೆ, ವಿಜಯ ಮಹಂತ ಶಿವಯೋಗಿಗಳವರ ಮಠ ಇದೆ. ಎಂಥವರು ವಿಜಯ ಮಹಂತ ಶಿವಯೋಗಿಗಳು ಅಂತಂದ್ರೆ, ಅವರ ಅಕ್ಕ ಒಂದು ಮಾತು ಹೇಳಿದ್ಲಂತ್ರಿ. ಅವರ ವಿಜಯ ಮಹಂತ ಶಿವಯೋಗಿಗಳಿಗೆ 9-10 ವರ್ಷಗಳು ತುಂಬಿರುವಾಗ ಅವ್ರ ಅಕ್ಕ ಒಂದು ಮಾತು ಹೇಳಿದ್ಲಂತೆ. ತಮ್ಮ ಹೆರಿಗೆಗೆ ಬಂದಿದ್ದ ಅಕ್ಕ, ಈ ಮಗುವನ್ನು ನಿನಗ ಕೊಡ್ತೀನಿ, ಹೆಣ್ಮಗು ಅಂದ್ಲಂತ. ಇಷ್ಟ ನಿಮ್ಮ ಮನ್ಯಾಗ ನೀವು ನಿಮ್ಮ ತಂದೆಗಂತೀರಿ, ತಮ್ಮಿದ್ರೆ ತಮ್ಮಗಂತೀರಿ, ನಿಮ್ಮ ಪರಿಚಯಸ್ಥರಿದ್ರೆ ಅವ್ರಿಗಂತೀರಿ. ಅಕ್ಕ ಒಂದು ಮಾತಂದು ಈ ಮಗುವನ್ನು ನಿನಗೆ ಕೊಡ್ತೀನಿ ಅಂತ ಇಷ್ಟಂದು ಕೂಡಲೇ ನಮ್ಮ ಮನೆ ಬಿಟ್ಟು ಹೋದ್ರಂತ. ನನಗೆ ಸಂಸಾರನ ಬೇಡ ಅಂದ್ರಂತ. ಆ ಊರೊಳಗೊಂದು ಕಲ್ಬೆಟ್ಟದಾಗ ಹೋಗಿ ಕೂತ್ಕೊಂಡು ತಪಸ್ಸು ಮಾಡಿದ್ರು. ಹಾರ್ನಳ್ಳಿ ಕೋಡಿಮಠದ ಶಿವಲಿಂಗ ಮಹಾಸ್ವಾಮೀಜಿ ಅವ್ರ ಹತ್ರ ಅಕ್ಕ ಹೋದ್ಲಂತ. ನಾ ಹಿಂಗಂದ್ರೆ ಒಂದು ಮಾತಿಗೆ ನನ್ನ ತಮ್ಮ ಮನೆಯ ಬಿಟ್ಟು ಹೋಗಿದ್ದಾನೆ, ಏನು ಮಾಡ್ಬೇಕು ನಾನು, ನನ್ನ ತಮ್ಮನಿಗೆ ಕೊಡ್ಬೇಕನ್ನುವಂಥ ಆಸೆ. ಆಗಿನ ಕಾಲಕ್ಕೆ ಬಾಲ್ಯ ವಿವಾಹಗಳು ನಡೀತಾ ಇದ್ದು, ಬಾಲ್ಯ ವಿವಾಹಗಳು.
ಹಾಗಾಗಿ ಏನ್ ಮಾಡ್ಬೇಕು ನಾನು? ಹಾರ್ನಳ್ಳಿ ಕೋಡಿಮಠದ ಪರಮ ತಪಸ್ವಿಗಳು ಶಿವಲಿಂಗ ಮಹಾಸ್ವಾಮಿಗಳು 7 ಕೋಟಿ ಮಹಾಮಂತ್ರವನ್ನ ಜಪ ಮಾಡಿದರು. ಇವತ್ತಿಗೂ ನಮ್ಮ ದೇಶದ ಬಹುದೊಡ್ಡ ವ್ಯಕ್ತಿಗಳೆಲ್ಲ ಹಾರ್ನಳ್ಳಿ ಕೋಡಿಮಠಕ್ಕೆ ಹೋಗ್ತಾರೆ. ಅಲ್ಲಿ ಹೊತ್ತಿಗೆ ಇದೆ, ಹೊತ್ತಿಗೆ. ಹಾರ್ನಳ್ಳಿ ಕೋಡಿಮಠದ ಶಿವಲಿಂಗ ಮಹಾಸ್ವಾಮೀಜಿಯವರು ಹೇಳ್ತಾರೆ, ಮಗಳೇ, ಅವನು ಸಂಸಾರಿ ಆಗೋದಕ್ಕಾಗಿ ಬಂದಿಲ್ಲಮ್ಮ, ವೀರ ಸನ್ಯಾಸಿಯಾಗಿ ದಿವ್ಯ ಪರಂಪರೆಯನ್ನ ಬೆಳಗುವಂತ ಮಹಾಜ್ಯೋತಿ ಆಗುವುದಕ್ಕಾಗಿ ಬಂದಿದ್ದಾನೆ. ಅವನ ಮುಂದೆ ಲೌಕಿಕ ವಿಷಯವನ್ನು ಮಾತಾಡಬೇಡ ಅಂತ. ವಿಜಯಮಾಂತೇಶ್ವರ ಮಠ ನಮ್ಮ ಇಲ್ಕಲ್ದಲ್ಲಿದೆ. ಅದರ ಶಾಖಾ ಮಠ 63 ಮಠಗಳಿದ್ದಾವೆ. ನಮ್ಮ ಇಲ್ಕಲ್ದಲ್ಲಿಯೇ 954 ಎಕರೆ ಹೊಲ ಐತೆ ಆ ಮಠಕ್ಕೆ. ಗ್ರಾನೈಟ್ ಐತೆ, ಎಲ್ಲ ಗ್ರಾನೈಟ್. ಆದ್ರೆ ಹೋಗೈತಿ, ಮತ್ತೆ ಐತಂತ ಹೋಗೈತಿ. ಹಂಗೆ ಮತ್ತು ಮಠ ಈಗ ಈ ಮಠದ 2000 ಎಕರೆ ಭೂಮಿ ಇತಿಹಾಸದಾಗ. ಆದ್ರೆ ಉಳಿದದ್ದು ಎಷ್ಟು ಈಗ ಅನ್ನೋದು ನಮಗೆ ಗೊತ್ತಿಲ್ಲ. ಇಲ್ಕಲ್ ಊರಾಗ, ನಮ್ಮ ಇಲ್ಕಲ್ ವಿಜಯಮಾಂತೇಶ್ವರ ಮಠದಾಗ ಒಲಿ ಇಲ್ಲ, ಮಠದಾಗ ಒಲಿ ಇಲ್ಲ. ಮತ್ತು ಅಡುಗೆ ಹೆಂಗೆ ಮಾಡ್ತಾರೆ? ಗ್ಯಾಸ್ ಹಚ್ತಾರನ್ರಿ? ಗ್ಯಾಸ್ ಇಲ್ಲ, ಒಲಿ ಇಲ್ಲ, ಗ್ಯಾಸ್ ಇಲ್ಲ. ಪ್ರತಿನಿತ್ಯ ಕಡಿಮೆ 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 ಅಂದ್ರೆ ಒಂದು 20 ಮನೆತನದವರು ಪ್ರಸಾದ ಕೊಡ್ತಾರೆ ಪ್ರತಿ ದಿನ. ಇದು ನಾ ಹೇಳೋದು. ಈ ಸ್ವಾಮೀಜಿ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ನಾನು ಮರಿದೇವರಾಗಿದ್ದಾಗ. ಎಂಥ ಚಂದ ಹೋತು. ಇಲ್ಕಲ್ ದೊಡ್ಡದವರು, ಭಾಳ ಚಂದ ಅದಿರಿ, ನಿಮ್ಮನ್ನೊಂದು ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ ಮಹಾರಾಜರ ಅಂತಂದ್ರು. ಹೆಂಗೆ ಪ್ರಸಾದ ಕೊಡ್ತಾರೆ ಅನ್ನೋದಕ್ಕೆ ನಾನು ನಿಮಗೆ ಹೇಳಕತ್ತೀನಿ. ಅವ್ರ ಆಶ್ಚರ್ಯ ಆದ್ರೆ ಇವತ್ತಿಗೂ ಅದನ್ನು ನೆನಪಿಸ್ಕೊಂಡು ಇರ್ತಾರೆ. ನಾವು ಗುರುಗಳಿಗೆ ಕೊಡು ಮುಂದಾಗ ಸಿಪ್ಪೆ ತೆಗೆದು ಕೊಡ್ಬೇಕು, ಯಾಕಂದ್ರೆ ಅವ್ರು ಪ್ರಸಾದಿಕರು ಇರ್ತಾರೆ, ಏನೂ ಬಿಡಾಕ್ ಬರೋದಿಲ್ಲ ತಾಟ್ನ್ಯಾಗ. ಈಗ ಸೀತಾಫಲ ಅಂತ ಇರ್ತಾವೆ, ಗೊತ್ತ ನಿಮ್ಗೆ? ಸೀತಾಫಲ, ಆ ಸೀತಾಫಲದಾಗಿರುವಂಥ ಬೀಜ ತೆಗೆದು ಕೊಟ್ಟಿದ್ರು. ದ್ರಾಕ್ಷಿನ 4 ಹೋಳು ಮಾಡಿ ಕೊಟ್ಟಿದ್ರು ದ್ರಾಕ್ಷಿನ. ಇವ್ರಿಗೆ ಆಗ್ರಿ ಅದ್ರ ಏನ್ರಿ, ಅದರೊಳಗೆ ಬೀಜ ಇರ್ತಾವಲ್ಲ, ಅವನ್ನ ಮತ್ತೆ ಉಗುಳ್ಬೇಕಾಗತ್ತೆ ನೋಡಿ. ಸ್ವಾಮೀಜಿ ಆದವ್ರಿಗೆ ಪ್ರಾಸಾದಿಕ ದೀಕ್ಷೆ ಆಗಿರ್ತೈತಿ, ಏನೂ ಬಿಡಂಗಿಲ್ಲ. ವಿಷ ಹಾಕಿದ್ರೆ ಅದು ಪ್ರಸಾದ ಸ್ವೀಕಾರ ಮಾಡ್ಬೇಕು ಅವರು. ಇದು ನಮ್ಮ ಧರ್ಮ. ಇದು ಈಗ ನೀವು ಎಲ್ಲ ಊಟ ಮಾಡ್ಬೇಕಾದ್ರೆ ಎಷ್ಟು ಕೆಡಿಸ್ಬಿಡ್ತೀರಿ. ಇಲ್ಲಿ ಯಾರು ಕೆಡಿಸುವಂಥವ್ರು ಇಲ್ಲ. ಹಿಡಿದು ಎಷ್ಟು ಕೆಡಿಸ್ಬಿಟ್ಟಿರ್ತೀರಿ. ಅದ್ರಾಗ 10 ಮಂದಿ ಊಟ ಮಾಡ್ಬೇಕು. ಹಂಗೆ ಕೆಡಿಸ್ಬಾರ್ದು. ಅನ್ನ ಅಂದ್ರೆ ದೇವರು, ಅನ್ನ ಅಂದ್ರೆ ಅನ್ನಪೂರ್ಣೇಶ್ವರಿ. ನೀವೇನು ಇವತ್ತು ರೊಟ್ಟಿ ಮಾಡ್ಕೊಂಡು ಬಂದು ಕೊಟ್ಟಿರಿ ನೋಡ್ರಿ, ಯಾವ ಜನ್ಮದ ಪುಣ್ಯ ಹೇಳ್ರಿ ನೋಡೋಣ. ಎಷ್ಟು ಜನ್ಮದಾಗ ನೀವು ಪುಣ್ಯ ಮಾಡಿದ್ರಿ? ಯಾರೋ ಮಾಡಿದ ರೊಟ್ಟಿಯನ್ನು ಇಷ್ಟು ದಿನದವರೆಗೂ ನೀವು ಉಂಡಿರಿ, ನಾನು ಉಂಡೀನಿ. ಆದ್ರೆ ಇವತ್ತು ನೀವೆಲ್ಲ ಭಕ್ತಿಯಿಂದ ಕಳೆದ 8-10 ದಿನಗಳಿಂದ ರೊಟ್ಟಿ ಮಾಡ್ಕೊಂಡಿರಿ. ಯಾರು 50 ಮಾಡಿರ್ಬೋದು, ಯಾರು 5 ಮಾಡಿರ್ಬೋದು, ಯಾರು 500 ಮಾಡಿರ್ಬೋದು. ಇವತ್ತಿಷ್ಟೆಲ್ಲ ರೊಟ್ಟಿ ಮಾಡ್ಕೊಂಡು ಬಂದು ಕೊಟ್ಟಿರಿ ನೋಡ್ರಿ. ಉಣ್ಣೋರು ದೊಡ್ಡವರೆಲ್ಲ, ಮಾಡಿಕೊಂಡ್ಬಂದು ಅವ್ರಿಗೆ ಉಣ್ಸಾಕತ್ತೀರಲ್ರಿ, ಅಂತ ರೊಟ್ಟಿ ಮಾಡ್ಕೊಂಡು ಬಂದಂತ ತಾಯಿಯಂದ್ರು ದೊಡ್ಡವ್ರಿ. ಗಂಡನಿಗೆ ಉಣಿಸೋದು ದೊಡ್ಡದಲ್ಲ, ಅದು ನಿಮ್ಮ ಕರ್ತವ್ಯ. ಮದುವೆ ಆದ ಬಳಿಕ ಮಕ್ಕಳಿಗೆ ಉಣಿಸೋದು ದೊಡ್ಡದಲ್ಲ, ಅದು ನಿಮ್ಮ ಕರ್ತವ್ಯ. ಅತ್ತೆ ಮಾವಂದರಿಗೆ ತಂದೆ ತಾಯಿಗೆ ಜೋಪಾನ ಮಾಡೋದು ದೊಡ್ಡದಲ್ಲ. ಆದ್ರೆ ಯಾವ್ಯಾವುದೋ ಊರಿಂದ ಇಲ್ಲೆಲ್ಲ ಸದ್ಭಕ್ತರು ಬರಕತ್ತಾರೆ. ಸಾವಿರ ಸಂಖ್ಯೆಯೊಳಗ ಜಾಗ ಹಿಡಿಲಾರ್ದಂಗೆಲ್ಲ ಸದ್ಭಕ್ತರು ಬರಕತ್ತಾರ ನೋಡ್ರಿ. ಇಷ್ಟು ಜನ ಸದ್ಭಕ್ತರ ಮಧ್ಯದೊಳಗೆ ಒಬ್ಬರಾದ್ರೂ ಗುಡ್ಡಾಪುರ ದಾನಮ್ಮ ಅವ್ರ ಸ್ವರೂಪದೊಳಗೆ ಬಂದು ಇಲ್ಲಿ ಕುಂತಿಲ್ಲನ್ರಿ ನಿಮ್ಮನ್ನು ನೋಡೋದಕ್ಕೆ. ದಾನಮ್ಮ ತಾಯಿ, ನೀವು ಮಾಡಿದ ರೊಟ್ಟಿ ಅಮ್ಮಗೆ ಹೋಗುತ್ತಂದ್ರೆ ಎಷ್ಟು ನಿಮ್ಮ ಕೈಗಳು ಪವಿತ್ರ ಆದವು. ನಮ್ಮ ಇಲ್ಕಲ್ ಮಠದಾಗ ಒಂದು ದಿನಕ್ಕೆ 20-30 ಮನೆತನದವ್ರು ಬಂದು ಪ್ರಸಾದವನ್ನು ಕೊಡ್ತಾರೆ. ಕಿರಿಗಿ ಅಂತ ತಿಳ್ಕೊಂಡೊಬ್ರು ಸರ್ 52 ವರ್ಷ ಆಯ್ತು 3 ಹೊತ್ತು ಪ್ರಸಾದ ಕೊಡ್ತಾರೆ. 52 ವರ್ಷ 3 ಹೊತ್ತು. ಮತ್ತೆ ಹೆಂಗಂದ್ರಿ, ಬಿಸಿ ಬಿಸಿ ಬಿಸಿ. ಒಳಬಳ್ಳಾರಿ ಅಂತ ತಿಳ್ಕೊಂಡೈತೆ ನಮ್ಮ ರಾಯಚೂರು ಜಿಲ್ಲೆಯೊಳಗೆ. ಒಳಬಳ್ಳಾರಿ ಸ್ವಾಮೀಜಿಯವ್ರನ್ನ ಕಲಿಸ್ಬೇಕಾಗಿತ್ತು, ಆದರೆ ಅನಾರೋಗ್ಯ ಇರೋದ್ರಿಂದ ಆಗಲಿಲ್ಲ. 3 ಹೊತ್ತು ಪಾದ ಪೂಜೆ ಅವ್ರ ಮಠದಾಗ. ಎಂಥ ತಪಸ್ವಿಗಳು ಒಳಬಳ್ಳಾರಿಯ ಪೂಜ್ಯರು. 103 ವರ್ಷ ಆತ್ರಿ. ಬೆಲ್ಲದ ಅಂತ ತಿಳ್ಕೊಂಡು ಒಂದು ಮನೆತನದವ್ರು, ಬೆಲ್ಲದ ಹಿಂಗೇನೋ ಒಂದು ಮನೆತನದ, ಪ್ರತಿದಿನ 2 ರೊಟ್ಟಿ ಕೊಡ್ತಾರ ಅವ್ರು. ಪ್ರತಿದಿನ. ಇದು ಅಮಾವಾಸ್ಯೆ ಇರಲಿ ಹುಣ್ಣಿಮೆ ಇರಲಿ, ನೀವು ವಾರ ಲೆಕ್ಕ ಹಾಕೊಂಡ್ಬಿಟ್ಟಿರ್ತೀರಿ. ಇವತ್ತು ಸೋಮವಾರನು ರೊಟ್ಟಿ ಇಲ್ಲ, ಇವತ್ತು ಹುಣ್ಣಿಮೆನು ರೊಟ್ಟಿ ಇಲ್ಲ, ಅಮಾವಾಸ್ಯೆನು ರೊಟ್ಟಿ ಇಲ್ಲ, ಇವತ್ತು ಹಿಂಗೈತೇನೋ ರೊಟ್ಟಿ ಇಲ್ಲ. ಅವರ ಈಗ ಬಡದು ಮಾಡೋ ಮಂದಿ ಎಲ್ಲದ ರೊಟ್ಟಿನ, ಈಗ ಬಡದು ಮಾಡೋರು ಎಲ್ಲದಾರ ಈಗೆಲ್ಲ ಹಿಂಗ ನಡೆದಾವ. ಇನ್ನು ಕೆಲವು ಮಂದಿ ಮಿಷನ್ಯಾಗ ತಂದ್ಬಿಟ್ಟಿರ್ತಾರೆ. ಮಿಷನ್ನಿಗೆ ಏನು ಗೊತ್ತಿರ್ತೈತಿ? ರೊಟ್ಟಿ ಹೆಂಗೆ ಶೆಡ್ದಿರ್ತಾವ, ತಿಂದವ್ರು ಹಂಗೆ ಶೆಡ್ದು ಬಿಡ್ತಾರ. ನಾ ಹೇಳೋದೇನಂದ್ರ 102 ವರ್ಷದಿಂದ ಇಲ್ಲಿ ನೋಡ್ರಿ, ಮಾಂಜರಿ ಅಜ್ಜಾರ್ ಅದಾರ ಇಲ್ಲಿ.
ಇಲ್ಲಿ ಮಾಂಜರಿ ಹತ್ರ ಇಲ್ಲೇ ದೂರ ಬೇಡ, ಇಲ್ಲೇ 1 ಕಿಲೋಮೀಟರ್ 1.5 ಕಿಲೋಮೀಟರ್ದ ಮಠ ಐತಿ. ಮಾಂಜರಿ ಒಳಗೆ ಎಷ್ಟು ಮಂದಿ, ಯಾಕ್ರಿ ಸರ್ ನಿಮಗೂ ಪ್ರತಿನಿತ್ಯ 3 ಹೊತ್ತು ತಂದು ಕೊಡ್ತಾರಲ್ರಿ ಅದ? ಹೌದು, ಮಠದಾಗ ಮಾಡಂಗಿಲ್ಲ ಅವರು. 4 ಮಂದಿ ಭಕ್ತರು ಹೆಚ್ಚಿಗೆ ಬರ್ತಾರೆ ಅಂದ್ಕೊಳ್ಳಿ, ಏನಪ್ಪಾ ಹಿಂಗ ಅಷ್ಟ ಅನ್ನೋದಷ್ಟ, 5 ಮಂದಿ ಬರ್ತಾರ ಅನ್ನೋದಷ್ಟ, ಅಡಿಗೆ ಮಾಡಂತ ಹೇಳಂಗಿಲ್ಲ ನೋಡ್ರಿ. ಇವತ್ತು ಮಾಂಜರಿಯ ಗುರುಶಾಂತೇಶ್ವರ ಮಹಾಸ್ವಾಮಿ, ಗುರುಶಾಂತಲಿಂಗೇಶ್ವರ ಮಹಾಸ್ವಾಮೀಜಿ ಅವ್ರ ಮಠಕ್ಕೆ, ಇಲ್ಲಿ ನಮ್ಮ ಮಠಕ್ಕೂ ತಂದು ಕೊಡ್ತೀರಿ, ಕೆಲವು ಮಂದಿ ತಂದು ಕೊಡ್ತೀರಿ. ಇನ್ನು ದಿನ ತಗೊಂಡ್ ಬರ್ರಿ, ದಿನ ಅಯ್ಯೋಯಪ್ಪ ಒಂದಾನ ತಿಳ್ಕೊಂಡಿದ್ವಿ. ಉಣಿಸೋದ್ರಿ, ದೇವರು ಕೊಟ್ಟಾಗ ಉಣಿಸೋದು. ಈಗ ನೀವು ಉಣ್ಣಾಕತ್ತಿಲ್ಲ, ಯಾರೋ 1 ಲಕ್ಷ ಕೊಟ್ಟಾರ, ಯಾರೋ 51,000 ಕೊಟ್ಟಾರ, ಒಂದಿನ ಶಾವಿಗೆ ಪಾಯಸ ಮಾಡ್ತಾರ, ಮತ್ತೊಂದು ಮಾಡ್ತಾರ, ಇದನ್ನ ಮಾಡ್ತಾರ, ಅದನ್ನ ಮಾಡ್ತಾರ. ಇವತ್ತೇನೋ ಐತಿ, ಇವತ್ತೇನೈತ್ರಿ ಪ್ರಸಾದ? ಗೋಧಿ ಹುಗ್ಗಿ ಐತಿ ಅಲ್ರಿ? ಅದಕ್ಕೆ ಕೆಲವು ಮಂದಿ ಅಂದ್ರು, ನನಗೆ ಈಗ ದಾರ್ಯಾಗ ಮಾತಾಡಕತ್ತಿದ್ರ, ಅಯ್ಯ ನಾನು ಒಪ್ಪತ್ತವ ದಿನಕ್ಕೆ 1 ಹೊತ್ತು ಉಣ್ತೀನಿ ಅಂದ್ರು. ನಂದೆ ಯಾವಾಗ ಉಣ್ತೀರಿ? ರಾತ್ರಿ ಅಷ್ಟರಪ್ಪ, ನಾ ಒಟ್ಟ ಹಗಲಿ ಉಣ್ಣಂಗಿಲ್ಲ ಅಂದ್ರೆ. ಹಂಗೆ ವಿಚಾರನ ಬರ್ಲಿಲ್ಲ. 100,000 ಹೇಳಿದ್ರು, ರಾತ್ರಿ ಅಷ್ಟ ಯಾಕಂದ್ರೆ ಇಲ್ಲಿ ಚಂದ ಇರ್ತೈತಪ್ಪ, ಅದಕ್ಕೆ ಹೊಡಿತಾರೆ, ನಿನಗೇನು ಗೊತ್ತೈತಿ ಅಂದ್ರೆ. ಹಂಗಾಗಿರ್ಬೇಕು ನೋಡ್ರಿ. ಇವತ್ತು ಗೋಧಿ ಹುಗ್ಗಿ ಮಾಡ್ಯಾರ, ಸುಮಾರು 1-2 ಟ್ಯಾಂಕರ್ ಹಾಲು ತಂದು, ಹಾಲು ಹಾಕಿ, ಗೋಧಿ ಹಾಕಿ, ಚಲೋ ದ್ರಾಕ್ಷಿ ಹಾಕಿ, ಚಲೋ ಗೋಡಂಬಿ ಹಾಕಿ, ಅದ್ರಾಗ ಒಂದಿಷ್ಟು ಕಸಕಸಿ ಹಾಕಿ, ಅದ್ರಾಗ ಒಂದಿಷ್ಟು ಏಲಕ್ಕಿ ಹಾಕಿ, ಅದ್ರಾಗ ಒಂದಿಷ್ಟು ಲವಂಗ ಹಾಕಿ, ಇನ್ನು ಅದ್ರ ಮ್ಯಾಲೆ ಒಂದಿಷ್ಟು ತುಪ್ಪ ಹಾಕಿ, ಇನ್ನು ಬಡ್ತಾ ಬಡಿದ್ರೆ 1-2 ಉಪ್ಪಿನಕಾಯಿ ತಗೊಂಡು ಹೊಡ್ತಾ ಹೊಡೆದ್ರೆ ಯಾವ ಮಗ ಹೆಂಗ ಗೋಧಿ ಹುಗ್ಗಿ ಮಾಡ್ಯಾರ ನೋಡ್ರಿ. ಮಾಡಿಲ್ಲ, ಯಾರೋ ಮಾಡಿದ್ದನ್ನ ನಾವು ಉಣ್ಣಾಕತ್ತೀವಿ ಅಂದ ಬಳಿಕ ನಾವು 4 ಜನರಿಗೆ ಉಣಿಸ್ಬೇಕು. ಉಣಿಸುವಂತ ವ್ಯಕ್ತಿ ದೊಡ್ಡವಾಗ್ತಾನ. ಲಿಂಗಮ್ಮ ಅನುಭವದ ಅಡುಗೆಯ ಮಾಡಿ ಎಡಿಯ ಮಾಡಮ್ಮ ದೇವರಿಗೆ, ಎಡಿಯ ಮಾಡಿ ಗಂಡನಿ ಗುಣಿಸಮ್ಮ ದೇವರಿಗೆ, ಎಡಿಯ ಮಾಡಿ ಗಂಡನಿ ಗುಣಿಸಮ್ಮ. ಗಡಗಿ ತೊಳೆದು ಅಡುಗೆ ಮಾಡಮ್ಮ, ತನು ಗಡಗಿ ತೊಳೆದು ಅಡುಗೆ ಮಾಡಮ್ಮ. ಗಡಗಿ ತೊಳೆದು ಅಡುಗೆ ಮಾಡಮ್ಮ, ತನು ಗಡಗಿ ತೊಳೆದು ಅಡುಗೆ ಮಾಡಮ್ಮ. ಅನುಭವದ ಅಡುಗೆಯ ಮಾಡಿ ಎಡಿಯ ಮಾಡಮ್ಮ ದೇವರಿಗೆ, ಅನುಭವದ ಅಡುಗೆಯ ಮಾಡಿ ಎಡಿಯ ಮಾಡಮ್ಮ ದೇವರಿಗೆ, ಎಡಿಯ ಮಾಡಿ ಗಂಡನಿ ಗುಣಿಸಮ್ಮ ದೇವರಿಗೆ, ಎಡಿಯ ಮಾಡಿ ಗಂಡನಿ ಗುಣಿಸಮ್ಮ. ಗಡಗಿ ತೊಳೆದು ಅಡುಗೆ ಮಾಡಮ್ಮ, ತನು ಗಡಗಿ ತೊಳೆದು ಅಡುಗೆ ಮಾಡಮ್ಮ. ಕರ್ಮವೆಂಬ ಜೋಳ ಬೀಸುವ ನೀ, ಕರ್ಮವೆಂಬ ಜೋಳ ಬೀಸುವ, ಧರ್ಮ ಜಡಲಿಲೆ ಹಿಟ್ಟ ಸೋಸುವ. ನಿರ್ಮಲಾತ್ಮ ನೀರ ಹಾಕುವ ನೀ, ನಿರ್ಮಲಾತ್ಮ ನೀರ ಹಾಕುವ. ನೇಮದಿಂದ ಕನಕನಾದವ್ವ ನೀ, ನೇಮದಿಂದ ಕನಕನಾದವ್ವ. ಗಡಗಿ ತೊಳೆದು ಅಡುಗೆ ಮಾಡಮ್ಮ, ತನು ಗಡಗಿ ತೊಳೆದು ಅಡುಗೆ ಮಾಡಮ್ಮ. ಅನುಭವದ ಅಡುಗೆಯ ಮಾಡಿ ಎಡಿಯ ಮಾಡಮ್ಮ ದೇವರಿಗೆ, ಅನುಭವದ ಅಡುಗೆಯ ಮಾಡಿ ಎಡಿಯ ಮಾಡಮ್ಮ ದೇವರಿಗೆ, ಎಡಿಯ ಮಾಡಿ ಗಂಡನಿ ಗುಣಿಸಮ್ಮ ದೇವರಿಗೆ, ಎಡಿಯ ಮಾಡಿ ಗಂಡನಿ ಗುಣಿಸಮ್ಮ. ಗುರುಲಿಂಗ ಜಂಗಮ ಮೂರುವ, ಪರಸಾಕ್ಷಿ ಒಲಿಗುಂಡ ಹೂಡವ್ವ. ಗುರುಲಿಂಗ ಜಂಗಮ ಮೂರವ್ವ, ಪರಸಾಕ್ಷಿ ಒಲಿಗುಂಡ ಹೂಡವ್ವ. ಪರಿಪರಿ ಕಷ್ಟದ ಕಷ್ಟ ಸುಡುವವ್ವ, ಪರಿಪರಿ ಕಷ್ಟದ ಕಷ್ಟ ಸುಡುವವ್ವ ನೀ. ಹರಿದಾಡುವ ಮನಸ್ಸು ಇಟ್ಟುಕೊಳ್ಳುವ ನೀ, ಇಟ್ಟುಕೊಳ್ಳುವ. ಗಡಗಿ ತೊಳೆದು ಅಡುಗೆ ಮಾಡ
ಮಾಡಮ್ಮ ಕಣ್ಣುಗಡಗಿ ತೊಳೆದು ಅಡುಗೆ ಮಾಡಮ್ಮ ಸಂಚಿತ ಕರ್ಮದ ಅಂಚನಿಂದವ್ವ ಮುಂಜಾನೆದ್ದು ಸ್ವಚ್ಛಾಗಿ ತೊಳೆಯುವ ಸಂಚಿತ ಕರ್ಮದ ಅಂಚನಿಂದವ್ವ ಮುಂಜಾನೆದ್ದು ಸ್ವಚ್ಛಾಗಿ ತೊಳೆಯುವ ಹಂಚಿನಿಂದ ಪರಜ್ಞಾನದ ಅಗ್ನಿಯ ಉರಿಸುವ ಹಂಚಿನಿಂದ ಜ್ಞಾನದ ಅಗ್ನಿಯ ಉರಿಸುವ ಸಂಚಿನಿಂದ ಪರರೊಟ್ಟಿಯ ಬೇಸವ ಸಂಚಿನಿಂದ ಪರರೊಟ್ಟಿಯ ಬಯಸವ ಗಡಗಿ ತೊಳೆದು ಅಡುಗೆ ಮಾಡಮ್ಮ ಕಣ್ಣು ಗಡಗಿ ತೊಳೆದು ಅಡುಗೆ ಮಾಡಮ್ಮ ಭಕ್ತಿ ಎಂಬ ಬತ್ತ ಕುಟ್ಟವ್ವ ನೀ ಭಕ್ತಿ ಎಂಬ ಬತ್ತ ಕುಟ್ಟವ್ವ ಗಟ್ಟ ಅಕ್ಕಿ ಹಿಡಿದು ಹೊಟ್ಟ ತೆಗೆಯುವ ನಿಷ್ಠೆಯಿಂದ ಅನ್ನವ ಮಾಡಿ ಚರ ಗಂಡನಿ ಗುಣಿಸುವ ನಿಷ್ಠೆಯಿಂದ ಅನ್ನವ ಮಾಡಿ ಚರ ಗಂಡನಿ ಗುಣಿಸುವ ಶ್ರೇಷ್ಠ ಗುರು ಮಾತೇಶನಿ ಒಲಿಸಿ ಮುಕ್ತಿ ಪಡೆಯುವ ನೀ ಮುಕ್ತಿ ಪಡೆಯುವ ಗಡಗಿ ತೊಳೆದು ಅಡುಗೆ ಮಾಡಮ್ಮ ಕತ್ತು ಗಡಗಿ ತೊಳೆದು ಅಡುಗೆ ಮಾಡಮ್ಮ ಅನುಭವದ ಅಡುಗೆಯ ಮಾಡಿ ಎಡೆಯ ಮಾಡಮ್ಮ ದೇವರಿಗೆ ಅನುಭವದ ಅಡುಗೆಯ ಮಾಡಿ ಎಡೆಯ ಮಾಡಮ್ಮ ದೇವರಿಗೆ ಎಡೆಯ ಮಾಡಿ ಗಂಡ ನೀ ಗುಣಿಸಮ್ಮ ದೇವರಿಗೆ ಎಡೆಯ ಮಾಡಿ ಗಂಡ ನೀ ಗುಣಿಸಮ್ಮ ದೇವರಿಗೆ ಎಡೆಯ ಮಾಡಿ ಗಂಡ ನೀ ಗುಣಿಸಮ್ಮ. ಅಂದರೆ ನಾವು ಮತ್ತೊಬ್ಬರಿಗೆ ಉಣಿಸೋದ್ರೊಳಗೆ ಬಹಳ ಸಂತೋಷ ಇರ್ತದೆ ನೋಡಿ. ಆ ಊರಿನಲ್ಲಿರುವಂಥ ಪೂಜ್ಯರಾಗಿರುವ ಶಾಂತವೀರ ಮಹಾಸ್ವಾಮೀಜಿ ಅವರಿಗೆ ಊರಿನ ಜನ ಎಲ್ಲ ಭಕ್ತಿಯಿಂದ ತಗೊಂಡು ಹೋಗಿ ಪ್ರಸಾದ ಮಾಡಿಸ್ತಿದ್ರು. ಒಬ್ಬರು ಗುರುಗಳು ನಮ್ಮೂರಿನ ಸದ್ಭಕ್ತರಿಗೆಲ್ಲ ವೀರಶೈವ ಧರ್ಮ ಪರಂಪರೆಯನ್ನು ತಿಳಿಸುವುದಕ್ಕಾಗಿ ಬಂದಿದ್ದಾರೆ ಅಂದ ಬಳಿಕ ಪ್ರೀತಿಯಿಂದ ನಾವು ಎಡೆ ಮಾಡಿ ಉಣಿಸ್ಬೇಕು ಅಂತ ಎಲ್ಲರೂ ಉಣಿಸ್ತಿದ್ರು. ಅಂತಹ ಗುರುಗಳ ಸನ್ನಿಧಾನಕ್ಕೆ ಅನಂತರಾಯ 6 ವರ್ಷ ತುಂಬಿರುವಂಥ ಲಿಂಗಮ್ಮನವರನ್ನ ಕರೆದುಕೊಂಡು ವಿದ್ಯಾಭ್ಯಾಸ ಪ್ರಾರಂಭ ಆಗಬೇಕಲ್ಲ, ಗುರುಗಳ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗಿ ನನ್ನ ಮಗಳಿಗೆ ವಿದ್ಯಾದಾನ ಮಾಡಬೇಕು ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನ ತಂದೆ ಮಾಡ್ತಾ ಇದ್ರೆ, ಲಿಂಗಮ್ಮನವರು 6 ವರ್ಷದ ಬಾಲ್ಯ ಲಿಂಗಮ್ಮ ಪೂಜ್ಯರಾಗಿರುವ ಶಾಂತವೀರ ಮಹಾಸ್ವಾಮೀಜಿ ಅವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಂತೆ ಮಗು. ಇದು ಸಂಸ್ಕಾರ. ನಾವು ಗುರುಗಳ ಸನ್ನಿಧಾನಕ್ಕೆ ಯಾವಾಗಲೂ ಕೈಕಾಲು ಬರೋಬ್ಬರಿ ಇಲ್ಲಾಂದ್ರೆ ಅದು ಅನಿವಾರ್ಯ. ನಾನು ಹೇಳೋದು ಮೊಣಕಾಲು ನೋವು ಬರ್ತಾವ, ಆದ್ರೆ ಕಾಲು ಚೆನ್ನಾಗಿರೋವರೆಗೂ ಸಾಷ್ಟಾಂಗ ಆಗ್ಬೇಕು ನಾವು. ಅದರೊಳಗೆ ಬಹಳ ದೊಡ್ಡ ಶಕ್ತಿ ಇರ್ತದೆ. ಕೆಲವು ಮಂದಿಗೆ ಮುಟ್ಲೇಬೇಡಪ್ಪ, ಟಚ್ ಮಾಡಲೇಬೇಡ ಅಂತ. ಹಂಗಿರಂಗಿಲ್ಲದು. ಗುರುಗಳ ಪಾದಗಳಿಗೆ ನಮ್ಮ ಈ ಹಣೆ ಬರಹ ಲಲಾಟ ಲಿಖಿತಂ ರೇಖಾ ಅಂತಾರಲ್ಲ, ಈ ಲಲಾಟದೊಳಗೆ ಬರೆದಿರುವಂಥ ರೇಖಾ ದುರ್ಲಿಖಿತ ಏನಾದರೂ ಬದಲಾವಣೆ ಆಗಬೇಕಾದ್ರೆ ಹರನ ಸ್ವರೂಪಿಗಳಾಗಿರುವಂಥ ಗುರುಗಳ ಪಾದಗಳಿಗೆ ಭಕ್ತಿಯಿಂದ ಹಣೆ ಹಚ್ಚಿ ನಮಸ್ಕಾರ ಮಾಡ್ಬೇಕು ನಾವೆಲ್ಲ. ಕೈಕಾಲು ಚೆನ್ನಾಗಿರೋವರೆಗೂ ನಾನು ಹೇಳೋದು. ಹೃದಯದ ಆಪರೇಷನ್ ಇಂಥದ್ದಾದರೆ ಅದು ಅನಿವಾರ್ಯ. ನಾನು ಹೇಳೋದು ಸಾಷ್ಟಾಂಗ ನಮಸ್ಕಾರ. ನೋಡ್ತೀರಿ, ಪ್ರಸಾದ ಮಾಡುವಾಗ ಸಾಷ್ಟಾಂಗ ನಮಸ್ಕಾರ ಹಾಕಿಸ್ತಾರೆ, ಪಾದೋದಕ ತೆಗೆದುಕೊಳ್ಳುವಾಗ ಸಾಷ್ಟಾಂಗ ನಮಸ್ಕಾರ. ಇದರ ಅರ್ಥ ಏನಂದ್ರೆ, ಸಾಷ್ಟಾಂಗ ನಮಸ್ಕಾರ ಹಾಕೋದ್ರಿಂದ 75% ಅಹಂಕಾರ ಹೋಗೋದು ನಮ್ದು. ಇನ್ನು ಉಳಿದದ್ದು ಎಷ್ಟು ರೀ? 25. ಅದು ಯಾವಾಗ ಹೋಗುತ್ತಂದ್ರೆ ಗುರುಗಳ ಕ್ರಿಯಾಪಾದೋದಕವನ್ನು ತೆಗೆದುಕೊಂಡಾಗ ಇನ್ನುಳಿದ 25% ಅಹಂಕಾರ ಹೋಗಿ 100% ನಿವಾರಣೆ ಆಗೋದು ಯಾವಾಗ ಅಂದ್ರೆ ಗುರುಗಳ ಆಶೀರ್ವಾದದಿಂದ. ಹಾಗಾಗಿ ನಮಸ್ಕಾರ ಮಾಡ್ಬೇಕು. ನಾವೆಲ್ಲ ಭಕ್ತಿವಂತರಾಗಬೇಕು. ಭಕ್ತಿವಂತರ ಹಾಕೋಂತ ಹೋಗ್ಬೇಕು. ಸಂತ ತುಕಾರಾಮರು ಏನು ಮಾಡಿದರು? ಅದು ಬೇಡ, ಇದು ಬೇಡ, ಅದು ಬೇಡ, ಇದು ಬೇಡ ಅಂತ ಭಕ್ತಿ ಕೆಡಿಸಿದ್ರು. ಅವರು ಕೆಡಿಸ್ತಿಲ್ಲ.
ಎಷ್ಟು ಸಹನೆ, ಎಷ್ಟು ತಾಳ್ಮೆ. ಸಹನೆಗೆ ಮತ್ತೊಂದು ಹೆಸರೇ ಸಂತ ತುಕಾರ. ಎಂಥ ಸಹನೆ ರೀ ಅವರ. ತುಕಾರಾಮರ ಹೆಂಡತಿ ಜೀಜಾಬಾಯಿ ಕಸ ಗುಡಿಸ್ತಾ ಇದ್ಲಂತೆ, ಮನೆ ಕಸನ. ತುಕಾರಾಮರಿಗೆ ಕೋಪ ಬರಬೇಕು, ತುಕಾರಾಮರ ಮನೆಯೊಳಗೆ ಇನ್ನಷ್ಟು ಜಗಳ ಪ್ರಾರಂಭ ಆಗ್ಬೇಕಂತ ಕೆಲವು ಜನ. ಒಬ್ಬ ಕುಹಕಿ, ಒಬ್ಬ ಉಡಾಳನಾಗಿರುವಂಥ ವ್ಯಕ್ತಿ, ತುಕಾರಾಮರ ಧರ್ಮಪತ್ನಿ ಆಗಿರುವಂಥ ಜೀಜಾಬಾಯಿಯವರು ಕಸವನ್ನು ಗುಡಿಸುವಾಗ ಇವರು ಏಕದಾರಿ ಹಿಡ್ಕೊಂಡು ಗೋಡೆಗೆ ಕೂತಿದ್ರಂತೆ. ತುಕಾರಾಮರು ಪಾಂಡುರಂಗ 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 ಕೂತ್ಕೊಂಡಿದ್ರು. ಓಡೋಡಿ ಬಂದಿರುವಂಥ ಒಬ್ಬ ಕುಹಕಿ ಆಗಿರುವ ವ್ಯಕ್ತಿ, ಉಡಾಳನಾಗಿರುವ ವ್ಯಕ್ತಿ ಓಡೋಡಿ ಬಂದು ಜೀಜಾಬಾಯಿಯವರು ಬೆನ್ನ ಮೇಲೆ ಕೂತ್ಕೊಂಡಂತವ. ಹೆಂಡತಿಯ ಬೆನ್ನ ಮೇಲೆ, ಅವರ ಬೆನ್ನ ಮೇಲೆ ಕುತ್ಕೊಂಡಾಗ ತುಕಾರಾಮರು ಏನ್ ಮಾಡ್ಬೇಕಾಗಿತ್ತು? ಎದ್ದು ಹೊಡಿಬೇಕಾಗಿತ್ತು, ಬೈಬೇಕಾಗಿತ್ತು. ತುಕಾರಾಮರಂತಾರೆ, ಪಾಂಡುರಂಗ ಪಾಂಡುರಂಗ, ಹೇ ವಿಠಲ, ಜೀಜಾ ನನ್ನ ಪಾಂಡುರಂಗ ಬಂದು ನಿನ್ನ ಬೆನ್ನ ಮೇಲೆ ಕೂತಿದ್ದಾನೆ, ನಿಧಾನವಾಗಿ ಕೆಳಗಡೆ ಇಳಿಸು ನನ್ನ ಪಾಂಡುರಂಗನನ್ನ, ಕೆಳಗಡೆ ಬೀಳಿಸ್ಬೇಡ ನನ್ನ ಪಾಂಡುರಂಗನನ್ನ. ಏನು ಸಹನೆ ಅವ್ರದ್ದು? ಯಾಕೆ ಎಲ್ಲ ಕಡೆಗೆ ದಿಂಡಿ ಹಿಡ್ಕೊಂಡು ಪಾದಯಾತ್ರೆ ಮಾಡ್ತಾರೆ? ಅವ್ರಿಗೇನು ಹುಚ್ಚಿಡದೈತ? ತುಕಾರಾಮ್ ಮಹಾರಾಜ್ ಎಂಥ ಸಹನೆ ರೀ. ನಾವ್ ಏನ್ ಕಲಿಬೇಕು ಈ ಸಮಾಜದಿಂದ? ಭಕ್ತಿ ಕಲ್ಕೊಂತ ಹೋಗ್ಬೇಕು. ಅದು ಬೇಡ, ಇದು ಬೇಡ, ಅದು ಬೇಡ, ಇದು ಬೇಡ. ನೋಡ್ರಿ, ನಮಗೆ ಯಾವ್ದು ತಿಳಿದದ ಅದನ್ನ ಪಾಲನೆ ಮಾಡೋದು, ಅದನ್ನ ನೋಡಿ ಅವ್ರು ಬದಲಿ ಆಗ್ತಿದ್ರೆ ಆಗೋಲ್ರಕ್ಕ. ಆದ್ರೆ ಭಕ್ತಿ ಕೆಡಿಸ್ಬಾರ್ದು, ಎಂದು ಯಾರು ಭಕ್ತಿಯನ್ನು ಕೆಡಿಸ್ಬಾರ್ದು. ಕೆಲವು ಜನರಿಗೆ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಫಲ ಸಿಗ್ತದಂತ ನಂಬಿಕೆ, ಕೆಲವು ಜನರಿಗೆ ನಾನು ಪಂಡ್ರಾಪುರಕ್ಕೆ ಹೋಗ್ಬೇಕಂತ, ಇನ್ನು ಕೆಲವು ಜನರಿಗೆ ಶ್ರೀಶೈಲಕ್ಕೆ ಹೋಗ್ಬೇಕಂತ. ಅವ್ರಿಗೆ ಯಾವ್ಯಾವ್ದ್ರ ಮೇಲೆ ಶ್ರದ್ಧೆ ಇರ್ತದ, ಆ ಶ್ರದ್ಧೆಯನ್ನು ಇನ್ನಷ್ಟು ಬೆಳೆಸಕ್ಕೆ ನಾವು ಪ್ರಯತ್ನ ಮಾಡಬೇಕು ಹೊರತು ಅವ್ರ ನಂಬಿಕೆಯನ್ನು ನಾವು ಎಂದಿಗೂ ಅದನ್ನು ಕೆಡಿಸೋದಕ್ಕೆ ಪ್ರಯತ್ನ ಮಾಡಬಾರ್ದು. ಹಾಗಾಗಿ ನಾವು ಕಲಿಬೇಕು. ಗುರುಗಳ ಸನ್ನಿಧಾನಕ್ಕೆ ಹೋದಾಗ ಸಾಷ್ಟಾಂಗ ನಮಸ್ಕಾರ ಆಗಬೇಕು. ಗುರುಗಳ ಆಶೀರ್ವಾದ ಆಗೋದು ಯಾವಾಗ? 100 ರೂಪಾಯಿ ಕೊಟ್ರೆ, 1000 ರೂಪಾಯಿ ಕೊಟ್ರೆ ಹಿಂಗೆ ತಿಳ್ಕೊಂಡ್ರೇನು? ತಂದೆ ತಾಯಿಗಳ ಪ್ರೀತಿ ನಮ್ಮ ಮೇಲೆ ಬರೋದು ಯಾವಾಗ? ಸೀರೆ ತಂದು ಕೊಟ್ರೆ, ಬೆಳ್ಳಿ ಬಂಗಾರ ತಂದು ಕೊಟ್ರೆ ಇಲ್ಲ. ನಾವು ಏನು ಮಾಡಬೇಕು ಅಂದರೆ, ನಮ್ಮ ತಂದೆ ತಾಯಿಗಳ ಪಾದಗಳಿಗೆ ಭಕ್ತಿಯಿಂದ ನಾವು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ನಮಸ್ಕಾರ ಮಾಡ್ತಾರೆ. ನಾವೇ ಗೌರವಿಸ್ಲಿಲ್ಲ ಅಂದರೆ ಅವ್ರು ಹೆಂಗೆ ಗೌರವಿಸ್ತಾರೆ ಹೇಳ್ರಿ? ಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಗುರುಗಳ ಪಾದಗಳಿಗೆ. ಆನಂದ ಆಗುತ್ತೆ. ಗುರುವಿನ ಚರಣದೊಳಗ 68 ತೀರ್ಥಗಳಿರ್ತಾವಂತ. 68 ತೀರ್ಥಗಳು. ಅಕ್ಕ ಅಲ್ಲೇ ಕೂಡ್ರಿ, ಇಲ್ಲಿ ಬರಬೇಡ್ರಿ, ಮುಂದೆ ಅಲ್ಲೇ ಕುಂದ್ರಿ. ನೋಡ್ರಿ, ಶ್ರೀ ಗುರು ಚರಣದಲ್ಲಿ 68 ತೀರ್ಥಗಳಿರ್ತವೆ. ಹಾಗಾಗಿ ಗುರುವಿನ ಚರಣಗಳಿಗೆ ಭಕ್ತಿಯಿಂದ ನಮಸ್ಕರಿಸಬೇಕು. ಲಿಂಗಮ್ಮನವರು ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ಗುರುಗಳೊಂದು ಪಾಟಿಯನ್ನು ಕೊಟ್ಟರು. ಪಾಟಿ ಗೊತ್ತಾಗುತ್ತಲ್ಲ, ಪಾಟಿ ಕೊಟ್ರೆ, ಮಗಳೇ ಏನು ಭಕ್ತಿವಂತಳವ ನೀನು, ಸಾಷ್ಟಾಂಗ ನಮಸ್ಕಾರ ಹಾಕಿದಿಲ್ಲವ. ಯಾರು ಕಲ್ಸ್ಯಾರ ನಿನಗ? ನಮ್ಮಪ್ಪ ಕಲ್ಸ್ಯಾರ. ಹೌದಾ? ನಿಮ್ಮಪ್ಪ ಯಾರಿಗೆ ಸಾಷ್ಟಾಂಗ ಹಾಕ್ತಾನ? ಒಳಗಡೆ ಇರುವಂಥ ವೀರ ಮಲ್ಲಯ್ಯನಿಗೆ ಹಾಕ್ತಾನ, ನಿಮ್ಮ ಪಾದಕ್ಕೆ ಹಾಕ್ತಾನ. ಮತ್ತೆ ಹೇಳಿದ್ ನಾನು ಹೇಳಿಲ್ಲ, ಅವರು ಮಾಡಿದ್ದನ್ನು ನೋಡಿ ನಾ ಕಲ್ತೀನಿ. ಹೇಳೋದ್ರಿಂದ ಅಲ್ಲ, ಆಚರಣೆ ಇರಬೇಕು. ನಮ್ಮ ಧರ್ಮ ಅಂದ್ರೆ ಏನು? ಷಟ್ಸ್ಥಲ ಧರ್ಮ ಇದು. ಅರಿವು ಆಚಾರಗಳಿಂದ ಕೂಡಿರುವಂಥ ಧರ್ಮ ಇದು. ಹೇಳುವ ಧರ್ಮ ಅಲ್ಲಿದು, ಪ್ರಾಕ್ಟಿಕಲ್ ಧರ್ಮ ಐತಿದು. ವೀರಶೈವ ಧರ್ಮ ಅಂದ್ರೆ ಪ್ರಾಕ್ಟಿಕಲ್ ಧರ್ಮ ಇದು. ಅದಕ್ಕೆ ಈಶ್ವರ್ ಸಣ್ಕಲ್ ಅವ್ರು ಹೇಳ್ತಾರೆ, ಆಚರಣೆ ಬಹಳ ಮುಖ್ಯ. ಬಹಳ ಜನ ಏನ್ ಹೇಳ್ತಾರೆ? ಡೂ ಆಸ್ ಐ ಸೇ, ಡೋಂಟ್ ಡೂ ಆಸ್ ಐ ಡೂ. ನಾ ಹೇಳಿದ್ದನ್ನು ಅಷ್ಟೇ ಮಾಡು, ನಾ ಮಾಡಿದ್ದನ್ನು ಮಾಡಬೇಡ. ಅಂದ್ರವ ಹೇಳೋದ ಬೇರೆ, ಮಾಡುದ. ಏ ತಮ್ಮ, ಸಿಗರೇಟ್ ಸೇದಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ. ತಾಯಿ ಏನ್ ಮಾಡಕತ್ತಾನ? ಮತ್ತೆ ಇನ್ನು ಕೆಲವು ಮಂದಿ ತಾಯಿಂದ ಹೇಳ್ತಾರೆ, ಏವ್ವ ಅವ್ರ ಊರ ಸುದ್ದಿ ನಮ್ಗೆ ಯಾಕೆ ಬೇಕು ಯವ್ವ, ಎಲ್ಲ ಮಾತಾಡಿಂದೆ, ಊರ ಸುದ್ದಿ ನಮ್ಗೆ ಯಾಕೆ ಬೇಕು ಯವ್ವ, ನಿಂದ ಮಾಡೋದು ಮಹಾಪಾಪ, ಎಲ್ಲ ಮುಗಿದೈತಿ, ಬೇಡ. ಈಶ್ವರ್ ಸಣ್ಕಲ್ ಅವರು ಬಹಳ ಸೊಗಸಾಗಿ ಹೇಳ್ತಾರೆ, ಕರ್ನಾಟಕ ಬಹಳ ಚಂದ ಹೇಳ್ತಾರೆ. ಎಷ್ಟು ಚಂದ ಹೇಳ್ತಾರೆ? ಕಣ್ಣುಗಳೆರಡು ಬಾಯ್ತಾನೊಂದು, ಏನಿಹುದೇನಿಹುದಿದರರ್ಥ,
ಕಿವಿಗಳು ಎರಡು ಬಾಯ್ತಾನೊಂದು ಏನಿಹುದೇನಿಹುದಿದರರ್ಥ. ಕೈಗಳೆರಡು ಬಾಯ್ತಾನೊಂದು ಏನಿಹುದೇನಿಹುದಿದರರ್ಥ. ಕಾಲುಗಳೆರಡು ಬಾಯ್ತಾನೊಂದು ಏನಿಹುದೇನಿಹುದಿದರರ್ಥ. ಕಣ್ಣುಗಳು ಎಷ್ಟದವ್ರಿ ಅಮ್ಮ? ಎಷ್ಟದವು? ಎಲ್ಲಿದಾವು? ಬೆರಳಿಗದವನ ಮುಟ್ಟಿ ತೋರಿಸುವ ಕಣ್ಣೆಲ್ಲಿದಾವು? ಹೌದು. ಕೆಲವು ಮಂದಿ ಚಸ್ಮೆ ಮೇಲೆ ಹಾಕಿ ನಾಕತ್ತಾರ. ನಿಮಗವ್ವ ನಮಗ್ ಮಾತ್ರ. ಕಣ್ಣುಗಳೆರಡು ಬಾಯ್ತಾನೊಂದು ಏನಿಹುದೇನಿಹುದಿದರರ್ಥ. ಪ್ರಶ್ನೆ ಮಾಡಿದವರು ಉತ್ತರವನ್ನು ಅವರೇ ಕೊಡ್ತಾರೆ. ಇಮ್ಮಡಿ ನೋಡೈ ಒಮ್ಮಡಿ ನುಡಿಯೈ ಎಂಬುದೇ ಇದರರ್ಥ. ನೋಡುವುದು ಎರಡರಷ್ಟಾಗ್ಬೇಕು, ನುಡಿಯುವುದು ಒಂದರಷ್ಟಾಗ್ಬೇಕು. ಕಿವಿಗಳು ಎರಡು ಬಾಯ್ತಾನೊಂದು ಏನಿಹುದೇನಿಹುದಿದರರ್ಥ. ಕಿವಿಗಳು ಎಷ್ಟದವು? ಎಲ್ಲಿದವು? ಈಗ ನೆನಪಲ್ಲಿ ನಿಮ್ಮ ಕಿವಿ, ನಿಮ್ಮ ಕಣ್ಣು. ಬರೀ ನಮ್ಮ ಕಣ್ಣು ಮತ್ತೊಬ್ಬರ ಮೇಲೆ ಇರ್ತಾವ ಕಣ್ಣು, ನಮ್ಮ ಕಿವಿ ಬರೀ ಮತ್ತೊಬ್ಬರ ಕಡೆ ಕೇಳುವ ಇರ್ತಾವ. ನನಗೂ ಕಿವಿ ಅದಾವನು, ನನಗೂ ಕಣ್ಣು ಅದಾವನು ಅಂತ ನೆನಪು ಮಾಡ್ಕೊಳ್ಳೋದು. ನೋಡಿ, ಕಿವಿಗಳು ಎರಡು ಬಾಯ್ತಾನೊಂದು ಏನಿಹುದೇನಿಹುದಿದರರ್ಥ. ಏನಿದರ ಅರ್ಥ ಅಂದ್ರೆ ಇಮ್ಮಡಿ ಕೇಳೈ ಒಮ್ಮಡಿ ನುಡಿಯೈ ಎಂಬುದೇ ಇದರರ್ಥ. ಕೇಳುವುದು ಎರಡರಷ್ಟಾಗ್ಬೇಕು, ಹೇಳುವುದು ಏನ್ರಿ? ನಾವು ಕೇಳಿದ್ದು ಕಡಿಮೆ, ಯಾರೋ ಹೇಳಿದ್ರಂತ. ಏನವ ಶಾಂತ, ಶಿಲ್ಪ, ಕಲ್ಪನಾ, ರೇಷ್ಮಾ ಅವ ಏನವ ಈ ಕಡೆ ಹೋಗಿದ್ದೆಲ್ಲ ನನ್ನವ? ಇಲ್ಲವಾ, ಮೇಲಿನ ಮನೆ ಮಲ್ಲವನಿಗೆ ಮಗಳು ಬಂದಿದ್ದಾಳಲ್ಲ, ಗರ್ಭಿಣಿ ಆಗಿದ್ಲು, ಹೆರಿಗೆ ಆಯಿತು ಬಾ ಅಂತ ಹೇಳಿದ್ಲು, ಹೋಗಿದ್ದೆ. ಮಗು ಏನು ಮಗು? ಏನವಾ ಅವ್ರ ಯಜಮಾನ್ ಹೋದ, ರಾಜ್ಕುಮಾರ್ ಅಂತ ಹುಡುಗ ಹುಟ್ಟೈತಿ, ಬಣ್ಣ ಹೆಂಗ ಅಂದ್ಕೊಳ್ಳ ಎಲ್ಲ ಚಲೋ. ಅವ್ರ ಗಂಡನ ಮನೆ ಕಡಿಲಾರ ಸ್ವಲ್ಪ ಅಮಾಸಿ ಬಣ್ಣದಾರೆ, ಸ್ವಲ್ಪ ಹುಡುಗ ಸ್ವಲ್ಪ ಬೂದ್ಗಪ್ಪ ಐತಿ ಅಂದ್ಲು. ಹೌದಾ? ಇರ್ಲಿ ಬಿಡಿ. ಅಷ್ಟನ್ನೋದ್ರೊಳಗೆ ಹೇಳಿದ ಹೆಣ್ಮಗಳು ಹೋದ್ಲಲ್ಲ, ಆ ಕಡೆ ಇನ್ನೊಬ್ಬ ಹೆಣ್ಮಗಳು ಬಂದು, ಏನ ತಂಗಿ ಏನು ಮಾತಾಡಕತ್ತಿದ್ದಲ್ಲ, ಏನೋ ಅಂದ್ರಲ್ಲ. ಏನಿಲ್ಲ, ಇವ್ರ ಮನೆಗೆ ಹೆರಿಗೆ ಆಗಿತ್ತಂತ. ಏನ್ ಮಗು? ಗಂಡು ಮಗು. ಹೆಂಗೈತಿ? ಕರ್ರಗೈತಿ. ನೋಡ್ರಿ ಹೆಂಗಾತ, ಬಾಯಿಂದ ಬಾಯಿ ರೂಪಾಂತರ ಆಗತ್ತಲ್ಲ, ಕರೋನಾ ರೂಪಾಂತರ ಆಕಿತ್ತಲ್ಲ ಹಂಗ. ಮತ್ತೆ ಇನ್ನೊಬ್ಬಕ್ಕೆ ಬಂದು ಹೆಂಗೈತೆ? ಅಯ್ಯವ್ವ ಹೆಗ್ಗಣ ಹಾಡ್ದಾಳ, ಕಾಗಿ ಏನ್ ಮಾಡ್ತೀರಿ? ಹೇಳುವುದು ಎರಡರಷ್ಟಾಗ್ಬೇಕು. ಹೇಳುವುದು ಕೈಗಳು ಎರಡು ಬಾಯ್ತಾನೊಂದು ಏನಿಹುದೇನಿಹುದಿದರರ್ಥ. ಇಮ್ಮಡಿ ದುಡಿಯೈ ಒಮ್ಮಡಿ ಉಂಬೈ ಎಂಬುದೇ ಇದರರ್ಥ. ಕೈಗಳನ್ನ ಪರಮಾತ್ಮ ಎಷ್ಟು ಕೊಟ್ಟನ? ಎಲ್ಲಿದಾವ್ ಕೈ? ವಾ ಹಿಂದವ್ರಿಗಿಲ್ಲ. ಕೈಗಳೆರಡು ಬಾಯ್ತಾನೊಂದು ಏನಿಹುದೇನಿಹುದಿದರರ್ಥ. ಇಮ್ಮಡಿ ದುಡಿಯೈ ಒಮ್ಮಡಿ ಉಂಬೈ ಎಂಬುದೇ ಇದರರ್ಥ. ದುಡಿಯುವುದು ಎರಡರಷ್ಟಾಗ್ಬೇಕು, ಉಣ್ಣುವುದು ನಮ್ಮದು ಉಣ್ಣೋದು 4ರಷ್ಟಾಗೈತಿ. ಅದಕ್ಕೆ ಉದಾಹರಣೆ ನಾನು. ಮೊದಲಿಗೆ ಹೆಂಗಿದ್ದೆ? 2010ರಾಗ ತೆಳ್ಳಗಿದ್ದೆ, ಬೆಳ್ಳಗಿದ್ದೆ. ಈಗ ಗುಂಡ್ಗುಂಡಗ ಗಣಪತಿ. ಉಣ್ಣುವುದು 4ರಷ್ಟು. ಪತಂಜಲಿ ಹೇಳ್ತಾರೆ, ಅವರು ತಮ್ಮ ಯೋಗ ಸೂತ್ರದಲ್ಲಿ 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನನ್ನು ಹೊತ್ಕೊಂಡು ಎಲ್ಲಿಗಂತ ಕೇಳಿದೆ. ದುಡಿಯುವುದು ಕಡಿಮೆ ಆಯಿತು, ಉಣ್ಣುವುದು. ಕಾಲುಗಳೆರಡು ಬಾಯ್ತಾನೊಂದು ಏನಿಹುದೇನಿಹುದಿದರರ್ಥ. ಕಾಲಿ ಅಂತ ತೋರಿಸಿರಿ ನೀವು. ಹೆಂಗ ನಗಬೇಕು ಅರ್ಥ ಹಿಂಗ. ಮತ್ತೆ ಕಾಲಿಗೆ ಮುಂದಕ್ಕೆ ಮಾಡಿದ ನೋಡಿ, ಹುಡುಗಿಯರ ಕಾಲು ಮುಂದಕ್ಕೆ ಮಾಡಿದ್ರು. ಕಾಲುಗಳೆರಡು ಬಾಯ್ತಾನೊಂದು ಏನಿಹುದೇನಿಹುದಿದರರ್ಥ. ಇಮ್ಮಡಿ ನಡೆಯೈ ಒಮ್ಮಡಿ ನುಡಿಯೈ ಎಂಬುದೇ ಇದರರ್ಥ. ನಮ್ಮ ಸಿದ್ಧಾಂತ ಏನ್ ಹೇಳ್ತದಪ್ಪ ಅಂದ್ರ, ನಡೆಯುವುದು 2ರಷ್ಟಾಗ್ಬೇಕು, ನುಡಿಯುವುದು 1ರಷ್ಟಾಗ್ಬೇಕು. ಭಕ್ತಿ ಸುಭಾಷೆಯ ನುಡಿಯನ್ನು ನುಡಿವೆ, ನುಡಿಯಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ.
ಒಂದು ಜವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ. ಒಂದು ಜವೆ ಕೊರತೆಯಾದರೆ ಎನ್ನನ್ನು ಅದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಅಂದ್ರೆ ಬಸವಣ್ಣವರು. ನಡೆಯುವುದು ಎಲ್ಲರಷ್ಟಾಗ್ಬೇಕು, ಮಾತು ಕಡಿಮೆ ಆಗ್ಬೇಕು. ಮಾತು ಬಂತು ಕೃತಿ ಹೋಯ್ತು ಅಂದ್ರು ಶುದ್ಧಯ್ಯ ಪುರಾಣಿಕರು. ಹಾಗಾಗಿ ದಾನೇಶ್ವರಿ ಅಮ್ಮನವರ ಪುರಾಣ ಅಂದ್ರೆ, ದಾನೇಶ್ವರಿ ಅಮ್ಮನವರ ಚರಿತಾಮೃತ ಅಂದ್ರೆ ಇದು ಕೇವಲ ಮಾತನಾಡಿದವರ ಚರಿತಾಮೃತ ಅಲ್ಲ. ಇದು ದಾನೇಶ್ವರಿ ಅಮ್ಮನವರು ಎಂತವರು ಅಂದ್ರೆ ಕೇವಲ ಮಾತನಾಡಿ ಉಪದೇಶವನ್ನು ಮಾಡಿದವರಲ್ಲ, ಮಾತನಾಡಿ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡವರಲ್ಲ, ಮಾತನಾಡಿ ಏನೆಲ್ಲ ಕಾಣಿಕೆಯನ್ನು ಸಂಗ್ರಹ ಮಾಡಿದವರಲ್ಲ. ಅವರು ಮಾತಿಗಿಂತಲೂ ನಡೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟವರು ಗುಡ್ಡಾಪುರದವರ ದಾನೇಶ್ವರಿ ಅಮ್ಮನವರು. ನಡೆಯುವುದು ಎರಡರಷ್ಟಾಗಬೇಕು. ವೀರಶೈವ ಧರ್ಮ ಅಂದ್ರೆ ಪ್ರಾಕ್ಟಿಕಲ್ ಧರ್ಮ. ಗುರುಗಳು ಪಾಠಿ ಕೊಟ್ಟರು, ಬರಿಯಮ್ಮ ಅಂದ್ರು. ಅವಾಗ ಹುಡುಗಿ ಲಿಂಗಮ್ಮ 6 ವರ್ಷದ ಮಗು. ಗುರುಗಳು ಯಾವಾಗ ಪಾಠಿ ಕೊಟ್ಟರು ಬರಿ ಅಂತ ತಿಳ್ಕೊಂಡು ಹೇಳಿದ್ಕೊಳ್ಳಿ ಮತ್ತೆ ಪಾಠಿ ಪಕ್ಕದಲ್ಲಿ ಇಟ್ಕೊಂಡು ಮತ್ತೆ ಸಾಷ್ಟಾಂಗ ನಮಸ್ಕಾರ ಆಗ್ತದು. ನೋಡ್ರಿ ಎಷ್ಟು ಚಂದ ಐತಿ ಕತೆ. ಮತ್ತೆ ಸಾಷ್ಟಾಂಗ ಆಗ್ತದ. ಯಾಕಮ್ಮ ಅಂದ್ರು, ಇದುವರೆಗೂ ಸಾಷ್ಟಾಂಗ ಹಾಕಿದ್ದು ನಮ್ಮಪ್ಪ ನನಗೆ ಕೊಟ್ಟ ಸಂಸ್ಕಾರ. ಇನ್ನು ಮುಂದೆ ಅಕ್ಷರ ವಿದ್ಯೆ ಅಕ್ಷರ ಸಂಸ್ಕೃತಿ ನನಗೆ ಬರ್ಬೇಕಾಗಿದ್ರೆ ಇನ್ನು ನಿಮ್ಮ ಆಶೀರ್ವಾದ ಬೇಕು, ಅದಕ್ಕೆ ನಿಮ್ಮ ಪಾದಕ್ಕೆ ನಾನು ಮತ್ತೆ ಸಾಷ್ಟಾಂಗ ಹಾಕಿದ್ದೆ. ಬಹಳ ಸಂತೋಷ ಇರ್ತೈತಿ. 4 ಜನ ನಿಮ್ಮನ್ನು ಬೈದ್ರಪ್ಪ ಅಂದ್ರೆ ಚಲೋ ಆತಪ್ಪ ಅಂತ ಸುಮ್ಮಿತ್ ಬಿಡೋದು. ಮತ್ತು ಆಗಿಂದಾಗ ನೀವು ಸಿಟ್ಟಿಗೆ ಆಯ್ತು ಹೆಂಗೆ ಬೈದ ನಮ್ಮನ್ನು ಹೆಂಗೆ ಬೈದ ಸಿಟ್ಟು ಮಾಡಿಕೊಂಡು ಮೊಬೈಲ್ ಹಚ್ಚಿ BP ರೈಸ್ ಮಾಡಿಕೊಂಡು ಕೈಕಾಲೆಲ್ಲ ಮಾಡಿಕೊಂಡು ಯಾಕೆ ಬೇಕಾಯ್ತು ಭಾಳ BP ರೈಸ್ ಮಾಡ್ಕೋಬಾರ್ದು, ಪ್ಯಾರಲೈಸಿಸ್ ಆಗುತ್ತೆ. ಭಾಳ ಸಿಟ್ಟು ಮಾಡಬಾರ್ದು. ಅದು ಮನಸ್ಸಿನಾಗ ಇಟ್ಕೋಬೇಕು, ಕಲಿಬೇಕು. ಮನಸ್ಸಿನಾಗ ಇಟ್ಕೋಬೇಕು. ಅದನ್ನು ಮುಂದೊಮ್ಮೆ ಗುರಿ ಇಟ್ಕೊಂಡು ಕಲಿಬೇಕು. ಅದನ್ನು ಕಲಿಯೋಕೆ ಇಲ್ಲಿ ಬಂದಿದ್ದು ನಾನು, ಈ ಜಗತ್ತಿಗೆ ಬಂದಿದ್ದು ಅದನ್ನು ಕಲಿಯಾಕ. ಬೈದ್ರೆ ಬೈಯಲ್ರ ಕೈ ಏನು ಬೈದವರು ದೊಡ್ಡವ್ರು ಆಗ್ಲಪ್ಪ ಅಂತ ಸುಮ್ಮಿರೋದು ಅಷ್ಟ. ಯಾರನ್ನು ಬೈದಲ್ಲಿ ಜಗತ್ತಿನಾಗ ಎಲ್ಲರನ್ನೂ ಬೈತಾರೆ. ನೋಡಿ ಆ ಲಿಂಗಮ್ಮ ನಮಸ್ಕಾರ ಮಾಡಿ ಮತ್ತೆ ಪಾಟಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಗುರುಗಳು ಬರಿ ಅಂದಾಗ ಆ ಮಗು ಅದರೊಳಗೆ ಏನು ಬರೀತು ಅಂದರೆ ಓಂ ಅಂತ ಬರೀತು ಮಗು. ಏನು ಬರೀತ್ರವ ಅಂದ್ರೆ ನೋಡೋಣ ಒಂದು 2 ಸರಿ ಸರಿಯಾಗಿ ಕೊಡ್ರಿ, ನೋಡೋಣ ಸರಿಯಾಗಿ ಕೊಡ್ರಿ. ಉಸಿರು ಒಳಗಡೆ ತಗೊಳ್ರಿವ, ಉಸಿರು ಕಣ್ಣು ಮುಚ್ಚರಿ, ಕಣ್ಣು ಮುಚ್ಚರಿ. ಏನೂ ಒಯ್ಯಲ್ಲ ನಿಮ್ಮ ಮೈ ಮೇಲೆ ಬಂಗಾರ, ಯಾರು ಒಯ್ಯಲ್ಲ. ನೇರವಾಗಿ ಕೂತ್ಕೊಡ್ರಿ, ಸರಿಯಾಗಿ ಕೂತ್ಕೊಡ್ರಿ, ಕಣ್ಣು ಮುಚ್ಚರಿ. ಮುಖದೊಳಗೆ ನಗು ಇರಲಿ, ಮುಖದೊಳಗೆ ಪ್ರಸನ್ನತೆ ಇರಲಿ, ಕಣ್ಣು ಮುಚ್ಚರಿ. ರಿಲ್ಯಾಕ್ಸ್ ಆಗ್ತೀರಿ. ಉಸಿರು ತಗೊಳ್ರಿ ಮೇಲೆ. ಓ ಮುಂಜಾನೆ ಎದ್ದು ನಮ್ಮ ಮಲಯಜರು ಹೇಳಿಕೊಟ್ಟಿದ್ದು. ಅವಾಗ ಒಂದು ಗ್ರೂಪ ಇತ್ತದ ಆಗ ಮಠದಾಗ 21 ಸಾರಿ ಓಂಕಾರ ಧ್ಯಾನ ಮಾಡಬೇಕು. ಮನಸ್ಸಿನ ವಿಕಾರ ನಿಲ್ತದ, ಧ್ವನಿ ಸ್ವೀಟ್ ಆಗ್ತದೆ, ಮಾತಿನೊಳಗೆ ಶಕ್ತಿ ಬರ್ತದೆ, ಮುಖದೊಳಗೆ ತೇಜಸ್ ತುಂಬಿರ್ತದೆ, ಮೆಮರಿ ಪವರ್ ಹೆಚ್ಚಾಗ್ತದೆ, ಆಕರ್ಷಣಾ ಶಕ್ತಿ ಹೆಚ್ಚಾಗ್ತದೆ. ಎಲ್ಲರೂ ಮಾಡೋದಿದೆ. ಎಲ್ಲರೂ ಅಂದರೆ ಸ್ವಚ್ಛ ಆಗಿ ಬಂದು ಮಾಡೋದು. ಆ ಮಗು ಲಿಂಗಮ್ಮ ಪಾಟಿಯೊಳಗೆ ನೋಡಿ ಎಷ್ಟು ಚಂದ ಅನಿಸ್ತು. ಎಲ್ಲರೂ ಅಂದ್ರೆ ಎಷ್ಟು ಚಂದ ಆಯ್ತು. ಹಾಂ ಓಂ ಬರೆದು ಗುರುಗಳ ಪಾದಕ್ಕೆ ಅರ್ಪಣೆ ಮಾಡ್ತು. ಏನಮ್ಮ ಊ ಮ ಸೇರಿ ಓಂ ಆಗ್ತದಂತ ಆಗ್ತದೆ. ನೀನು ಬರ್ದಿಯಲ್ಲಮ್ಮ, ಭಾಳ ಸಂತೋಷ ಆಯ್ತು. ಯಾರು ಕಲಿಸ್ಯಾರ? ನಮ್ಮವು ಕಲಿಸ್ಯಾರ, ನಮ್ಮ ತಾಯಿ ಕಲಿಸ್ಯಾರ. ದಿನಾವ ನೀನು 6 ವರ್ಷದ ಮಗು ಲಿಂಗಮ್ಮ ವೀರಶೈವ ಧರ್ಮ ಸಿದ್ಧಾಂತವಾಗಿರುವ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳನ್ನು ಕಲಿತು ಮಗು. ಮುಂದೆ ಪೂಜ್ಯರಾಗಿರುವಂತಹ ಶಾಂತವೀರ ಮಹಾಸ್ವಾಮೀಜಿಯವರು ಕಲ್ಯಾಣದ ಶರಣರ ಕಥೆಗಳನ್ನು ಹೇಳಿದರು. ಕಲ್ಯಾಣದ ಶರಣರ ಕಥೆಗಳನ್ನು
ಬಸವ ಕಲ್ಯಾಣದಲ್ಲಿರುವಂಥ ಶರಣರ ಕಥೆಯ ಪರಿಣಾಮ ಲಿಂಗಮ್ಮನವ್ರ ಮೇಲೆ ಆಯಿತು. ಅಲ್ಲಮ ಪ್ರಭುದೇವರ ಕೃಪೆಯಿಂದ ಶಿವಯೋಗಿಯಾಗಿ ಪರಿವರ್ತನೆ ಹೊಂದಿರುವಂಥ ಸೊನ್ನಲಾಪುರ ಸಿದ್ದರಾಮ ಶಿವಯೋಗಿಯನ್ನು ಕುರಿತಿದ್ದಾರೆ. ಮಗು 10-11 ವರ್ಷ ತುಂಬಿರುವಾಗ ಹಠ ಮಾಡ್ತಂತೆ, ನಾವು ಸೊನ್ನಲಾಪುರಕ್ಕೆ ಹೋಗೋಣ, ಸಿದ್ದರಾಮ ಶಿವಯೋಗಿಯನ್ನು ನೋಡೋಣ, ಅವರು ಶಿವಯೋಗಿಯಾಗಿ ಏನೆಲ್ಲ ಪರಿವರ್ತನೆಯನ್ನು ಮಾಡಿದ್ದಾರಂತೆ. ಮತ್ತು ಮಗಳು ಕೇಳಿದಾಗ ಯಾವ ತಂದೆಯೂ ಕೂಡ ಇಲ್ಲ ಅನ್ನೋದಿಲ್ಲ, ಯಾವ ತಾಯಿಯೂ ಕೂಡ ಇಲ್ಲ ಅನ್ನಲಿಲ್ಲ. ಮಗಳನ್ನು ಕರ್ಕೊಂಡು ಸೊನ್ನಲಾಪುರಕ್ಕೆ ಬಂದರೆ ಶಿವಯೋಗಿ ಸಿದ್ದರಾಮರು ಎಲ್ಲೆಲ್ಲಿ ನೋಡ್ತೀರಲ್ಲೆಲ್ಲ ಕಡೆಗೆ ಅರವಟ್ಟಿಗೆಗಳನ್ನು ಇಟ್ಟವರು ಸಿದ್ದರಾಮರು. ಸಾಮೂಹಿಕ ವಿವಾಹಗಳಿಗೆ ಮುನ್ನುಡಿಯನ್ನು ಬರೆದವರು ಸಿದ್ದರಾಮರು. ಕೆರೆಗಳನ್ನು ಕಟ್ಟಿಸಿದವರು, ದೇವಾಲಯಗಳನ್ನು ಕಟ್ಟಿಸಿದವರು ಸಿದ್ದರಾಮರು. ಅಂತ ಸಿದ್ದರಾಮರ ಹತ್ರ ಹೋದಾಗ ಸಿದ್ದರಾಮರ ಸೇವೆಯಲ್ಲಿ ಹಾವಿನಾಳದ ಕಲ್ಲಯ್ಯ ಅಂತ ಒಬ್ಬರು ಶರಣರಿದ್ರು. ಹಾವಿನಾಳದ ಕಲ್ಲಯ್ಯ ಬಂದವ್ರನ್ನ ಏನು ಮಾಡ್ತಿದ್ರು ಕಲ್ಲಯ್ಯನವ್ರಂದ್ರೆ, ಶರಣಾರ್ಥಿಗಳು ಬರೀಪ್ಪ, ಮುಖಮಾರ್ಜನೆ ಮಾಡ್ಕೊಳ್ರಿ, ವಿಭೂತಿ ಹಚ್ಕೊಳ್ರಿ, ಪ್ರಸಾದ ಮಾಡ್ರಿ, ಪ್ರಸಾದದ ನಂತರ ಸಿದ್ದರಾಮ ಶಿವಯುಗಳ ದರ್ಶನ. ನಾನು ನೀವು ಮಾಡಬೇಕಾಗಿರೋದು ಅಷ್ಟೇ. ಈಗ ಮಾರ್ಚ್ 6ನೇ ತಾರೀಕಿನವರೆಗೂ ಇನ್ನೂ ಬೇರೆ ಬೇರೆ ಊರಿಂದ ಬರ್ತಾರಲ್ಲ, ನಾವೆಲ್ಲ ಯಡೂರು ಆಗಿರ್ಬೋದು, ಮಾಂಜಿರಿ ಆಗಿರ್ಬೋದು, ಕಲ್ಲೋಳ ಆಗಿರ್ಬೋದು, ಚಂದೂರು ಆಗಿರ್ಬೋದು, ಯಡೂರುವಾಡಿ ಆಗಿರ್ಬೋದು, ಎಲ್ಲ ಏನು ಸಿರುಗುಪ್ಪಿಂದ ಎಲ್ಲ ಜನ ಬರಕತ್ತೀವಲ್ಲ, ನಾವೆಲ್ಲ ಅಷ್ಟೇ. ಬೇರೆ ಬೇರೆ ಊರುಗಳಿಂದ ಜನ ಬರ್ತಾರಲ್ಲ, ಶರಣಾರ್ಥಿಗಳ್ರಿಪ್ಪ, ಬರ್ರಿ ಅಣ್ಣವ್ರ ನಮ್ಮನೆಗೆ ಬರ್ರಿ, ಒಂದಿಷ್ಟು ಶರ್ಬತ್ ಕುಡ್ದು ಹೋಗ್ರಿ, ಅಣ್ಣವ್ರ ನಮ್ಮನೆಗೆ ಬರ್ರಿ, ಒಂದು ಕಪ್ ಚಹಾ ಕುಡ್ದು ಹೋಗ್ರಿ. ಮಾರ್ಚ್ 6ನೇ ತಾರೀಕಿನವರೆಗೂ, 1ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೂ ಒಟ್ಟ ಹಾಲು ಮಾರಾಟ ಮಾಡಬೇಡ್ರಿ, ಡೈರಿಗೆ ಹಾಕ್ಬೇಡ್ರಿ. ನಿಮ್ಮ ಮನೆ ಅಂಗಳಕ್ಕೆ ಯಾರು ಬರ್ಲಿ ಬಿಡ್ಲಿ, ದೇವಸ್ಥಾನದಾಗ ಬಂದಿದ್ರ ಅಣ್ಣವ್ರ ಅಲ್ಲಿ ಹೋಟೆಲ್ನೊಳಗೆ ಕುಡಿದು ಯಾಕೆ ಆರೋಗ್ಯ ಹೆಚ್ಚು ಕಡಿಮೆ ಮಾಡ್ಕೊತೀರಪ್ಪ, ನಿಮಗೆ ಶುಗರ್ ಇದ್ರೆ ಸಕ್ಕರೆ ಇಲ್ಲಾರ್ದು ಮಾಡ್ಕೊಡ್ತೀವಿ, ಇಲ್ಲ ನೀವು ಆರಾಮಾಗಿದ್ರೆ ಸಕ್ಕರೆ ರೋಗ ಬರುವಂಗ ಸಕ್ಕರೆ ಹಾಕಿ ಚಂದ. 1ರಿಂದ 6ನೇ ತಾರೀಕಿನವರೆಗೂ ಹಾಲು ವೀರಭದ್ರ ಸ್ವಾಮಿ ಸನ್ನಿಧಾನಕ್ಕೆ ಮೀಸಲಪ್ಪ. ಅಂದ್ರೆ ಎಲ್ಲೇ ವೀರಣ್ಣ ಎಲ್ಲದಾನ, ಬಂದಂತ ಭಕ್ತ ಹೃದಯದಾಗ ಅದಾನ, ಬಂದವ್ರಿಗೆ ಒಂದಿಟ್ಟು ಹಾಲು ಕೊಡ್ರಿ. ಅವ್ರು ಅನ್ಬೇಕು, ಯಡೂರಾಗ ವೀರಣ್ಣ ದೇವಸ್ಥಾನದಾಗ ಅದಾನಂತ ನಾವು ತಿಳ್ಕೊಂಡ್ವಿ. ವೀರಣ್ಣ ಕೇವಲ ದೇವಾಲಯದೊಳಗಿಲ್ಲ, ಯಡೂರಿನ ಸಂಪೂರ್ಣ ಸದ್ಭಕ್ತರ ಹೃದಯದೊಳಗದಾನ, ಬಂದವ್ರನ್ನೆಲ್ಲ ಬಾ 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 ಅಂತ ಕರೀತಾನ. ಹಾಲು ತೆಗೆದಿಡ್ರಿ, ಒಂದಿಷ್ಟು ಚಲೋ ಚೂಡ ಮಾಡಿಡ್ರಿ, ಚಲೋ ಒಂದಿಷ್ಟು ರವಾದ ಉಂಡಿ ಮಾಡಿಡ್ರಿ. ರವಾದ ಉಂಡಿ ಮಾಡಕ್ ಬರಲಿಲ್ಲ ಅಂದ್ರೆ ಹೆಸರುಂಡಿ ಮಾಡಿಡ್ರಿ, ಹೆಸರುಂಡಿ ಮಾಡಕ್ ಬರಲಿಲ್ಲ ಅಂದ್ರೆ ಬೇಸನ್ ಉಂಡಿ ಮಾಡಿಡ್ರಿ. ಇವು ಯಾವ ಉಂಡಿ ಮಾಡಕ್ ನಮಗ್ ಬರಂಗಿಲ್ಲ ಅಂದ್ರೆ ಕರ್ಚಿಕಾಯಿ ಮಾಡಿಡ್ರಿ, ಇಲ್ಲ ಅಂಟರ ಮಾಡಿಡ್ರಿ. ಇದನ್ನ ಮಾಡಿಟ್ಟು ಬಂದವ್ರಿಗೆ ಒಂದು 4 ಕಾಳು ಚೂಡ, 1 ಕರದಂಟು, 1 ಕರ್ಚಿಕಾಯಿ, 1 ಉಂಡಿ, 1 ಕಪ್ ಚಾನು, 1 ಕಪ್ ಹಾಲು, 1 ಕಪ್ ಶರ್ಬತ್ತು ಬಂದವ್ರಿಗೆ ಕೊಟ್ಟು ನೋಡ್ರಿ. ಎಷ್ಟು ಖುಷಿ ಪಡ್ತಾರೆ ಅಂದ್ರೆ, ಯಾವಾಗ ಯಡೂರಿಗೆ ಬರ್ತಾರ ಅವ್ರಿಗೆ ವೀರಣ್ಣನಕ್ಕಿಂತ ಮೊದಲಿಗೆ ನೆನಪಾಗೋದು ಯಾರಪ್ಪ ಅಂದ್ರೆ, ನೀವು ಮನೆಗೆ ಕರೆದು ಆದರ ಆತಿಥ್ಯ ಮಾಡಿರ್ತೀರಲ್ಲ, ನಿಮ್ಮ ನೆನಪಾಗುತ್ತೆ. ಬರೀ ಬೀಗರಿಗೆ ಉಣಿಸಿನ್ಯ, ಅವ್ರಿಗೆ ಉಣಿಸಿನ್ಯ, ಇವ್ರಿಗೆ ಉಣಿಸಿನ್ಯ, ಅಕ್ಕನ ಮಗಳಿಗೆ ಉಣಿಸಿನ್ಯ, ತಂಗಿ ಮಗಳಿಗೆ ಉಣಿಸಿನ್ಯ, ಬರೀ ಅವ್ರಿಗೆ ಉಣಿಸೋದ್ರ. ಅವ್ರು ಸಾಯಿ ಮುಂದಾಗ ಏನಂತ, ನಮ್ ದೊಡ್ಡ ಹೋಗಿಲ್ಲ ನೀನೆ, ಅಯ್ಯಯ್ಯ ಹಿಂಗಂತಾನಲ್ಲ, ಎರಡು ಉಣಿಸಿದ್ದೆ, ಅದ ಉಣಿಸಿದ್ದಕ್ಕೆ ಅನ್ನಕತ್ತಾನವ. ಇಲ್ಲ, ಬಂದವರಿಗೆಲ್ಲ 1ರಿಂದ 6ನೇ ತಾರೀಕಿನವರೆಗೂ ಹಾಲು ತೆಗೆದಿಡ್ತೀರೇವ. 1 ಲೀಟ್ರಿಗೆ 100 ಅದಾವ, ಹಂಗ ಹೇಳೋನಪ್ಪ ಇವ. ನೀವು ಕರ್ಕೊಂಡೋಗ ಮಿಮಿ ಕಾಲ ಜಗಣಿ ತೆಗೆಸ್ಬೇಕು, ಗೊತ್ತಾಗುತ್ತೆ. ಒಬ್ಬರದ ಚಪ್ಪಾಳೆ ತಟ್ಬೇಕು ಇದಕ್ಕೆ. ಅಲ್ಲ ಈಗಲ್ಲ, ಓದ್ತದ. ತೆಗೆದಿಡ್ರಿ, ಕುಡಿಸ್ರಿ, ಚಂದ ಇರ್ತದ. ಅಲ್ಲಿ ಲಿಂಗಮ್ಮನವರು ಓಂ ಬರೆದ್ರು. ಅವರು ಅಲ್ಲಿ ಸೊಲ್ಲಾಪುರಕ್ಕೆ ಹೋದರು. ಹಾವಿನಾಳ ಕಲ್ಲಯ್ಯನವರು ಬಂದವ್ರನ್ನ ಕರೆದು ಪ್ರಸಾದ ಮಾಡಿಸಿದರು. 12ನೇ ಶತಮಾನದಾಗ ಊಟ ಮಾಡಿಸಿದ ಕಲ್ಲಯ್ಯನ ನೆನಪು ಮಾಡ್ಕೊಳಕತ್ತೀವಿ. ಊಟ ಮಾಡಿಸಿದ್ರು. ಸಿದ್ದರಾಮ ಶಿವಯೋಗಿಗಳವರ ದರ್ಶನವಾಯಿತು. ನೋಡ್ತಾ ಇದ್ದಂತೆ ಲಿಂಗಮ್ಮ ಶಿವಯೋಗಿ ಸಿದ್ದರಾಮರನ್ನ 10-11 ವರ್ಷ ತುಂಬಿರುವಂತ ಲಿಂಗಮ್ಮ ತದೇಕ ಚಿತ್ತದಿಂದ ನೋಡ್ತಾ ಇದ್ದಾಳೆ. ಏನು ಆನಂದವಾಗಿ ಶಿವಯೋಗಿ ಸಿದ್ದರಾಮನನ್ನು ನೋಡಿ
ಶ್ರೀಗಿರಿಯ ಮಲ್ಲಯ್ಯನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಸೊನ್ನಲಾಪುರವನ್ನ ಅಭಿನವ ಶ್ರೀಶೈಲವನ್ನಾಗಿ ಮಾಡಿರುವ ಸಿದ್ದರಾಮ, ನಿಮ್ಮ ಪಾದಗಳಿಗೆ ಕೋಟಿ ಕೋಟಿ ಪ್ರಣಾಮ ಅಲ್ಲ ತಾಯಿ, ನಮಸ್ಕರಿಸಿದ. ಮಗಳೇ ಬಾ, ಅಪ್ಪ ಅವರು ಕರೆದ್ರು ಸಿದ್ದರಾಮೇಶ್ವರ ಬಾ, ಏನ್ ಬೇಕು ನಿನಗೆ ಅಂದ್ರ ಅಪ್ಪ ಅವರು. ಏನ್ ಬೇಕು ಮಗಳೇ ನಿನಗೆ ಅಂದ್ರು. ನನ್ನಪ್ಪ, ನನಗೆ ಯಾವ ಹಣ್ಣುಗಳು ಬೇಡ, ನಿನ್ನ ಕ್ಷೇತ್ರದಲ್ಲಿರುವಂತ ಯಾವ ಪ್ರಸಾದವೂ ನನಗೆ ಬೇಡ. ಹಾಗಾದ್ರೆ ಏನ್ ಬೇಕು? ನನ್ನ ಗುರುಗಳು ಲಿಂಗವನ್ನು ಕೊಟ್ಟಿದ್ದಾರೆ, ನನಗೆ ದೃಷ್ಟಿಯೋಗ ಮಾಡೋದನ್ನ ಕಲಿಸಿಕೊಡು ಶಿವಯೋಗಿ. ನಾ ದೃಷ್ಟಿಯೋಗದ ಸಾಧನೆಯನ್ನು ಮಾಡಬೇಕು, ಲಿಂಗ ಯೋಗಿಣಿಯಾಗಬೇಕು, ಶಿವಯೋಗಿಣಿಯಾಗಬೇಕು. ನೀ ಶಿವಯೋಗಿ ಆದರೆ ನಾನು ಶಿವಯೋಗಿಣಿಯಾಗಬೇಕು. ಶಿವಯೋಗದ ಮಾರ್ಗವನ್ನು ತಿಳಿಸಿಕೊಡು ನನ್ನಪ್ಪ, ಲಿಂಗದ ಸಕೀಲಗಳನ್ನ ತಿಳಿಸಿಕೊಡು ನನ್ನಪ್ಪ, ಲಿಂಗದ ಎಲ್ಲ ವಿಚಾರಗಳನ್ನು ನನಗೆ ತಿಳಿಸಿಕೊಡು. ಮಗಳೇ, ಬಂದವರೆಲ್ಲ ಇಲ್ಲೇನು ಕೇಳಿದ್ರು? ನಮ್ಮ ಮದುವೆ ಆಗಲಿ ಅಂತ ಕೇಳಿದ್ರು, ನಮ್ಮ ಮಕ್ಕಳಾಗಲಿ ಅಂತ ಕೇಳಿದ್ರು. ಲಿಂಗ, ಹೌದು. ನಿನ್ನ ಹೆಸರೇನು? ನನ್ನ ಹೆಸರು ಲಿಂಗಮ್ಮ. ಹಾ, ಆನಂದವಾಯ್ತು. ಬಾ, ಒಂದು ವಾರ ಇದ್ಕೊಂಡು ಶಿವಯೋಗದ ಸಾಧನೆ ಕಲಿತರಂತ. ಶ್ರೀಶೈಲದ ಜಗದ್ಗುರುಗಳ ಸನ್ನಿಧಾನಕ್ಕೆ ಯಾವುದಕ್ಕೆ ಬರೋದು? ಇಷ್ಟಲಿಂಗ ಮಹಾಪೂಜಾ ಮಾಡ್ತಾರೆ ಗುರುಗಳು. ಯಾರಿಗಾಗಿ? ಪ್ರದರ್ಶನಕ್ಕಾಗಿ ಅಲ್ಲದು, ಆತ್ಮದರ್ಶನಕ್ಕಾಗಿ. ನಾವೆಲ್ಲ ಲಿಂಗ ಪೂಜಾ ಮಾಡೋದಕ್ಕೆ ಪ್ರೇರಣೆಗೊಳಗಾಗಬೇಕು ಅಂತ. ಇವತ್ತಿಲ್ಲಿ ಪೂಜ್ಯರು ಬಂದಾರ, ನಮ್ಮ ಗುಣದಾಳದ ಗುರುಗಳು ಬಂದಿದ್ದಾರೆ. ಕೃಷ್ಣ ಕಿತ್ತೂರದೊಳಗ ಅವರ ಪ್ರವಚನ ಇವತ್ತು ಮಂಗಲ ಆಯಿತು. ಸುಮಾರು 600 ಜನ ಹೋದ ವರ್ಷ ತಗೊಂಡಿದ್ದಾರೆ. ಇವತ್ತು 80-100 ಜನ ಲಿಂಗ ದೀಕ್ಷಾ ತಗೊಂಡಿದ್ದಾರೆ. ಆದರೆ 80 ಮಂದಿ ಹೆಣ್ಮಕ್ಳ ಇದ್ರು. ಗಂಡ್ಮಕ್ಳು ಏನಪ್ಪ, ಗಂಡ್ಮಕ್ಳು ಹೊರಗೆ ಕೊಂಡ್ಬಿಟ್ಟು ಮೊನ್ನೆ ಏನಾಪುರ ಪುರಾಣ ಹೇಳಕ್ ಕೊಂಡಿದ್ದಾನೆ ಶಾಸ್ತ್ರಿ. ಮತ್ತು ಇವಾಗ ಬಂದ ಮತ್ತೆ ಇವ್ ಪುರಾಣ ಕೇಳು ಒಂದು ಲಕ್ಷ ಉಳಿಯಾಗ. ಅಯ್ಯೋ, ಇವ್ರಿಗೇನು ಕೆಲಸನೇ ಇಲ್ಲ ಅಂತ ಕಾಣುತ್ತಪ್ಪ ಮಾರ. ಈಗ ಬಂದ್ರಲ್ಲ ಶಾಸ್ತ್ರಿಗಳ ಬಾಯ್ತು ಮಾಡ್ಕೊಂಡು. ಇಲ್ಲಿ ಭಾಳ ಒಳ್ಳೆಯವರು ಅದಾರ, ಯಾರೋ ಒಬ್ಬರು ತಂಬಾಕು ತಿನ್ನಂಗಿಲ್ಲಪ್ಪ. ಹಾಂ, ನೋಡ್ರಿ, 680 ಮಂದಿ ಆ ಊರಾಗ ಲಿಂಗ ಕಟ್ಕೊಂಡು. ಇದು ನಮ್ಮ ಸಂಸ್ಕೃತಿ. ಇದುವರೆಗೂ ಗುರುಗಳು ಏನು ಪ್ರಾರಂಭ ಮಾಡ್ಯಾರಲ್ಲ, ಅವ್ರಿಗೆ ಲಿಂಗ ದೀಕ್ಷಾ ಕೊಟ್ಟವ್ರು ಇಲ್ಲೇ ಅದಾರ. ನಮ್ಮ ಅಂಬಿಕಾನಗರದ ಪರಮ ಪೂಜ್ಯರು ಅವರಿಗೆಲ್ಲ ಲಿಂಗ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಗುರುಗಳು. ಮತ್ತು ಬೇರೆ ಬೇರೆ ಕಡೆಗೆ ನಮ್ಮ ನೂರು ಅಜ್ಜಾರ್ ಕೊಟ್ಟಾರ. ನಮ್ಮ ಶಿವರಾತ್ರಿಗೊಮ್ಮೆ ನಮ್ಮ ಮಾಂಜರಿ ಅಜ್ಜಾರ್ ಕೊಡ್ತಾರ. ಆಮೇಲೆ ಮೊನ್ನೆ ಇದ್ರೊಳಗೆ ಸಂಕೇಶ್ವರದಾಗ, ಆಮೇಲೆ ಯಾದಗೂಡದಾಗ ನಮ್ಮ ಅಜ್ಜವ್ರು, ಕಬ್ಬೂರಿನ ಅಜ್ಜವ್ರು ಕೊಟ್ಟಾರ, ಹುಕ್ಕೇರಿ ಅಜ್ಜವ್ರು ಕೊಟ್ಟಾರ, ಎಲ್ಲರೂ ಕೊಟ್ಟಾರ. ಲಿಂಗ ಕಟ್ಕೋಬೇಕು. ಲಿಂಗ ಒಂದೇ ನಮ್ಮ ಎದೆ ಮೇಲೆ ಯಾವಾಗಲೂ ಇರೋದು, ನಮ್ಮ ಜೊತೆಗೆ ಬರೋದು. ಅದನ್ನು ಬಿಟ್ಟರೆ ಯಾರು ನಮ್ಮ ಜೊತೆಗೆ ಬರೋದಿಲ್ಲ. ನೋಡಿ, ಶಿವಯೋಗವನ್ನು ಒಂದು ವಾರ ಇದ್ದು ಲಿಂಗಮ್ಮನವ್ರು ಕಲಿತ್ರಂತ. ಆ ತಾಯಿ ಊರಿಗೆ ಬಂದು ಶಿವಯೋಗದ ಸಾಧನೆ ಮಾಡ್ತಾ ಇದ್ರು. 12 ವರ್ಷದ ಮಗು ಸಾಧನೆ ಮಾಡ್ತಾ ಇತ್ತು. ಮಗು ಓಣಿಯೊಳಗ ಭಾಗೀರಥಿ ಅಂತಿಕೊಂಡೊಬ್ಬ ಹೆಣ್ಣು ಮಗಳು. ಆ ತಾಯಿಯ ಮಗು ಬಹಳ ಕಿರಿಕಿರಿ ಮಾಡ್ತಿತ್ತು. ಏನು ಮಾಡಬೇಕು, ಮಗು ಸಮಾಧಾನ ಆಗ್ತಾ ಇಲ್ಲ, ಏನು ಮಾಡಬೇಕು. ಏನೆಲ್ಲ ಔಷಧಿಯನ್ನು ಕೊಟ್ಟರು ಕೂಡ ಜ್ವರ ಬಂದು ಜ್ವರದ ಬಾಧೆಯಿಂದ ನರಳೋದು ಕಡಿಮೆ ಆಗಲಿಲ್ಲ. ಇನ್ನೇನು ಮಗು ಉಳಿಯೋದಿಲ್ಲ ಅಂತ ಸ್ಥಿತಿಗೆ ಬಂತು. ಅವಾಗ ಭಾಗೀರಥಿ ತಾಯಿ ಆ ಮಗುವನ್ನು ಎತ್ಕೊಂಡು ಲಿಂಗಮ್ಮನವ್ರ ಹತ್ರ ಬಂದ್ರಂತೆ. ಮಗಳ, ನನ್ನ ಮಗು ಬಹಳ ಜ್ವರಕ್ಕೆ ಒಳಗಾಗಿ, ಜ್ವರದ ಬಾಧೆಗೆ ಒಳಗಾಗಿ ಈಗ ಆಗೋ ಸಾಯ್ಬೇಕು ಅಂತ ಸ್ಥಿತಿಗೆ ಬಂದದವ. ಏನ್ ಮಾಡ್ಬೇಕು ಮಗಳ? ಅವ್ವ, ಈ ತಮ್ಮನನ್ನು ಇಲ್ಲೇ ಬಿಟ್ಟು ಹೋಗವ್ವ, ಈ ತಮ್ಮನನ್ನು ಇಲ್ಲೇ ಬಿಟ್ಟು ಹೋಗು. ಏನ್ ಮಾಡ್ತೀಯ? ನಾ ಏನ್ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳೋದಿಲ್ಲ, ನೀವು ಹೋಗು. ಅಮ್ಮನವರು ತಮ್ಮ ಅಮೃತ ಹಸ್ತದಿಂದ ಮಗುವಿನ ಮೈತುಂಬ ವಿಭೂತಿಯನ್ನು ಹಚ್ಚಿದ್ರಂತ ಲಿಂಗಮ್ಮನವರು. ಅಂದ್ರೆ ಇನ್ನ ದಾನ ಮಾಡಿಲ್ಲ ಅವರು. ವಿಭೂತಿ ಹಚ್ಚಿದ್ರು. ಆ ಕಿವಿಯೊಳಗ, ಆ ಮಗುವಿನ ಕಿವಿಯೊಳಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ರು. ಲಿಂಗ ಪೂಜಾ ಮಾಡಿದ ಶಕ್ತಿ, ಶಿವಯೋಗದ ಶಕ್ತಿಯನ್ನ ಈ ಮಗು ಆರಾಮ ಆಗಲಿ ಅಂತ ತಿಳ್ಕೊಂಡು ದಾನ ಮಾಡಿದ್ರಂತ. ಲಿಂಗಮ್ಮನವರು ಲಿಂಗ ಪೂಜಾ ಶಕ್ತಿಯ ಫಲದಿಂದಾಗಿ ಆ ಮಗುವಿನ ಜ್ವರದ ಬಾಧೆ ಎಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುವುದು. ಲಿಂಗ ಪೂಜಾ ಶಕ್ತಿ. ಮುಂದೆ ಮನೆಯಾಗ ಅನಂತರಾಯ ಸಿರಸಮ್ಮನವರು ಮಾತಾಡಕತ್ರಂತ. ಒಂದಿನ ಮಾತಾಡಿದ್ರು. ಮಗಳು ಬೆಳೆದ ದೊಡ್ಡವಳಾಗ್ಯಾಳ, ಇನ್ನ ಒಳ್ಳೆ ವರ ನೋಡ್ಬೇಕು ಅಂದ್ರೆ ಇಷ್ಟ, ಮತ್ತೇನಿಲ್ಲ. ಈ ಶಬ್ದ ಕಿವಿ ಮೇಲೆ ಬಿದ್ದರೆ
ಆ ತಾಯಿಗೆ 1000 ಚೇಳು ಕಡ್ದಷ್ಟು ಸಂಕಟ ಆಗುತ್ತೆ. ನನ್ನನ್ನು ಸಂಸಾರಕ್ಕೆ ತಳ್ತಾರ. ಶಿವ, ನಾ ಹ್ಯಾಗ್ ಮಾಡಬೇಕು, ನಾ ಹ್ಯಾಗ್ ಮಾಡಬೇಕು. ಈ ಸಂಸಾರದೊಳಗೆ ನಾ ಇರಬಾರ್ದು. ಗುರುಗಳ ಹತ್ರ ಬಂದು ಕೇಳಿದ್ರಂತ, ಗುರುದೇವ, ಮನೆಯೊಳಗ ಹೀಗೆ ಮಾತಾಡ್ತಾ ಇದ್ದಾರೆ, ಚಿಂತೆ ಮಾಡಬೇಡ ಮಗಳೇ, ಕಲ್ಯಾಣಕ್ಕೆ ಎಲ್ಲ ಶರಣರು ಪಾದಯಾತ್ರೆ ಮಾಡ್ಕೊಂಡು ಹೋಗಾಕತ್ತಾರೆ, ಎಲ್ಲ ನೀನು ಕಲ್ಯಾಣಕ್ಕೆ ಹೋಗು. ನಿನ್ನ ಆಸೆ ಬಸವಣ್ಣನವರ ದರ್ಶನ, ನಿನ್ನ ಆಸೆ ಅಲ್ಲಮ ಪ್ರಭುದೇವರ ಅನುಗ್ರಹ, ನಿನ್ನ ಆಸೆ ವೀರ ವಿರಾಗಿಣಿ ವೈರಾಗ್ಯ ತರಂಗಿಣಿ ಕಲ್ಯಾಣದ ಶರಣೆ ಮಹಾದೇವಿ ಅಕ್ಕನವರ ದರ್ಶನ. ಹೋಗು ಮಗಳೇ, ಯೋಚಿಸಬೇಡ. ನನ್ನ ತಂದೆ ತಾಯಿ, ನೀನು ದಾರಿಯಲ್ಲಿ ಹೋಗ್ಬೇಕಾದ್ರೆ ಲಿಂಗ ಪೂಜೆ ಮಾಡಿಕೊಂಡು, ನಿನ್ನ ತಂದೆಯವರು ಯಾವಾಗ ಲಿಂಗ ಪೂಜೆದೊಳಗೆ ಕೂತಿರ್ತಾರಲ್ಲ ಅವರಿಗೆ ಅವಾಗ ದರ್ಶನವನ್ನು ನೀಡಿ ಅವರಿಗೊಂದು ಮಾತು ಹೇಳು, ಯಾವಾಗ ನನ್ನ ನೆನಪಾಗ್ತದ ಅವಾಗ ಲಿಂಗದೊಳಗೆ ನಿಮಗೆ ದರ್ಶನವನ್ನು ನೀಡ್ತೀನಿ ನಾನು ಅಂತ ಹೇಳುವ. ಲಿಂಗ ಪೂಜಾ ಶಕ್ತಿ ಹಂಗಿರ್ಬೇಕು. ಅವರು ಲಿಂಗ ಪೂಜೆಯನ್ನ ಮಾಡಕ್ ತಂದೆ ತಾಯಿ ಕೂತ್ಕೊಂಡ್ರ, ಮಗಳು ಮದುವೆ ಅಂದ್ರೆ ಮನೆ ಬಿಟ್ಟು ಹೋದ್ರಂತ. APJ ಅಬ್ದುಲ್ ಕಲಾಂ ಅವರಿಗೆ ಹೈದರಾಬಾದ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣದಲ್ಲಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೇಳಿದ್ರಂತೆ, ಯಾಕೆ ನೀವು ಮದುವೆ ಆಗಲಿಲ್ಲ ಅಂತ. ಯಾಕೆ ನೀವು ಮದುವೆ ಆಗಲಿಲ್ಲ ಅಂತ ತಿಳ್ಕೊಂಡು ಕೇಳಿದಾಗ APJ ಅಬ್ದುಲ್ ಕಲಾಂ 83 ವರ್ಷದ ಒಬ್ಬ ಮಹಾತ್ಮ, ಭಾರತ ದೇಶದ ಹೆಮ್ಮೆಯ ರಾಷ್ಟ್ರಪತಿಗಳಾದವರು ಅಂತ APJ ಅಬ್ದುಲ್ ಕಲಾಂ ಅವರು ನಗ್ನಗ್ತ ಉತ್ತರವನ್ನು ಕೊಡ್ತಾರೆ, ಮದುವೆಯನ್ನು ಕುರಿತು ಯೋಚನೆ ಮಾಡೋದಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಅಂತ ಹೇಳಿದ್ರು. ಹುಡುಗ ಏನಾದ್ರೂ ಎಂಗೇಜ್ಮೆಂಟ್ ಆದ್ನಂದ್ರೆ ಹುಡುಗಿ ಕೊಡೋ ಮೊದಲನೇ ಗಿಫ್ಟೇ ಫೋನ್ ಕೊಟ್ಟ ಅಂದ್ರೆ ಮುಗೀತು. ಇವರು ಮಾತಾಡಿ ಜೀವನ ಎಲ್ಲ ನೋಡಿ. ಮದುವೆಯನ್ನು ಕುರಿತು ಅವ್ರಿಗೆ ಯೋಚನೆ ಮಾಡಕ್ಕೆ ಸಮಯ ಸಿಗಲಿಲ್ಲ. ನಾವು ಮದುವೆ ವಿಚಾರದೊಳಗೆ ಇಡೀ ಜೀವನನೇ ಮಾತೋಗ್ಬಿಟ್ಟಿರ್ತೀವಿ. ಲಿಂಗಮ್ಮ ಕಲ್ಯಾಣಕ್ಕೆ ಹೋದರು. ತಂದೆ ತಾಯಿಗಳಿಗೆ ಲಿಂಗದಲ್ಲಿ ದರ್ಶನವನ್ನು ನೀಡಿ, ನೀವು ನೆನಪಿಸ್ಕೊಂಡಾಗ ಒಮ್ಮೆ ನಾನು ದರ್ಶನ ನೀಡ್ತೀನಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿದ್ಲು. ಕಲ್ಯಾಣಕ್ಕೆ ಹೋದಾಗ ಕಲ್ಯಾಣವನ್ನು ಪ್ರವೇಶ ಮಾಡಬೇಕಾದ್ರೆ ಅಲ್ಲಿ ಒಬ್ಬ ತಾಯಿ ಮಹಾದೇವಿ ಅಂತ ಒಬ್ಬ ಹೆಣ್ಣು ಮಗಳು. ಆ ತಾಯಿ ಗಂಡ ಒಂದು ಯಾವುದೋ ಕಾರಣದಿಂದ ಮನೆ ಬಿಟ್ಟು ಹೋಗಿದ್ದ. ನಾವೆಲ್ಲ ಗೃಹಸ್ಥರಾಗಿರೋದ್ರಿಂದ ಇಂಥ ವಿಚಾರಗಳನ್ನ ಹೆಚ್ಚಿಗೆ ಕೇಳಬೇಕು. ಗಂಡ ಮನೆ ಬಿಟ್ಟು ಹೋಗಿದ್ದ. ಓಣಿಯೊಳಗಿರುವಂಥ ಜನ ಎಲ್ಲ ಆ ಹೆಣ್ಣು ಮಗಳಿಗೆ ಬೈತಾ ಇದ್ರು. ಏನು ಬಂದು ಕೂಡಲೇನ ಗಂಡನ ಮನೆ ಬಿಟ್ಟು ಕಳಿಸಿದ್ರು. ಯಾರ ಮನೆಯ ಸಮೀಪಕ್ಕೆ ಅಲ್ಲಿರುವಂತ ಜನ ಹೋಗ್ತಿರ್ಲಿಲ್ವೋ ಅಂಥವರ ಮನೆಯ ಅಂಗಳಕ್ಕೆ ಲಿಂಗಮ್ಮನವರು ಹೋಗಿದ್ದಾರೆ. ಆ ತಾಯಿಗೆ ಕಣ್ಣೀರು ಬರ್ತಾ ಇತ್ತು. ಕಣ್ಣೀರನ್ನು ಒರೆಸಿದ್ರು. ಮಗಳೇ, ಯಾಕೆ ಅಳ್ತಾ ಇದೆಯವ್ವ? ನಾನಿಲ್ವೇನು? ನಿನಗೆ ತಾಯಿಯಾಗಿ ತಂದೆಯಾಗಿ ನಾನಿರುವೇನಮ್ಮ, ಅಳಬೇಡ ಮಗಳೇ, ನಾನಿದ್ದೇನೆ ಅಂದಾಗ ಆ ತಾಯಿಯಂದು, ನನ್ನ ಗಂಡ ಹೋಗಿ 3 ವರ್ಷಗಳಾಯಿತು. ಒಂದೇ ಒಂದು ಮಾತನ್ನು ನಾನು ಎದುರು ಮಾತನಾಡಿದ್ದಕ್ಕಾಗಿ, ಅವರ ಮನಸ್ಸನ್ನು ನೋಯಿಸಿದ್ದಕ್ಕಾಗಿ ಮನೆಯನ್ನು ಬಿಟ್ಟು ಹೋದರು. ಮನೆಯೊಳಗಿರುವ ಅತ್ತೆ, ಮನೆಯೊಳಗಿರುವ ಮಾವ, ಮನೆಯಲ್ಲಿರುವ ಮೈದುನರು ಎಲ್ಲರೂ, ಓಣಿಯಲ್ಲಿರುವಂತ ಜನ ಎಲ್ಲ ಬಂದ ತಕ್ಷಣ ಗಂಡನನ್ನು ಹೊರ ಕಳಿಸಿದ್ರು ಅಂತ ಭಯಕತ್ತಾರೆ. ತವರೂರಿಗೆ ಹೋದ್ರೆ ಗಂಡನ ಮನೆಗೆ ಹೋದ ತಕ್ಷಣ ಗಂಡನನ್ನ ಕಳಿಸಿದವಳು ನಮ್ಮ ಮನೆಗೆ ಯಾಕೆ ಬಂದಿಯಾ ಅಂತ ತವರೂರಿನವರು ಬೈತಾರೆ. ನಾ ಏನ್ ಮಾಡ್ಬೇಕು? ಲಿಂಗಮ್ಮನವರಂದ್ರು, ಮಗಳೇ ಆಡ್ಬೇಡ. ನಿನ್ನ ಮನೆಯೊಳಗೆ ಏನೋ ಕತ್ತಲೆ ಆವರಿಸಿದೆಯಲ್ಲ, ದುಃಖ ಆವರಿಸಿದೆಯಲ್ಲ, ಆ ದುಃಖ, ಆ ಕತ್ತಲೆ ಇವತ್ತೆಲ್ಲ ಸಂಪೂರ್ಣವಾಗಿ ಹೋಗ್ತದೆ. ನಿನ್ನ ಗಂಡ ಹೊತ್ತು ಮುಳುಗಿ ದೀಪ ಹಚ್ಚೋ ಸಮಯಕ್ಕೆ ಸರಿಯಾಗಿ ನಿನ್ನ ಮನೆಗೆ ಬರ್ತಾನ ಅಂದ್ರ ಅಮ್ಮ. ಹೆಂಗೆ ಹೇಳಿದ್ರು ಅವರು? ಏನಾರು ಲೆಕ್ಕ ಹಾಕಿದ್ರ? ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯಮಿ, ಉತ್ತರಕ್ಕೆ ಹೋದ್ರು, ದಕ್ಷಿಣಕ್ಕೆ ಮಾಗಿನ. ಇಲ್ರಿ, ಲಿಂಗ ಪೂಜೆ ಮಾಡ್ಕೋಬೇಕು ಚಂದ. ಲಿಂಗ ಪೂಜೆ ಮಾಡ್ಕೊಳ್ಳಿಲ್ಲ, ಜಪ ಮಾಡಲಿಲ್ಲ, ಓಂ ನಮಃ ಶಿವಾಯ ಇಲ್ಲ, ಬರೀ ಇದ್ರಾಗ ಕುಂತ್ರೆ ಹೆಂಗಾಗೋದು? ಚಂದ ಪೂಜೆ ಮಾಡ್ಕೋಬೇಕು, ಚಲೋ ಪೂಜೆ ಮಾಡ್ಕೋಬೇಕು. ನೀವು ಅಷ್ಟನ್ನ ಹೇಳಕತ್ತಿದ್ದು. ಪೂಜೆ ಆದ್ರೆ ಬರೀ ಸ್ವಾಮಿಗಳಿಗೆ ಅಟ್ಟ ಏನು ಕಾಂಟ್ರಾಕ್ಟ್ ಕೊಟ್ರ ಅಂತಂದ್ರೆ ನೀವು ಪೂಜೆ ಮಾಡ್ಕೋಬೇಕು. ಎದ್ದು ಕೂಡಲೇ ಲಿಂಗ ಪೂಜೆ ಮೊದಲ. ಲಿಂಗ ಪೂಜೆ ಮಾಡ್ಲಾರ್ದ ನೀರು ಕುಡಿಬಾರ್ದು. ಲಿಂಗ ಪೂಜೆ ಮಾಡ್ಲಾರ್ದನ ಮಾತಾಡಬಾರದು, ಮೌನ ಇರ್ಬೇಕು. ಲಿಂಗ ಪೂಜೆ ಆಗಿಂದನ ಮಾತಾಡೋದು, ಲಿಂಗ ಪೂಜೆ ಆಗಿಂದನೇ ಇಲ್ಲ. ವಾರಕ್ಕೊಂದು ದಿನ ಮೌನ ಮಾಡ್ರಿ ಹೆಣ್ಮಕ್ಳು. ನೀವು ಅನ್ಬೇಕು. ಒಬ್ಬ ಮಗಳದ
ಎಂಥದ್ದು ಹೇಳಿದೆಪ್ಪ ಇದನ್ನು ಪದೇ ಪದೇ ಹೇಳ್ತಿರ್ತೀನಿ ನಾನು. ಯೂಟ್ಯೂಬ್ನಾಗೆಲ್ಲ ಬಂದೈತಿ. ಯಾರೋ ಒಬ್ಬ ಹೆಣ್ಮಕ್ಳು ಹೋದ ಅದ್ಯಪ್ಪ ಗಂಡ ಕುಂತ್ರ ಬೈತಾನೆ ನಿಂತ್ರ ಬೈತಾನೆ ಹಾಕೋ ಸಾಕಾಗೈತೆ ನನಗೇನು ಗೊತ್ತಾತ. ತಗೋ ಒಂದು ಬಿಂದಿಗೆನ ಅವ್ನು ನಮ ಶಿವ ತಗೋ ನಿನ್ನ ಗಂಡ ಒಳಗೆ ಬಂದ್ಕೊಂಡು ಗ್ಲಾಸ್ನಾಗ ನೀರು ಹಾಕೋ. ಒಟ್ಟ ನಿನ್ನ ಗಂಡ ಮಲಗುತ್ತಾನ ಮಾತಾಡಂಗಿಲ್ಲ. ಅವ ಏನಂದ್ರೂ ಮಾತಾಡಂಗಿಲ್ಲ, ಇದನ್ನು ಉಗಳಂಗಿಲ್ಲ ನುಂಗಂಗಿಲ್ಲ. ಅವ ಮಲಗಿಂದ ಕುಡಿಬೇಕು. ಸರಿ, ಅವ ಗಂಡ ಬಂದು ರಾತ್ರಿ ಟೈಟಾಗಿ ಕೇಳಿದ್ರು ಯವ್ವ ಏನು ಮಾಡಲಿ. ಸ್ವಾಮಿಗಳು ಹೇಳಿದ್ರು ಕುಡ್ದ ನೀರು ತೊಗೊಂಡು ಗ್ಲಾಸ್ನಾಗ ಹಾಕ್ಕೊಂಡು ಬಾಯಾಗ ಹಾಕ್ಕೊಂಬಿಟ್ಟಾಳ. ಬಂದು ಊಟಕ್ಕೆ ಕೊಡು ಬೈಯಾಕತ್ತಾನ ಇವ್ರಪ್ಪನ ಎಲ್ಲರನ್ನೂ ಬೈದ. ನೀರು ಗ್ಯಾಸ್ ಮೇಲೆ ಇದ್ರೆ ಅವು ಎಷ್ಟು ಕುದೀತಿದ್ವು ಅದಕ್ಕಿಂತ ಹೆಚ್ಚು ಕುದಿದ್ದವು ಬಾಯಾಗ. ಅಲ್ಲೇ ಬಾಯಾಗ ನೀರು. ಸ್ವಾಮಿಗಳು ಹೇಳ್ಬಿಟ್ರ ಗಂಡ ಮಲಗೋ ತನಕ ನೀರು ಉಗಳಂಗಿಲ್ಲ, ಕುಡಿಯಂಗಿಲ್ಲ, ನುಂಗಂಗಿಲ್ಲ. ಕೊಡು ಊಟಕ್ಕೆ ಕೊಟ್ಟು ಒಂದಿನ ಆಯ್ತು, 2 ದಿನ ಆಯ್ತು. ಗಂಡ ಮನೆಗೆ ಬಂದ್ಕೊಂಡು ಮತ್ತೆ ಬಾಯಾಗ ಹಾಕೊಳಕ್ಕೆ ಬಂದವ ಗಂಡ ಏನು ಒಂದು ವಾರ ಗಣತಿ. ಜಗಳ ಮಾಡೋರಿಗೆ ಹೆಂಗಿರ್ಬೇಕಂದ್ರೆ ಪ್ರತಿ ಜಗಳ ಮಾಡೋರು ಇದ್ರೆ ಬರೋಬ್ಬರಿ ಆಗತ್ತದ. ತಲೆ ಕೆಟ್ಟು ಹೋದಂಗ ತಲೆ ಕೆಟ್ಟು ಹೋಯ್ತು. ಇನ್ನೊಂದು 2-3 ಗ್ಲಾಸ್ ನೀರು ಉಳಿದಿದ್ದು ಅಕ್ಕಿ ಅಂದು ಅಯ್ಯೋ ಇನ್ನೂ 2-3 ಗ್ಲಾಸ್ ನೀರು ಉಳಿದವು. ಸ್ವಾಮಿ ಊರಾಗದಾನಿಲ್ಲ ಇವ ಇನ್ನೊಂದು ಕಡೆ ಮಂತ್ರಿಸ್ಕೊಟ್ಟು ಮತ್ತೆ ಇವ್ರ ಕಡೆಯಿಂದ ಸ್ವಾಮಿ ಅನ್ಸ್ಕೊಟ್ಬೇಕು. ಇದು ಅಂತಂದು ನೋಡಿ ಏಕೋಚಿಲ್ಲ. ಅಂದು ಒಂದು ಗಂಡ ಬಂದವ ಒಳಗೆ ಬಂದ ಏನ ಮರಣ್ಣ ಇನ್ನು ಮುಂದೆ ಕುಡಿಯೋದು ಬಿಡ್ತೀನಿ, ಮರಣ್ಣ ಇನ್ನು ಮುಂದೆ ಇಸ್ಬಿಟ್ಟು ಹೇಳೋದು ಬಿಡ್ತೀನಿ, ಜೋಜ್ ಹೇಳೋದು ಬಿಡ್ತೀನಿ, ಎಲ್ಲ ಬಿಡ್ತೀನಿ ಮಾತಾಡೋದು. ಮಾತಾಡಬೇಡಿ ಬಾಡಿ ಗಾಣಿ ಹಣಿ ಬಡ್ಕೋಗಿ ಸಾಯಿ ಅಂದ್ರೆ ಮಾತಾಡಂಗಿಲ್ಲ. ಒಂದು ವಾರ ಆಗೇನ ಕೊಡದ ನೀರೆಲ್ಲ ಖಾಲಿ ಆದವು. ಎಲ್ಲಿ ಹೋಗ್ತಾಳೆ ನಾನು ಹೇಳ್ತಿ ಮಠಕ್ಕೆ ಕೊಂಟಾಳೆ. ಯವ್ವ ಏನು ಮಾಡ್ತಿದ್ದ ಕೊಡ ತೊಗೊಂಡ್ಬಂದು ಯಪ್ಪ ಇನ್ನೊಂದು ಕೊಡ ತಂದೀನಿ ಮತ್ತೆ ಮಂತ್ರಿಸ್ಕೊಡು. ನನ್ನ ಗಂಡ ಕುಡಿಯೋದು ಬಿಟ್ಟ, ನನ್ನ ಗಂಡ ಎದುರು ಮಾತಾಡೋದು ಬಿಟ್ಟ, ನಾನು ಜಗಳ ಮಾಡೋದು ಬಿಟ್ಟ. ಎಂತ ನೀರು ಕೊಟ್ಟಿ ಅಯ್ಯಪ್ಪ ಸ್ವಾಮಿ. ಅವ್ರಂದ್ರು ತಂಗಿ ಇದು ನನ್ನ ನೀರಿನ ಮಹಿಮಾ ಅಲ್ಲೇವ್ವ, ನೀ ಎದುರು ಉತ್ತರ ಕೊಡ್ಲಾರ್ದಕ್ಕೆ ನಿನ್ನ ಗಂಡ ಎಲ್ಲ ಬಿಟ್ಟಾನ. ಮಾತಿನಿಂದ ಆಗದೇ ಇರುವಂತ ಕೆಲಸ ಮೌನದಿಂದ ಬಹಳ ಅಕ್ಕವು. ಎದುರು ಉತ್ತರ ಕೊಡ್ಲ. ಲಿಂಗಮ್ಮನವ್ರಂತಾರ ಮಗಳೇ ಯೋಚನೆ ಮಾಡಬೇಡ. ನೋಡಿ ಕೆಲರಂ ಮುಟ್ಟಿ ಕೆಲರಂ ಮಾತನಾಡಿಸಿ ಕೆಲರಂ ಪಾವನಗೊಳಿಸುವಾತ ಶಿವಯೋಗಿ. ನೋಡಿದ್ರೆ ಸಾಕು, ಮಹಾತ್ಮರ ನೋಟ ಪರುಷ ನೋಟ ಆಗಿರ್ತದೆ, ಮಹಾತ್ಮರ ಹಸ್ತ ಪರುಷ ಹಸ್ತ ಆಗಿರ್ತದೆ, ಮಹಾತ್ಮರ ಪಾದ ಪರುಷ ಪಾದ ಆಗಿರ್ತವೆ, ಮಹಾತ್ಮರ ಭಾವ ಪರುಷವಾಗಿರುವುದರಿಂದ ಅವರು ಪಂಚ ಪರುಷ ಮೂರ್ತಿಗಳಾಗಿರುವ ಕಾರಣ ಲಿಂಗಮ್ಮನವರು ಯಾವ ಮನೆಯೊಳಗ ದುಃಖ ಇತ್ತೋ, ಯಾವ ಮನೆಯೊಳಗ ಕಣ್ಣೀರನ್ನು ಸುರಿಸ್ತಾ ಇದ್ರೋ, ಯಾವ ತಾಯಿ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಅಂತಿಕೊಂಡು ದುಃಖಕ್ಕೆ ಒಳಗಾಗಿದ್ರೋ, ದುಃಖಕ್ಕೆ ಒಳಗಾಗಿರುವ ಆ ತಾಯಿಯ ದುಃಖವನ್ನು ನಿವಾರಣೆ ಮಾಡುವುದಕ್ಕಾಗಿ ತನ್ನ ಶಿವಯೋಗದ ಶಕ್ತಿಯನ್ನ ದಾನ ಮಾಡುವುದಕ್ಕಾಗಿ ಲಿಂಗಮ್ಮನವರು ಮನೆಯಾಗ ಹೋಗ್ಯಾರ. ಅಳಬೇಡ, 10 ಮುಳುಗುದ್ರೊಳಗೆ. ಅದಕ್ಕೆ ವಾರಕ್ಕೆ 1 ದಿನ ಅಂದ್ರೂ ಏನು ಮಾಡ್ಬೇಕ್ರಿ? ಮೌನ ಉಪವಾಸ ಮಾಡ್ತೀರಿ ನೀವು. ಅದರ ಬಗ್ಗೆ ನಂಬರ್ 1 ನಿಮ್ಮ ಮುಂದೆ ನಾವು ಯಾರು ಗೆಲ್ಲಂಗಿಲ್ಲ, ಗೆಲ್ಲೋದಿಲ್ಲ. ಏನು ಇರು ಅಂದ್ರೆ ರಾತ್ರಿ 12 ತನಕ ಇರ್ತೀರಿ, ತ್ರಾಸ ಮಾಡ್ಕೊಂಡಿರ್ತೀರಿ. ಅದಕ್ಕಿಂತಲೂ ಶ್ರೇಷ್ಠ ಮೌನ. ನಮ್ಮ ಮನೆಯಾಗಿರುವಂಥ ಬಹುತೇಕ ಜಗಳಗಳಿಗೆ, ಮನಸ್ಸಿನ ನೋವುಗಳಿಗೆ ನಮ್ಮ ಮನೆ ಬೇರೆ ಆಗೋದಕ್ಕೆ ಕಾರಣ ಏನ್ರಿ? ನಿಮ್ಮ ಮಾತು ಬಹಳ. ಅದಕ್ಕೆ ನಿಮಗೆ ಮಾತೆಯರು, ಬಾಯಿಯವರು ಒಂದು ಕರೀತಾರೆ ನೋಡ್ರಿ. ಈ ಕಡೆ ಬಾಯಿಯವರು ಅಂದ್ರೆ ಮದುವೆ ಆಗಿ ನಮ್ಮದು ಒಂದು ಬಾಯಿ ನೀವ ತಗೊಂಡಿರೋದಕ್ಕೆ ಬಾಯಿಯವರು. ಅದಕ್ಕೆ ಮಾತಾಡೋದು ತಪ್ಪಲ್ಲ. ಗಂಡನ ಜೊತೆಗೆ ಪ್ರೀತಿಯಿಂದ ಮಧುರವಾಗಿ ಮಾತಾಡೋದು. ನೀನ ಅಂದ್ಬಿಟ್ಟು ಮುಗಿದೋದಿಲ್ಲ ನೋಡಿ. ಲಿಂಗಮ್ಮನವ್ರಂದ್ರೆ ಅಳಬೇಡವ, 10 ಮುಳುಗೋದ್ರೊಳಗನ ಬರ್ತಾನೆ. ಲಿಂಗಮ್ಮನವ್ರಂದ್ರೆ ಯಾರಂತ ಗೊತ್ತಿರಲಿಲ್ಲ ಮನ್ಯಾಗ. ಅವರಂದ್ರೆ ಎಲ್ಲಿಂದ ಬಂದೈತೆ ಒಂದು ಹುಡುಗಿ ಲಿಂಗಮ್ಮ ಅಂತ. ಇದು ಹೇಳಿದ ಕೂಡ ನಾವು ಬಿಟ್ಟು ಹೋದ ಬರ್ತಾನೆ. ಇದ್ದಾಗ ಏನೆಲ್ಲ ಬೈದು ಕಳ್ಸಾಳಕ್ಕಿ, ಏನೆಲ್ಲ ಕಾಡಿ ಕಳ್ಸಾಳಕ್ಕಿ.
ಬರ್ತಾನ ಹೊತ್ತು ಉಳಿಸ್ಬೇಡಿ ಎಲ್ಲಗನೇನು ಬದುಕೇನೇನು ಸತ್ತಾನ. ನಾವು ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಮಾಡ್ತೀವಿ, ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು, ಸಕಾರಾತ್ಮಕ ಚಿಂತನೆ ಇರಬೇಕು. ಯಾವುದೋ ಒಬ್ಬ ಹೆಣ್ಮಗಳು ನೋವಿಗೆ ಒಳಗಾಗ್ಯಾಳಂದ್ರೆ, ಗಂಡನ ಕಳ್ಕೊಂಡಾಳಂದ್ರೆ ಅಪಹಾಸ್ಯ ಮಾಡಬಾರ್ದು. ಆ ಘಟನೆ ನೀವೊಳಗೂ ಮುಂದೆ ನಡೀಬೋದು. ಅಪಹಾಸ್ಯ ಮಾಡಬಾರ್ದು. ಮಕ್ಕಳಾಗಿಲ್ಲ ಅಂದ್ರೆ ಅಪಹಾಸ್ಯ ಮಾಡಬಾರ್ದು. ಆ ಮನೆಯೊಳಗೆ ಏನೋ ಬಹಳ ಕಿರಿಕಿರಿ ಆಗಕತ್ತೈತಂದ್ರೆ ಅಪಹಾಸ್ಯ ಮಾಡಬೇಕು. ಇವ ಅಳಬೇಡ, ನಿಮ್ಮ ತಾಯಿ ಮನೆ ದೂರ ಐತಿ, ನಿನಗೆ ಅಕ್ಕನಾಗಿ ತಂಗಿಯಾಗಿ ತಾಯಿಯಾಗಿ ನಾ ಇರ್ತೀನಿ, ಇವ ಅಳಬೇಡವಾ, ನಿನಗೇನಾದ್ರೂ ದುಃಖ ಆದ್ರೆ ನಮ್ಮ ಮನೆಗೆ ಬಾ ಮಗಳ, ಒಳ್ಳೇದು ಹೇಳ್ಬೇಕು. ಒಳ್ಳೇದಕ್ಕೆ ಯಾವಾಗಲೂ ಜೊತೆಯಾಗಿರ್ಬೇಕು. ಒಬ್ಬ ಹೆಣ್ಮಗಳು ಗಂಡನ ಕಳ್ಕೊಂಡ್ರೆ 4 ಮಂದಿ ಅಕ್ಕನ ಬಳದವ್ರು ಎಲ್ಲ ಸೇರ್ಕೊಂಡು 1,000 ರೂಪಾಯಿ ಹಾಕಿ ನಿನಗೊಂದು ರಾಟೆ ಕೊಡಿಸ್ತೀವಿ. ಈಗ ಹೆಂಗೆ ಶಿವಾಯ ನಮಃ ಓಂ, 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 ಶಿವಾಯ ನಮಃ ಓಂ. ಲಿಂಗಮ್ಮನವ್ರು ಹೇಳಿದರು, ಅಳಬೇಡ. ಆ ತಾಯಿಗೆ, ನೊಂದಿರುವ ಹೆಣ್ಮಗಳಿಗೆ ಸಂತೋಷ ಆಯಿತು. ನಾ ಹೇಳೋದು ನಿಮಗಷ್ಟೇ, 4-6 ಜನ ಸೇರಿ 1,000 ರೂಪಾಯಿ ಸೇರಿ ಕೊಟ್ಟು ಒಂದು ರಾಟಿ ತಗೋ, ಬಟ್ಟಿ ಹೊಲಿ, ಸ್ವತಂತ್ರವಾಗಿ ಬದುಕು, ಯಾರ ಮೇಲೆಯೂ ಅವಲಂಬನೆ ಆಗಬೇಡ. ಹ್ಯಾಪಿ ಏನೋ ಸಂಘ ಐತಲ್ಲ ಇವ್ರಾಗ, ಏನು ಸ್ಮೈಲ, ಯಾವ ಸಂಘ ರೀ ಅದು? ಸ್ಮೈಲ್ ಗ್ರೂಪ. ಇದನ್ನು ಮಾಡೋದು ನೋಡ್ರಿ, ಸಾಕಿನ ಅಭಿಷೇಕ ಮಾಡೋದು ಸಾಕಿನ ಎಷ್ಟಂತ ಮಾಡ್ಕೊಂಡು ಹೋಗೋರು. ಯಾರು ಕಷ್ಟದಾಗಿರ್ತಾರ ಅವ್ರಿಗೆ ಸಹಾಯ ಮಾಡಿದ್ರೆ ಅಲ್ಲಿ ವೀರಭದ್ರೇಶ್ವರ ಬಂದು ನಿಮ್ಮನ್ನು ಕೈ ಹಿಡಿತಾರ ಅನ್ನೋದು ನೀವು ಮಾಡಿದ್ದಾರೆ. ನಮ್ಮ ಗುರುಗಳು ಏನು ಮಾಡಕತ್ತಾರ, ಇಲ್ಲೆಲ್ಲ ಭಾಳ ಜನ ಹೇಳಿದರು, ನಮ್ಮ ಮನೆಗೆ ಹಿಂಗಾಗಿತ್ರಿ ಹಂಗಾಗಿತ್ರಿ, ಗುರುಗಳು ಕೈ ಹಿಡಿದ್ರ ಅಂತ ಹೇಳಿದ್ರು. ನಮಗದ ಸಂತೋಷ. ಎಲ್ಲಿ ಕಷ್ಟ ಇರ್ತದ ಅಲ್ಲಿ 4 ಮಂದಿ ಹೆಣ್ಮಕ್ಳು ಮುಂದಾಗ್ರಿ, ಮುಂದಾಗಿ ಸೇವಾ ಮಾಡಕ್ ಮುಂದಾಗ್ರಿ. ಯಾರು ಕಣ್ಣೀರು ಸುರಿಸ್ತಾರ ಅವ್ರ ಕಣ್ಣೀರನ್ನು ಒರೆಸೋದಕ್ಕೆ ನೀವು ಮುಂದಾದ್ರಪ್ಪ ಅಂದ್ರೆ ನಿಮ್ಮ ಮನೆಯಾಗ ಕಣ್ಣೀರು ಸುರಿಸಲಾರ್ದಂಗ ವೀರಭದ್ರ ಸ್ವಾಮಿ ನಿಮ್ಮ ಮನೆ ತನಕ ಆಶೀರ್ವಾದ ಮಾಡಿ. ಲಿಂಗಮ್ಮನವ್ರು ಹೇಳಿ ಹೋಗ್ಬಿಟ್ರು. ಆ ತಾಯಿ ಸ್ನಾನ ಮಾಡಿಕೊಂಡು ದೀಪವನ್ನು ಹಚ್ಚಿ, ಗಂಡನ ಬರುವಿಕೆಗಾಗಿ 3 ವರ್ಷಗಳಿಂದ ಗಂಡ ಬಂದಿರಲಿಲ್ಲ. ಈಗ ಬರ್ತಾನ. ಲಿಂಗಮ್ಮನವರು ಬಸವನ ಬಾಳೆಯ ತೋಟಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆ ಮಾಡ್ಕೊಳಕ್ ಕೂತ್ಕೊಂಡ್ರಂತ. ಆ ತಾಯಿ ಏನು ಗಂಡನನ್ನ ಕಳ್ಕೊಂಡಾಳ, 3 ವರ್ಷಗಳಿಂದ ಗಂಡ ಬಿಟ್ಟು ಹೋಗ್ಯಾನ. ಲಿಂಗಯ್ಯ, ಲಿಂಗದೇವ, ಲಿಂಗಾನಂದ, ದಯವಿಟ್ಟು ನನ್ನಪ್ಪ ಆ ತಾಯಿಯ ಕಣ್ಣೀರನ್ನು ಒರೆಸು. ಎಲ್ಲಿದ್ದರೂ ಕೂಡ ಆ ತಾಯಿಯ ಪತಿ ಇವತ್ತು ಸಾಯಂಕಾಲ ಬಂದು ಅವಳ ಸತಿಯನ್ನ ಸೇರ್ಬೇಕು ಅಂದ್ರೆ ಅವರು ತಾಯಿಯ ಲಿಂಗ ಪೂಜೆಯ ಫಲ. 10 ಮುಳುಗಿ ಕತ್ತಲಾಗುವ ಸಮಯಕ್ಕ ಗಂಡ ಬಂದ. ಆ ತಾಯಿಗೆ ಮಾತಾಡಕ ಶಬ್ದಗಳು ಬರ್ತಾ ಇಲ್ಲ. 3 ವರ್ಷ ಆಗಿತ್ತು. ಗಂಡನ ಪಾದದ ಮೇಲೆ ಬಿದ್ದು ಕಣ್ಣೀರಿನಿಂದ ಪಾದ ತೊಳೆದು, ಯಾಕೆ ಹೋದ್ರಿ ಮನೆ ಬಿಟ್ಟು? ಮಡದಿಯಾಗಿ ನಾನು ಒಂದೇ ಒಂದು ಶಬ್ದವನ್ನೂ ಕೂಡ ನಿಮಗೆ ನುಡಿಬಾರ್ದೇನೋ? ಯಾಕೆ ಹೋದ್ರಿ? ಇಲ್ಲ, ಹೋಗೋ ಮುಂದಾಗ ಗೊತ್ತಾಗಲಿಲ್ಲ, ಹೋದ್ಮೇಲೆ ಗೊತ್ತಾಯ್ತು. ಹೆಂಗ್ ಬಂದ್ರಿ? ಯಾರೋ ಒಬ್ಬ ತಾಯಿ ಇವತ್ತು ನನಗೆ ಬಂದು ಕರೆದಂಗಾತು. ಮಗನೇ, ಅಲ್ಲಿ ನಿನ್ನ ಮಡದಿ ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ, ಮಗನೇ ಹೋಗು. ಇಲ್ರಿ, ನನ್ನಿಂದ ಬಹಳ ದೊಡ್ಡ ತಪ್ಪಾತು. ನಾನು ನನ್ನದು ಅನ್ನುವಂಥ ಅಹಂಕಾರ ಮಮಕಾರ ನನ್ನ ಮನಸ್ಸಿನೊಳಗಿತ್ತು. ಇಂಥ ಮನೆತನದಿಂದ ಬಂದ ಹೆಣ್ಮಗಳು ಈ ಮನೆಯಾಗಿ ಇವನು ಮಾತು ಕೇಳ್ಬೇಕು ಯಾಕಂತ ತಿಳ್ಕೊಂಡು ನಿಮಗೆ ಎದುರು ಮಾತಾಡಿದೆ. ನಾನು ಸತಿಯಾದವು, ಎದುರು ಮಾತಾಡಬಾರ್ದು. ಇಲ್ಲ ಪಾಪ, ಈ ಮನೆಯಾಗ ನನ್ನ ಬಿಟ್ಟು ನಿನಗೆ ಮತ್ತೆ ಬೇರೆ ಯಾರದಾರ? ನೀ ಮಾತಾಡಿದ್ದೇನೋ ತಪ್ಪಿರ್ಲಿಲ್ಲ. ನಾನು ಮನಸ್ಸಿಗೆ ಭಾಳ ಹಚ್ಕೊಂಡು ಹೋಗ್ಬಿಟ್ಟೆ. ಹಾಗೆಲ್ಲ ಅನ್ಬೇಡ, ನಾನು ನೀನು ಇಬ್ಬರು ಸಮಾನ.
ಇರ್ಲಿ, ಇನ್ನು ಮುಂದೆ ಇಬ್ರು ಒಂದಾಗಿ ಮಾಡೋಣ. ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನ್ನು ಅರಿತು ನಡೆಯುವ ಸತೀರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ನಡಿ. ಅವಾಗ ಆ ತಾಯಿ ಅಂದ್ಲು, ಇಲ್ಲ, ನನ್ನ ಬಾಳಿನಲ್ಲಿ ಕತ್ತಲೆ ತುಂಬಿತ್ತಲ್ಲ, ಕತ್ತಲೆ ತುಂಬಿರುವಂತ ಈ ಬಾಳಿಗೆ ಬೆಳಕನ್ನ ಕೊಟ್ಟವರೊಬ್ರು ಉಮರಾಣಿಯಿಂದ ಬಂದಾರ. ಅವರು ಬಸವನ ಬಾಳೆಯ ತೋಟದೊಳಗೆ ತಪಸ್ಸಿಗೆ ಕೂತಾರ ಲಿಂಗಮ್ಮ ಅಂತ ತಿಳ್ಕೊಂಡು ಅವರು ದರ್ಶನ ಮಾಡೋದು. ಲಿಂಗಮ್ಮನವರ ಅನುಷ್ಠಾನಕ್ಕೆ ಕೂತ್ಕೊಂಡ್ರು ಅಂದ್ರೆ ಯಾರ್ಯಾರ ರೋಗಿಗಳು ಬರ್ತಾರಲ್ಲ, ಆ ರೋಗಿಗಳ ರೋಗವನ್ನ ಕಳಿಯೋದಕ್ಕಾಗಿ ಶಿವಯೋಗದ ಶಕ್ತಿಯನ್ನ ದಾನ ಮಾಡಿದ್ರಂತ ಅಮ್ಮವರು. ದಾನ ಮಾಡಿ ಅಲ್ಲಿಗೆ ಬರೋರಿಗೆಲ್ಲರಿಗೂ ಹೇಳಿದ್ರಂತ, ನಿಮ್ಮ ಒಳಗಿರುವಂಥದ್ದು ನಾನು, ನಂದು, ಇದನ್ನು ಬಿಡ್ಬೇಕು. ಇನ್ನು 15 ನಿಮಿಷ ಐತೆ ನಂದು, ಯಾಕಂದ್ರೆ ಗುರುಗಳು ಫೋನ್ ಮಾಡ್ಯಾರ. ಇನ್ನು 15 ನಿಮಿಷದಾಗ ಅಪ್ಪ ಅವ್ರು ಬರ್ತಾರೆ. ಅವ್ರು ಹಿಪ್ಪರಿಗೆ ಹೋಗ್ಯಾರ ತಮ್ಮ ಪೂರ್ವಾಶ್ರಮದ ಊರಿಗೆ. ಆ ಊರಿನೊಳಗೂ ಇರುವಂಥವ್ರು ಭಾಳ ಜನ ವೀರಣ್ಣನ ಭಕ್ತರದಾರ. ಹಂಗಾಗಿ ಒಂದು 15 ನಿಮಿಷ ಹೇಳ್ಬೇಕಂತ ತಿಳ್ಕೊಂಡು ಮೆಸೇಜ್ ಹಾಕಿದ್ದಾರೆ ನೋಡಿ. ಅಮ್ಮವ್ರು ಹೇಳಿದರು, ಲಿಂಗಮ್ಮನವರು, ನಾನು ನನ್ನದು ಅನ್ನೋದು ಬಿಡ್ಬೇಕು. ಅಹಂಕಾರ ಮಮಕಾರ ಎರಡೂ ಬಿಟ್ಟರನ್ನ ಕುಟುಂಬ ಚೆನ್ನಾಗಿರ್ತದ, ಜೀವನ ಚೆನ್ನಾಗಿರ್ತದ ಅಂತ ಹೇಳಿದ್ರು. ಒಂದು ಊರಾಗ ಒಬ್ಬ ಗೌಡ ಇದ್ದನ್ರಿ. ಅವರ ಮದುವೆ ಆದ, ಮಕ್ಕಳಾಗಲಿಲ್ಲ. ಮಕ್ಕಳು ಯಾವಾಗ ಆಗಲಿಲ್ಲ, ಹೆಂಡತಿ ಕಿರಿಕಿರಿ ಮಾಡಕತ್ಲು. ಏನ್ರಿ ನನ್ನೊಳಗೆ ಏನೋ ದೋಷ ಇರ್ಬೋದು, ನೀವು ಇನ್ನೊಂದು ಮದುವೆ ಆಗ್ರಿ, ಇನ್ನೊಂದು ಮದುವೆ ಆಗ್ರಿ. ಅವ ಅಂದ, ಬೇಡ ಅನ್ನ. ಇನ್ನೊಂದು ಮದುವೆ ಆದ್ರೆ ಬರೋ ತನಕ ಚಲೋ ಇರ್ತೈತಿ, ಮದುವೆ ಆಗೋ ತನಕ ಚಲೋ ಇರ್ತೈತಿ. ಬಂದು ಹೆಣ್ಮಗಳು ನೀ ಸೌತೆ ಎಕ್ಕಿದಿ, ಬೇಡ. ಆರಾಮದಿವಿ, ಬೇಡ. ನಮ್ಮ ಮಕ್ಕಳು ಸಹವಾಸವೇ ಬೇಡ. ನೀವು ನನ್ನ ಮಾತ ಕೇಳಂಗಿಲ್ಲ. ಈ ಮನೆತನದಾಗ ಇಷ್ಟೆಲ್ಲ ಸಂಪತ್ತು ಐತಿ. ಕಿರಿಕಿರಿ ಕಿರಿಕಿರಿ ಮಾಡಿದ ಕೊನೆಗೆ ಸಾಕಾಗಿ ತಂದು ಹೆಂಡತಿ ಕೈ ಒಂದು ಕುರುಕುರಿ ಕೊಟ್ಟ. ಆದರೂ ಕಿರಿಕಿರಿ ಮಾಡೋದಿಲ್ಲ. ಆಯ್ತು ಬಿಡು, ಎಲ್ಲೇ ಇಲ್ಲ, ನಮ್ಮ ತಂಗಿನ ಅದಾಳ, ನಮ್ಮ ಕಾಕನ ಮಗಳು, ಮದುವೆ ಮಾಡಿಬಿಟ್ರು. ತಾನ ನಿಂತು ಓಡಾಡಿ ಮದುವೆ ಮಾಡಿದ್ಲು, ಕರ್ಕೊಂಬಂದ್ಲು. ಭಾರಿ ಚಲೋ. ಮತ್ತು ಊರಾಗ ಕೆಲವು ಮಂದಿ ಇರ್ತಾರೆ, ಊರಾಗ ಕೆಲವು ಮಂದಿ ಇರ್ತಾರಲ್ಲ, ಹೆಂಗಾರ ಮಾಡ್ಬೇಕು ಇವ್ರ ಮನೆಗೆ ಬೆಂಕಿ ಹಚ್ಬೇಕಂದ್ರ ಹೆಂಗೆ ಹಚ್ಬೇಕಪ್ಪ. ಚಂದ ನಡೆದಿತ್ತು. ಇಬ್ಬರು ಅಕ್ಕ ತಂಗಿ ಗಂಡನ್ ಭಾಳ ಚಂದ ನಡೆದಿತ್ತು. ಹೆಣ್ಮಗಳು, ಸಣ್ಣ ಹೆಣ್ಮಗಳು ಬಟ್ಟೆ ತೊಳ್ಯಾಕ ಹಳ್ಳಕ್ಕೆ ಹೋದ್ಲು, ಹಿಂಗೆ ಹೊಳಿಗೆ ಹೋದ್ಲು. ಪಕ್ಕದ ಮನೆ ಹೆಣ್ಮಗಳಂದು, ಏನು ಆ ತಂಗಿ ಎಷ್ಟು ಸಣ್ಣ ವಯಸ್ಸಿನಾಗವ ಆ ಮುದುಕನ ಮದುವೆ ಆದೇವ ನೀನು. ಊರಾಗ ಎಲ್ಲರೂ ಮಂದಿ ಅನ್ನಕತ್ತಾರ, ನೀನು ನಿನ್ನ ಗಂಡ ಇಬ್ರು ಸೇರಿ ಹೊಂಟ್ರ, ತಂದೆ ಮಗಳು ಹೊಂಟಾರ ಅನ್ನಕತ್ತಾರ. ಯವ್ವ ಹೆಂಗಂದ್ರೆ ಅಳಕತ್ತ ತೊಡಿ. ಇರ್ಲಿ, ಅಳಬೇಡ, ನೀ ನನ್ನ ಮಗಳಿದ್ದಂಗ ತಂಗಿ. ಇಬ್ರು ಒಂದ ಥರ ಕಾಣ್ಬೇಕು. ನಿನ್ ಗಂಡನ ತಲೆಯಾಗ ಕೂದೆಲ್ಲ ಬೆಳ್ಳಗಾಗ್ಬಿಟ್ಟವು, ಇನ್ನು ಕರ್ರಗದವು. ಅದಕ್ಕೆ ಅವನು ಒಂದಿಷ್ಟು ಕರ್ರಗ ಮಾಡ. ಅವಾಗಿನ್ನ ಗೋದ್ರೇಜ್ ಇರಲಿಲ್ಲ. ಒಂದಿನ ಚಂದ ಗಂಡನ ತಲೆ ಕೈ ಆಡಿಸ್ಕೊಂತ ಏನ್ರಿ ರೀ ಸರ್ಕಾರ ಹೇಳಿ ತಲೆ ಮೇಲೆ. ಅದ್ರಾಗ ಗಂಡು ಮಕ್ಳು ಕೈ ಆಡಿಸಿದ್ರೆ ಒಂದು ಮನೆ ಆಗ್ತೀನಿ, ಹೆಣ್ಮಕ್ಳು ಕೈ ಆಡಿಸಿದ್ರೆ ಕೇಳಿದ್ರೆ ತಲೆ ಗಿರ್ರಂತ ತಿರ್ಗಾಕತ್ತ. ಅವ ಮರೆತು ಬಿಟ್ಟವ, ನಾ ಕಾಣೋ ಲೋಕವನ್ನು ಕಾಣೋರು ಯಾರು ಆಗ್ಬಿಟ್ಟ. ಮುಂದೆ ಅಕ್ಕಿ ಅಂದ್ಲು, ನನ್ನ ಕೂದಲ ಕಪ್ಪಗದಾವು, ನಿಮ್ಮ ಕೂದಲು ಕಪ್ಪಗಿದ್ರ ಮೇಡ್ ಫಾರ್ ಈಚ್ ಅದರ್ ಅಂತ. ಹೌದಾ? ನಿನಗೆ ಯಾವ ಬ್ಯಾಡಾಗ್ಯಾವ ಕಿತ್ತು ತಲೆಯಾಗಿದ್ದ ಬಿಳಿ ಕೂದಲನ ಒಂದೊಂದ ಕಿತ್ತಾಕತ್ಲು. ಅವು ಕೂದಲ ಕಿತ್ತಿದ್ರೂ ಸುಮ್ಮನೆ ಕುಂತಿದ್ದವ. ಅಕ್ಕ ಬಂದು, ತಂಗಿ ಏನು ಮಾಡಕತ್ತಿ? ಏನಿಲ್ವಾ, ಊರಾಗ ತಂದೆ ಮಗಳು ಹೊಂಟಿವಿ ಅನ್ನಕತ್ತಾರಂತ, ಭಾಳ ಸಹಾಯ ಆಗತೈತಿ. ಅದಕ್ಕೆ ನನ್ನ ಕೂದಲು ಕರ್ರಗದ ತಲೆಯಾಗ, ಅವರು ಕೂದಲು ಕರ್ರಾಗಿರ್ಲಿ ಅಂತ ಬಿಡಬೇಕು. ಅಯ್ಯೋ ಯವ್ವ, ಇದನ್ನೇನು ಮಾಡಕತ್ತೆ? ನನ್ನ ಕೂದಲು ಬೆಳ್ಳಗ, ನೀವು ನನ್ನ ಗಂಡನ ಕೂದಲು ಬೆಳ್ಳಗ, ನಾವಿಬ್ಬರು ಬರೋಬ್ಬರ ಇದೀವಿ ಅಂದ್ರೆ ನಾನು ಮುದುಕಿ ಮಾಡ್ಕೊಂಡು ನನ್ನ ಮಕ್ಕಳು ಊರಾಗೆ ನಾವು. ನೀನು ಬಿಳಿ ಕೂದಲ ಕಿತ್ಬೇಡ, ಅವು ನನ್ನ ಅದಾವ ಕೂದಲ, ನೀವು ಮುಟ್ಟಬೇಡ, ಅವು ಕೂದಲು ನನ್ನ ಬಿಳಿಯವು ಅಂದು ಮದುವೆ ಮಾಡ್ಕೊಂಡು ತಂದಿದ್ದು ಬರೀ ಇದಕ್ಕೆ ಅಂತ ಕಾಣುತ್ತೆ. ಇನ್ನೊಂದು 4 ಅದಾವ ಕಿತ್ತು ಬಿಡ್ತೀನಿ ಅಂತೇಳಿ ಪಟ ಕಿತ್ತಿದ ಕೂಡ ಅಕ್ಕಿ ಅಂದು, ನೀ ನನ್ನ ಕೂದಲ ಕಿತ್ತಿ ಅಂದ್ರೆ ನಿನ್ನ ಕೂದಲ ನಾ ಯಾಕೆ ಬಿಡಬೇಕು? ಕರಿ ಕೂದಲ 5 ನಿಮಿಷದಾಗ ತಲೆ ಅನ್ನೋದು ತಾಂಬರ ತೆಂಬಿಗೆ ಆದಂಗೆ ಜಳ 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 ಸ್ವಚ್ಛ ನಿನ್ ಕೈ ಆಡಿಸ್ಬೇಕು. ಅವ ಅಂದ, ಯಪ್ಪ ನಾವಲ್ಲಿ ಹೆಂಗೋ ಸಮಾಧಾನ ಆದ್ರೂ ಒಂದು 2-3 ದಿನ ಆತು.
ಆಗೋದ್ರೊಳಗನ ಗಂಡ ಹೆಂಡತಿ ಆರಾಮಾಗಿ ಮಲಗಿದ್ರು. ಅವಾಗ ಅವ ಅಂದ, ಏನ ಶಾಂತ, ಏನ ಕಲ್ಪನಾ, ಅಲ್ಲಿ ಇಲ್ಲಿ ಯಾರ ಕಲ್ಪನಾ ಇದ್ರೆ ಗಾಬರಿ ಆಗೋದಿಲ್ಲ, ನೀವೇನು ಕಲ್ಪನೆ ಮಾಡ್ಕೋಬೇಡ್ರಿ. ಅವಾಗ ಅವ ಅಂದ, ಕಾಲು ಭಾಳ ಹರಿಯಾಕತ್ತೈತಿ, ಬಲಗಾಲು ಒಂದಿಟ್ಟು ಒತ್ರಿ ಅಂದ್ಕೊಳ್ಳೇನ. ಆಕೆ ದೊಡ್ಡ ಹೆಂಡತಿ ಕಡೆ ಇದ್ದು, ಬಲಗಾಲ ಅಂತಂದ್ರೆ ನನ್ನ ಕಡೆ ಐತದು. ಆಕಿ ಹೆಣ್ಮಗಳು ಸಣ್ಣ ಹೆಣ್ಮಗಳು ಎದ್ದಕ್ಕೆ ಪಟ್ನ ಸಣ್ಣಕ್ಕೆ ಎದ್ದಕ್ಕೆ ಒತ್ತ, ನೀನು ನನ್ನ ಕಡೆ ಕಾಲು ಒತ್ತು ಬೇಡ, ಭಾಗ ಆಗ್ಬಿಡ್ಲಿ ಇವತ್ತು. ಇಡ್ಲಿ ತೊಗೊಂಡ್ಲ, ಆಗಿನ ಕಾಲಕ್ಕೆ ಇಡ್ಲಿ ಒಲೆನ ಇಡ್ಲಿ ತೊಗೊಂಡು ಭಾಗ ಮಾಡಿಬಿಟ್ಲಿ ಗಂಡಗ. ತಲೆ ಮೇಲಿಂದ ಮೂರು ಪೂರ್ತಿ ಎಡಭಾಗ ನಿಂದು ಬಲಭಾಗ ನಾನು, ಬಲಭಾಗ ಕನಿ ಬರಂಗಿಲ್ಲ, ಎಡಭಾಗಕ್ಕೆ ನಾ ಬರಂಗಿಲ್ಲ. ನಾ ಗಂಡನ ಪಾಲು ಮಾಡ್ಕೊಂಡ್ಬಿಟ್ರು ಅವನ್ನ. ಅವ್ನು ಸುಮ್ಮನೆ ಕುಂತಿದ್ದ, ತಿರುಪತಿ ತಿಮ್ಮಪ್ಪ ಅಂತ ನಿಂತಿರ್ತ. ನಮೋ ವೆಂಕಟೇಶ ನಿಂತಿದ್ದ. ಅಂದ್ಕೂಡ ಕಾಲು ಒತ್ತಾಕತ್ತ ದೊಡ್ಡ ಹೆಣ್ಮಗಳು. ಅವಾಗ ಸಣ್ಣ ಹೆಣ್ಮಗಳು ಅಂದು, ಸುಮ್ಮಿರ್ರಿ ನಮಗೂ ಒಂದು ಕಾಲು ಬರುತ್ತದ. ನೀದಿಗಣ್ಣಾಗ ಸ್ವಲ್ಪ ಏನು ಮಾಡಿದ, ಬಲಗಾಲ ತೊಗೊಂಡು ಎಡಗಾಲ ಮೇಲೆ ಹಾಕಿಲ್ಲ, ಕಾಯಕತ್ತಿಲ್ಲ ಸಣ್ಣ ಮಗಳು ಬರಲಿ. ಒಣಗಿ ತೊಗೊಂಡು ಬಲಗಾಲಿಗೆ ಹೊಡ್ತಾ ಹೊಡೆದು, ಯಪ್ಪ ಸುಮ್ಮಿರಿ, ಆಕಿನ ಕಾಲು ಬಂದೈತೆ ನನ್ನ ಕಾಲ ಮೇಲೆ. ಅವಂದ ಕಾಲ ಅಂದ, ನಿಮ್ಮದಲ್ಲ, ಭಾಗ ಮಾಡ್ಯಾಡ ಅಂದ್ರೆ ಅದು ಹಾಕಿದು, ಇದು ನಮ್ದು. ಅವ ಅಂದ, ಇವರು 2 ದಿನದ ನಂದು ಪುಣ್ಯಾರಾಧನೆ ಮಾಡಿ ದೊಡ್ಡ ಕಟೌಟ್ ಮಾಡಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಎಲ್ಲ ಗೇಟಿಗೂ ಬ್ಯಾನರ್ನಾಗ ಹಚ್ತಾರೆ. ಬೇಡ, ಸಣ್ಣ ಹೆಣ್ಮಗಳಿಗೆ ಮ್ಯಾಲಿ ಮನಿ, ದೊಡ್ಡ ಹೆಣ್ಮಗಳಿಗೆ ಕೆಳಗಿನ ಮನಿ. ಹುಣ್ಣಿಮೆಯಿಂದ ಅಮಾಸಿ ಒಂದು ಕಡೆಗೆ, ಅಮಾಸಿಂದ ಹುಣ್ಣಿಮೆ ಒಂದು ಕಡೆಗೆ ನಡೀತಾರೆ ಹಿಂಗ ಜೀವನ. ಒಂದು ದಿನ ಸಣ್ಣ ಹೆಣ್ಮಗಳು ಶಾವಿಗೆ ಪಾಯಸ ಮಾಡಿದ್ಲ, ಚಂದ ಶಾವಿಗೆ ಪಾಯಸ ಮಾಡಿದ್ಲು. ಶಾವಿಗೆ ಪಾಯಸ ಮಾಡಿ ಕೆಳಗಿದ್ದ ಗಂಡಗ ಮಧ್ಯರಾತ್ರಿ ಒಳಗೆ ಕರೆದು, ಗಲಾಟೆ ಮಾಡಬೇಡ್ರಿ, ಶಾವಿಗೆ ಪಾಯಸ ಮಾಡೀನಿ. ಹಗೂರ್ಕ ಮ್ಯಾಲೆ ಎದ್ದಿವ, ಎದ್ದು ಮೆಟ್ಲು ಏರ್ಬೇಕಾಗಿತ್ತು. ಮನ್ಯಾಗ ಎಮ್ಮಿ ಕರ ಇದ್ದು, ಎಲ್ಲ ಎಮ್ಮಿ ದನ ಭಾಳ ಇದ್ದು. ಅವಕ್ಕೆಲ್ಲ ಒಂದು ರೂಢಿ ಏನಿರ್ತೈತೆ ಅಂದ್ರೆ, ಮನ್ಯಾಗಿದ್ದ ದನಕ್ಕೆ ಮನ್ಯಾಗಿದ್ದ ಯಜಮಾನ್ರು ಯಾರು ಎದ್ದುಗಳು ಮೇವು ಹಾಕ್ತಾರಂತ ತಿಳ್ಕೊಂಡೆ. ಅವು ಎದ್ಬಿಟ್ರು, ದನ ಪನ ಎಲ್ಲ ಗಿಲ್ 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 ಶಬ್ದ ಮಾಡ್ಕೊಂತ ಎದ್ಬಿಟ್ಟು ಇದು ಮ್ಯಾಲೆ ಹೋಗಿತ್ತಿದ ಅರ್ಧ ದೇಹ. ದೊಡ್ಡ ಹೆಂಟು ನೋಡಿ, ಯವ್ವ ಇನ್ನ ಪೂರ್ಣಿಮೆ ಬಂದಿಲ್ಲ, ಆಕಿ ಪೂರ್ಣಿ ಹತ್ತೊಂಟೀನಿ ಕಾಲು ಹಿಡಿದಿತ್ತ, ಈಕಿ ಹೇಳಿ ಅವ ಮ್ಯಾಲೆ ಆಗ್ತದೆ. ಅವ್ರ ಮನೆಗೆ ಕಳ್ತನ ಮಾಡಕ್ಕೆ ಒಬ್ಬ ಕಳ್ಳ ಬಂದು, ಅವ ದೊಡ್ಡ ಮಗ್ಗ ಇದ್ದು, ನೇಗಿ ಕಾಯಕ್ಕೆ ಅವ್ರದ್ದು ಮಗ್ಗಿದ್ದು, ಮಗ್ಗದಾಗ ಕುಂತಿದ್ದವ. ಕಳ್ತನ ಮಾಡಕ್ಕೆ ಬಂದ ಕುಂತಿದ್ದವ, ನೋಡಿದವ. ಅರ್ಧ ಹೆಣ್ಮಗಳು ಅರ್ಧ ಮ್ಯಾಲೆ ಎಳಿತಾಳೆ, ಈಕಿ ಹೆಣ್ಮಗಳು ಈತ ಎಳಿತಾಳೆ. ಮ್ಯಾಲೆ ಬಂತದು, ಕೆಳಗೆ ಬಂತಿದ್ದು, ಮೂಗು ಹುಚ್ಚಿ ಹೊಡೆದು ರಕ್ತ ಸುರಿಯಾಕತ್ತದ. ಯಪ್ಪೋ ಬಿಡ್ರೋ, ಸಾಯ್ತೀನಿ ಬಿಡ್ರೋ ಅಂದ್ಕೊಂಡು ಮ್ಯಾಲೆ ಹೆಣ್ಮಗಳು ಕೈ ಬಿಟ್ರು. ಹೋಗಿ ಅಲ್ಲಿ ಹಾಳಾಗಿ ಅಂದು ದಪ್ಪನ ಹೊತ್ಕೊಂಡು ಎಲ್ಲಿ ಬಿದ್ದ, ಈ ಮಗ್ಗದಾಗ ಬಿದ್ದವ. ತೆಗ್ಗಿದ್ದು ಅಲ್ಲ ನೀಗಿ ನೀವು ತೆಗ್ದು ಅದ್ರಾಗ ಬಿದ್ದ. ಬಿದ್ದು ಕುಳೆ ನಾವು ಅಂದ, ನೀ ಯಾರು ಅಂದ. ನಾ ಕಳ್ರಿ, ಅದು ನಿನಗೆ ಶಿಕ್ಷೆ ಕೊಡ್ತೀನಿ ಬಾ. ಮರುದಿನ ಶಿಕ್ಷೆ ಏನು, ಊರಾಗಿದ್ದವ್ರೆಲ್ಲ ಅಂದ್ರೆ, ಸಾವ್ಕಾರ ನೀವೇ ಹೇಳ್ರಿ ಶಿಕ್ಷೆ. ತಮ್ಮ ನಿನಗೆ ಮದುವೆ ಆಗೈತನೋ? ಆಗೈತ್ರಿ. ಎಷ್ಟು? 1, ಇನ್ನೊಂದು ಮದುವೆ ಮಾಡಿರುವ ದಾರಿಗೆ ಬರ್ತಾನ. ಅವ ಕಳ್ಳ ಅಂದ, ನನಗೆ ಮರಣದಂಡನೆ ಕೊಡ್ರಿ, ಆದ್ರೆ ಇನ್ನೊಂದು ಮದುವೆ ಬೇಡ. ಯಾಕೆ ಕಡ್ಕೊಳ್ಳೋದು ಮಡಿವಾಳಪ್ಪ ಅವ್ರು ಹೇಳಿದ್ರು, ಇಬ್ಬರ ಹೆಂಡರ ಕಾಟಕ್ಕಾಗಿ ಮಗ್ಗದ ಕುಣಿಯಲ್ಲಿ ಬಿದ್ದೀನ್ರಪ್ಪೋ, ಸಾಯ್ತೀನ್ರಪ್ಪೋ, ಸತ್ತು ಹೋಗ್ತೀನ್ರಪ್ಪೋ. ಇಂದು ಒಬ್ಬಾಕಿ ಸಾಯಲಿ, ನಾಳೆ ಒಬ್ಬಾಕಿ ಸಾಯಲಿ, ಚಿಣಮಗೇರಿ ಮಹಾಂತ ನಡಿಗೆ ಜೋಡು ಕಾಯಿ ಒಡಿಸ್ತೀನ್ರಿ. ಸಾಯ್ತೀನ್ರಪ್ಪೋ, ಸತ್ತು ಹೋಗ್ತೀನ್ರಪ್ಪೋ. ಇಬ್ಬರ ಹೆಂಡಿರ ಕಾಟಕ್ಕಾಗಿ ಮಗ್ಗದ ಕುಣಿಯಲ್ಲಿ ಬಿದ್ದೀನ್ರಪ್ಪೋ. ಅವ್ರಂದ್ರ, ಇಬ್ರು ಹೆಂಡ್ರಂದ್ರೆ ಯಾರು? ನಾನು, ನಂದು. ಅಲ್ಲಿ ಲಿಂಗಮ್ಮನವ್ರು ಹೇಳಕತ್ತಾರ, ಯಾರು ರೋಗವನ್ನ ಕಳ್ಕೊಳಕ್ ಬರಾಕತ್ತಿದ್ರ ಅವ್ರಿಗೆ ಹೇಳಕತ್ತಾರ, ಕೇವಲ ದೇಹದೊಳಗಿದ್ದ ರೋಗ ಕಳೆದ್ರೆ ಸಾಧ್ಯ ಆಗೋದಿಲ್ಲ. ಮನಸ್ಸನೇ ಆಗಿರುವಂತ ನಾನು, ನನ್ನದು ಅನ್ನುವಂತ ಅಹಂಕಾರ ಮಮಕಾರವನ್ನು ಬಿಟ್ಟಾಗಲೇ ಪರಮಾತ್ಮನ ಆಶೀರ್ವಾದ ನಿಮ್ಗೆ ಆಗ್ತದೆ ಅಂದಾಗ ಊರಾಗ ಸುದ್ದಿ ಆತ. ಬಸವ ಕಲ್ಯಾಣದಾಗ ಅಣ್ಣನವರಿಗೆ ಗೊತ್ತಾಗಿ ಅಣ್ಣನವರ ಪಲ್ಲಕ್ಕಿಯನ್ನು ತೆಗೆದುಕೊಂಡಲ್ಲಿ ಬಂದಾಗ ಲಿಂಗಮ್ಮನವರು ಓಡೋಡಿ ಬಂದು ವಾದ್ಯಗಳನ್ನು ಏನೆಲ್ಲವನ್ನು ತೆಗೆದುಕೊಂಡು ಬಂದಾಗ ಲಿಂಗಮ್ಮನವರು ಓಡೋಡಿ ಬಂದು ಪಲ್ಲಕ್ಕಿಯೊಳಗೆ ಕೂಡಲಿಲ್ಲ. ಅಣ್ಣನವರ ಚರಣಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರು. ಪಲ್ಲಕ್ಕಿಯೊಳಗೆ ಕುಳಿತುಕೊಳ್ಳುವಂಥ ಶಕ್ತಿ ನನಗಿಲ್ಲಪ್ಪ, ನಿನ್ನ ಆಶೀರ್ವಾದ ಬೇಕು ಅಂತ ತಿಳ್ಕೊಂಡು
ಲಿಂಗಮ್ಮನವರು ಬೇಡಿಕೊಂಡಾಗ ಮುಂದೆ ಅವರನ್ನು ಅನುಭವ ಮಂಟಪಕ್ಕೆ ಬಸವಣ್ಣನವರು ಕರೆದುಕೊಂಡು ಬರ್ತಾರೆ. ಅಲ್ಲಮ್ಮ ಪ್ರಭುದೇವರ ಸನ್ನಿಧಾನದಲ್ಲಿ ಬಸವಣ್ಣನವರು ಹೇಳುತ್ತಾರೆ, ಕಲ್ಯಾಣದಲ್ಲಿ ಜ್ಞಾನ ದಾಸೋಹ ಮಾಡುವವರಿದ್ದಾರೆ, ಕಲ್ಯಾಣದಲ್ಲಿ ಜ್ಞಾನ ದಾಸೋಹ ಮಾಡುವವರಿದ್ದಾರೆ, ಅನ್ನ ದಾಸೋಹ ಮಾಡುವವರಿದ್ದಾರೆ, ಇನ್ನು ಬೇರೆ ಬೇರೆ ದಾಸೋಹವನ್ನು ಮಾಡುವವರಿದ್ದಾರೆ. ತಾವು ಮಾಡಿಕೊಂಡು ಶಿವಪೂಜೆಯನ್ನ, ಶಿವಯೋಗದ ಶಕ್ತಿಯನ್ನ ದಾನ ಮಾಡಿ ಬಡವರ ರೋಗವನ್ನ ಕಳೆಯುವವರು ಯಾರೂ ಇರಲಿಲ್ಲ. ಹಾಗಾಗಿ ಕಲ್ಯಾಣದಲ್ಲಿ ಬಡವರ ರೋಗವನ್ನ, ಬಡವರ ಕಷ್ಟಗಳನ್ನ, ದುಃಖಗಳನ್ನ ದೂರ ಮಾಡ್ತಾ ಇರುವಂತ ಮಹಾತಾಯಿ ಇವಳು ತನ್ನ ಶಿವಯೋಗದ ಶಕ್ತಿಯನ್ನ ದಾನ ಮಾಡಿ ದಾಸೋಹ ಮಾಡ್ತಾ ಇರುವಂತ ಈ ಮಗುವಿಗೆ ಇನ್ನು ಮುಂದೆ ದಾನ ದಾಸೋಹಿ ದಾನಮ್ಮ ಅಂತ ತಿಳ್ಕೊಂಡು ಕರಿಬೇಕು ಅಂತ ತಿಳ್ಕೊಂಡು ಅಂದಾಗ ಅಲ್ಲಮ್ಮ ಪ್ರಭುದೇವರು ನಿಮ್ಮ ಹಾಗೇನೆ ಚಪ್ಪಾಳೆ ತಟ್ಟಿದ್ರು. ಲಿಂಗಮ್ಮ ಹೋಗಿ ಗುಡ್ಡಾಪುರ ವರದಾನೇಶ್ವರಿ ಮಾತಾ ಕೀ, ಗುಡ್ಡಾಪುರ ವರದಾನೇಶ್ವರಿ ಮಾತಾ ಕೀ. ಅವಾಗ ಗುಡ್ಡಾಪುರ ದಾನಮ್ಮನವರು ಆದರು. ಅಕ್ಕನಾಗಲಾಂಬಿಕ ಅವರು ಒಂದು ಮಾತು ಹೇಳ್ತಾರ, ಸನ್ಯಾಸಿನಿ ಆಗಿರೋದು ಬಹಳ ಕಷ್ಟವ, ನೀನು ಮದುವೆ ಆಗಬೇಕು ಅಂತ ತಿಳ್ಕೊಂಡು ಅಂದಾಗ ಮುಂದೆ ದಾಸೋಹಿ ದಾನಮ್ಮನವರು ಸೋಮನಾಥರೊಂದಿಗೆ ಅವರು ಮದುವೆ ನಡೆಯುವಂಥ ಪ್ರಸಂಗವನ್ನು ಸೋಮವಾರ ದಿವಸ ಮದುವೆ ಕಾರ್ಯಕ್ರಮ ಮಾಡುವರು. ಇನ್ನು ಹೆಣ್ಣಿನವ್ರು ಯಾರು ಹಾಕಿರಿ, ಗಣ್ಯವ್ರು ಯಾರು ಹಾಕಿರಿ? ಹೆಣ್ಣವ್ರು ಯಾವ ಊರವ್ರು ಹಾಕ್ತೀರಿ? ಹೆಣ್ಣವ್ರು ಯಾವ ಊರವ್ರು ಹಾಕ್ತೀರಿ? ಯಡೂರವ್ರ ಹೆಣ್ಣವ್ರು ಹಾಕಿರಿ? ಹೆಣ್ಣವ್ರು ಹಾಕಿರಿ? ಅಲ್ಲಿ ಕೇಳಿ ಹೇಳ್ರಿ, ಅಲ್ಲಿ ಹಿಂದೆ ಕುಂತವ್ರನ್ನ ಹಾಕ್ತೀರಿ ಅವ ಹಾಕಿರಿ ಅಂದ್ರೆ ಹೆಣ್ಣಿನವ್ರು ಆದ್ರೆ ಒಂದು 15 ತೊಲಿ ಬಂಗಾರ, ಖರ್ಚು ಹಚ್ತಾರ. ಅದಕ್ಕೆ ಹೆಣ್ಣಿನವ್ರು ಆಗೋದಂದ್ರೆ ದಾನಮ್ಮ ತಾಯಿಯ ತವ್ರ ಮನೆ, ದಾನಮ್ಮ ತಾಯಿ ತಂದೆ ತಾಯಿ ಆಗೋದು. ಯಡೂರಿನವ್ರು ಒಟ್ಟು ಹಳೆ ಯಡೂರು ಹೊಸ ಯಡೂರು ಕೂಡ ನೀವು ದಾನಮ್ಮ ತಾಯಿಯ ಕುಟುಂಬದವ್ರು ಆಗ್ರಿ. ಇನ್ನು ಗಂಡಿನವ್ರು ಯಾರು ಹಾಕಿರಪ್ಪ? ಸೋಮನಾಥನ ಕುಟುಂಬದವ್ರು, ಪರಮಾತ್ಮನ ಕುಟುಂಬ. ಯಾವ್ರವ್ರು ಹಾಕಿರಿ? ಮಾಂಜ್ರಿಯ ಹಳೆ ಯಡೂರು ಇಲ್ಲಿ ಆಗೈತಲ್ಲ ಈಗ. ಅಂದ್ರೆ ಹಂಗೆ ಮಾಡೋಣನ್ರಿ, ಹಂಗೆ ಮಾಡೋದ? ಹಳೆ ಯಡೂರವ್ರು ಗಂಡಿನ ಕಡೆ ಅಂತ ನೋಡ್ರಿವ. ಹಳೆ ಯಡೂರವ್ರು ಎಲ್ಲಿ ಕುಂತೀರಿ? ಕೂಡೇ ಕುಂತೀರಿ ನೀವು. ಗಂಡಿನವ್ರು ಆಗೋದಂದ್ರೆ ಗೊತ್ತಾತ? ಹಳೆ ಯಡೂರವ್ರು ಗಂಡಿನ ಕಡೆ ಆಗ್ತೀರೇನ್ರಿವ? ಎಲ್ಲಿದ್ದೀರಿ? ಅಂದ್ರೆ ಹೆಣ್ಣಿನ ಕಡೆಯವ್ರು ಬಂದಾಗ ಮತ್ತೊಂದು 15-20 ಚೀಲ ಚೂಡ ಹಚ್ಬೇಕಾಗತ್ತ, ಚಹಾ ಕುಡಿಸ್ಬೇಕಾಗತ್ತ, ಮತ್ತು ಅವ್ರು ಬಂದಾಗ ನೀವು ಮಾಡ್ಬೇಕಾಗತ್ತೆ, ಹಿಂಗೆಲ್ಲ ಇರ್ತಾವು. ಅದಕ್ಕೆ ಈಗ ಹೊಸ ಯಡೂರವರು ದಾನಮ್ಮನ ತಾಯಿ ಮನೆಯವರಾದ್ರೆ ಈಗ ಹೊಸ ಯಡೂರವರು. ಇನ್ನು ಹಳೆ ಯಡೂರವರು ಸೋಮನಾಥನ ಮನೆಯವ್ರು ಆಗೋದ್ರಿ. ಎಲ್ಲದ ಹಳೆ ಯಡೂರು ಮಂದಿನ ಬಂದಿಲ್ಲನ್ರಿ ಅಕ್ಕರ? ಅಲ್ಲಿ ಕುಂತೀರೇನ? ಆಗ್ತೀರೇನವ? ನೀವು ಗಂಡಿನ ಕಡೆ ಆಗ್ತೀರಾ? ಹಾಂ, ಏನಂತಾರೆ ಗೊತ್ತಾ? ಹಾಂ, ಓಕೆ. ಹೊಸ ಯಡೂರವರು ದಾನಮ್ಮ ತಾಯಿ ಮನೆಯವರು, ಹಳೆ ಯಡೂರವರು ಸೋಮನಾಥನ ಮನೆಯವರು, ಶಿವನ ಮನೆಯವರು. ನೀವು ಅವ್ರು ಏನು ದಾನಮ್ಮ ತಾಯಿಗೆ ಏನು ಮಾಡಿದ್ರು ಅವ್ರು ಮತ್ತೆ ಅಲ್ಲಿಗೆ ಕಳಿಸ್ಬೇಕಾಗತ್ರಿ. ನೀವೇನು ವಿಚಾರ ಮಾಡಬೇಡ್ರಿ. ಅದಕ್ಕೆ ಎರಡೂ ಊರವರಿಗೂ ಕೂಡ ಒಮ್ಮೆ 2 ಕೈಗಳನ್ನ ತಟ್ಟಿ ಜೋರಾಗಿ ಚಪ್ಪಾಳೆ ಅಂತಕ್ಕದ ಮೂಲಕ ಅವರು 2 ಊರವರು, ಹಳೆ ಯಡೂರು ಹೊಸ ಯಡೂರವರಿಗೆ ಅಭಿನಂದನೆ ಸಲ್ಲಿಸೋಣ ತಿಳಿಸ್ತಾ, ಸೋಮವಾರ ದಿನ ಮದುವೆ ಕಾರ್ಯಕ್ರಮ ಮಾಡ್ಬೇಕಂತ ತಿಳ್ಕೊಂಡು ಜಗದ್ಗುರು ಮಹಾಸನ್ನಿಧಿಯವರ ಆದೇಶ ಆಗಿದೆ. ಸೋಮವಾರ ದಿನ ಮಾಡೋಣ ಅಂತ ತಿಳ್ಕೊಂಡು ತಮಗೆಲ್ಲರಿಗೂ ಕೂಡ ತಿಳಿಸಿ, ಆ ಮದುವೆಯನ್ನು ಹೇಗೆ ಮಾಡೋದು ಹೆಂಗೆ ಅಂತ ತಿಳ್ಕೊಂಡು ನಾನು ನೀವೆಲ್ಲರೂ ಸೇರ್ಕೊಂಡು ಆ ನಂತರ ಸಮಾಲೋಚನೆಯನ್ನು ಮಾಡಿ ಒಂದಿಷ್ಟು ವಿಧಾಯಕ ರೀತಿಯಿಂದ ಅದನ್ನು ಮಾಡೋಣ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೂ ಕೂಡ ತಿಳಿಸಿ, ಇನ್ನು ಏನಪ್ಪ ಅಂತಂದರೆ ದಿವಸಗಳು ತುಂಬ ಕಡಿಮೆ ಉಳಿದು ಇಲ್ಲೆಲ್ಲ ಬಹಳ ಜನ ಎಲ್ಲ ತುಲಾಭಾರದ ಸೇವೆಯನ್ನು ಮಾಡೋದಕ್ಕೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನೀವೆಲ್ಲ ಮುಂದಾಗಿರಿ. ಇನ್ನು ಬರ್ತಾ ಬರ್ತಾ ಏನಪ್ಪ ಅಂದ್ರೆ ಒಂದು ಅರ್ಧ ಗಂಟೆ ಸ್ವಲ್ಪ ಸಮಯ ಹೆಚ್ಚಿಗೆ ಆಗ್ತೈತಿ. ಅದು ಅನಿವಾರ್ಯನೂ ಕೂಡ. ಮತ್ತು ಉಪರಾಷ್ಟ್ರಪತಿಗಳು ಬರಾಕತ್ತಾರ ಅಂದಿಂದ 28ನೇ ತಾರೀಕಿನ ಒಳಗಾಗಿಯೇ ಎಲ್ಲ ತುಲಾಭಾರದ ಸೇವೆಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು ಸನ್ನಿಧಿಯವರ ಸಂಕಲ್ಪ ಆಗಿರೋಣದರಿಂದ ಮತ್ತೆ ಎಲ್ಲ ಕಾರ್ಯಕ್ರಮಗಳು ಇಲ್ಲೇ ನಡೀತಾವ. ಕಾಶಿ ಜಗದ್ಗುರುಗಳ ನೂತನ ಕಾಶಿ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆಯು ಕೂಡ ಇದ ವೇದಿಕೆಯೊಳಗನ ನಡೀತದ, ಇಲ್ಲೇ ನಡೀತದ. ಎಲ್ಲಾ ತುಲಾಭಾರಗಳು ಇಲ್ಲೇ ನೆರವೇರೋದ್ರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯೊಳಗೆ ಬಂದು ಭಾಗವಹಿಸಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿಯೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡೋದ್ರೊಂದಿಗೆ ಇನ್ನೂ ಯಾರ್ಯಾರು ಸೇವೆಯನ್ನು ಮಾಡೋರು ಇದ್ದೀರಿ, ಕುಂಭದ ಸೇವೆ ಮಾಡೋರು ಇದ್ದೀರಿ, ಬೇರೆ ಬೇರೆ ಸೇವೆ ಮಾಡೋರು ಇದ್ದೀರಿ, ಆ ಸೇವೆಯನ್ನು ಮಾಡ್ರಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿ ಇವತ್ತು ನಮ್ಮ ಹಳೆ ಯಡೂರು, ಹೊಸ ಯಡೂರು, ಯಡೂರು ಟೇಕ್, ಚಂದೂರು ಟೇಕ್
ಈ 4 ಗ್ರಾಮಗಳ ಸದ್ಭಕ್ತರೆಲ್ಲ ಏನು ಸಾವಿರ ಸಂಖ್ಯೆಯೊಳಗ ಅವರು ಪ್ರಸಾದವನ್ನ ರೊಟ್ಟಿ ಬುತ್ತಿಯನ್ನ ಮಸ್ತಕದ ಮೇಲೆ ಹೊತ್ಕೊಂಡು ಭಕ್ತಿಯಿಂದ ತಗೊಂಡು ಬಂದಿರಿ. ನೀವೇನು ಭಕ್ತಿಯಿಂದ ರೊಟ್ಟಿಯನ್ನು ಹೊತ್ಕೊಂಡು ತಗೊಂಡು ಬಂದು ಕೊಟ್ಟಿರಿ, ಅದು ಸ್ವಾಮಿಯ ಸನ್ನಿಧಾನಕ್ಕ, ವೀರಭದ್ರೇಶ್ವರನ ಸನ್ನಿಧಾನಕ್ಕ, ಕಾಡಸಿದ್ದೇಶ್ವರನ ಸನ್ನಿಧಾನಕ್ಕ ವಿನಿಯೋಗ ಆಗ್ಯದ. ಈ ಕಾರ್ಯಕ್ರಮ ಇಷ್ಟಕ್ಕೆ ಇಲ್ಲ. ಮಾರ್ಚ್ 6ನೇ ತಾರೀಕಿನವರೆಗೂ ನಿರಂತರವಾಗಿ ನಮ್ಮ ಸೇವೆ ಸಮರ್ಪಣೆ ಆಗೋದು. ಕೇವಲ ರೊಟ್ಟಿ ತರ ಕಷ್ಟ ನಾವು ಮನೆ ಬಿಟ್ಟು ಬರೋದಲ್ಲ, ನಿರಂತರವಾಗಿ ಬರೋದು. ಮಾರ್ಚ್ 6ನೇ ತಾರೀಕಿನವರೆಗೂ ಪ್ರತಿ ದಿನ ಬರೋದು. ಇವತ್ತು ನನಗೆ ಬಹಳ ಖುಷಿ ಆಯ್ತು. ನಮ್ಮ ಯಡೂರು ಶ್ರೀಮಠದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ಸೇವೆಯನ್ನು ಮಾಡುವಂತ ಸೇವಾ ಸಿಬ್ಬಂದಿ ಬಳಗದವ್ರು ಅದಾರ. ಅಪಾರ್ಟ್ಮೆಂಟ್ ಹೆಸರೇನ್ರಿ ಗೊತ್ತಿಲ್ಲ, ಅಪಾರ್ಟ್ಮೆಂಟ್ ಇದೆಯಲ್ಲ ಅಲ್ಲಿ. ಅವರೆಲ್ಲರೂ ನೋಡ್ರಿ, ತಾಯಿಯಂದ್ರೆಲ್ಲ ರೊಟ್ಟಿ ಮಾಡ್ಕೊಂಡು ಬಂದಾರ. ಇಲ್ಲೆಲ್ಲರೂ ಬಂದಾರ, ಶ್ರೀಮಂತರು, ಬಡವರು, ಅವರು ಇವರು ಎಲ್ಲರೂ ಕೂಡ ನೀವಾ ಇಲ್ಲಿಗೆ ಬರುವವರೆಗೂ ಬಂದ್ರವ್ರು, ಇಲ್ಲಿಗೆ ಬರುವವರೆಗೂ ಬಂದ್ರೆ ಎಲ್ಲ ಜನ. ಅದಕ್ಕೆ ಸಾವಿರ ಸಂಖ್ಯೆಯೊಳಗೆ 4 ಗ್ರಾಮದ ಜನ ಭಕ್ತಿಯಿಂದ ಇವತ್ತು ರೊಟ್ಟಿಯನ್ನು ಮಾಡ್ಕೊಂಡು ಬಂದು ವೀರಭದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡ್ಯಾರ. ಆ ರೊಟ್ಟಿ ತಟ್ಟಿರುವ ಕೈಗಳಿಗೆ ಒಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನೀವು ಅಭಿನಂದನೆ ಸಲ್ಲಿಸಬೇಕು ಅಂತ ತಿಳ್ಕೊಂಡು ನಿಮಗೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾ, ಭಾರತೀ ರಾಜೇಂದ್ರ ಮಾಳಗಿಯವರು ನನ್ನದೇ ಏನ್ರಿ, ನಮ್ಮ ಡಾಕ್ಟರ್ ಸಾಹೇಬ್ರು ಇರ್ಬೇಕು, ಅವ್ರು ಇವತ್ತು ಪ್ರವಚನಕ್ಕೆ ಬಂದಾರಂತ ಕಾಣ್ತದೆ ಬಹುಶಃ. ಭಾರತೀಯವರು ಭಾಳ ಸಂತೋಷ ಆತ್ರಿ, ಭಾಳ ಸಂತೋಷ. ಡಾಕ್ಟರ್ ಸಾಹೇಬ್ರು ಬಂದಾರ್ರಿ, ಸ್ವಲ್ಪ ಆಮೇಲೆ ಚೆಕ್ ಮಾಡಣ್ರಿ. ಅಲ್ಲಿ ನಿಂತಾರೆ ಡಾಕ್ಟರ್ ಸಾಹೇಬ್ರು. ಅದಕ್ಕೆ ಸಹೋದರಿಯಾಗಿರುವಂಥ ಭಾರತೀಯ ಡಾಕ್ಟರ್ ರಾಜೇಂದ್ರ ಮಾಳಗಿಯವರು ನಮ್ಮ ನೂಲ ಸುರಗೀಶ್ವರ ಸಂಸ್ಥಾನ ಶ್ರೀಮಠದ ಶಿಷ್ಯ ಪರಂಪರೆಯವರು. ಮೊನ್ನೆ 5 ದಿನಗಳವರೆಗೆ ಗುರುಗಳಲ್ಲಿ ಪ್ರವಚನಕ್ಕಿದ್ದಾಗ, ನಮ್ಮ ನೂಲದ ಪೂಜ್ಯರು ಪ್ರವಚನಕ್ಕಿದ್ದಾಗ ಅವರು ಪ್ರವಚನವನ್ನು ಕೇಳಿ ತುಂಬ ಭಕ್ತಿವಂತರಾಗಿ ಅವರು ನೂಲ ಸುರಗೀಶ್ವರ ಶ್ರೀಮಠಕ್ಕೂ ತಮ್ಮ ವಿಶೇಷವಾಗಿರುವಂಥ ಸೇವೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಅವರು ನಿಮ್ಮ ಪ್ರವಚನವನ್ನು ಕೇಳಿ ಬಹಳ ಸಂತೋಷ ಆಗಿದೆ ಅಂತ ತಿಳ್ಕೊಂಡು 501 ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟರಿಪ್ಪ. ಇದು ಮೊಟ್ಟ ಮೊದಲು ಕಾಣಿಕೆಪ್ಪ. ಶಿವ ಭಾಳ ಕಷ್ಟ ಇಲ್ಲಿ ಕಾಣಿಕೆ ಬರೋದು. ನಮ್ಮ ಬೈಲು ಸೀಮ್ಯಾಗ ಭಾಳ ಹೊತ್ತವು ಕಲಬುರಗಿ ಎಲ್ಲ ರೊಕ್ಕದ ನೋಟ್ ಮಾಡೇ ಹಾಕ್ತಾರೆ ಅಲ್ಲಿ ಪುರಾಣಿಕರು, ಪ್ರವಚನಕಾರ, ಸಂಗೀತಗಾರ. ಅಂದ್ರೆ ಅಂತೂ ಇಂತೂ ನಮ್ಮ ಭಾರತೀಯ ತಾಯಿಯವರಿಗೆ, ರಾಜೇಂದ್ರಣ್ಣವ್ರಿಗೆ ನನ್ನ ಪ್ರವಚನ ಇಷ್ಟ ಆಗೈತಿ, ಮನಸ್ಸಿಗೆ ತಿಳಿದೈತೆ ಅಂತ ಗೊತ್ತಾಯ್ತು. ಇನ್ನು ನಿಮಗೂ ತಿಳಿದೈತೆ ಅನ್ನೋದು ನನಗೆ ಗೊತ್ತಾಗಬೇಕಾದ್ರೆ ಶಿವ ದಾನೇಶ್ವರಿ ಇವತ್ತು ಅವರು ಲಕ್ಷ್ಮೀ ಪುತ್ರ ಬಂದಾರ ಇಲ್ಲಿ, ವಿವೇಕಾನಂದ ಅಜ್ಜಾರ. ಹಿಂಗಾಗಿ ಬಂತ ಏನದು ಗೊತ್ತಿಲ್ಲ. ಅವರ ಇವತ್ತು ಫಸ್ಟಿಗೆ 1000 ರೂಪಾಯಿ ಹಾಕ್ಯಾರ. ನಾನು 10,000 ಅಂತ ಹಗಲಲ್ಲಿ 0 ಎಣ್ಸಕತ್ತಿದ್ದೆ. 1000 ಹಾಕ್ಯಾರ. ಈಗ ಇನ್ನೊಂದು 1000 ಆಶೀರ್ವಾದ ಮಾಡಿ ಹೊಡ್ಕೊಂಡು ಇವರು ಅಂಬಿಕಾನಗರ ಅಜ್ಜಾರ್ ಹೋದ್ರನ್ರಿ ಊರಿಗೆ. ಅದು ಚೀಲದಂದು ಏನೂ ಕೊಡಲಿಲ್ಲ, 1 ರೂಪಾಯಿನೂ ಕೊಡಲಿಲ್ಲ. ಹಿಂಗ್ಯಾಕೆ ಮಾಡ್ತಾರೇನಪ್ಪ ಅಂತ ಕೊಡ್ತಿದ್ರು ಅವಾಗೆಲ್ಲ. ಈಗ ಬರ್ತಾ ಹಿಂಗಾಗ್ಯಾರ. ಅದು ಕಾರಿಂದ ಏನು ಹೊಸ ಕಾರಿಂದ ಏನೂ ಇಲ್ಲ ಅಂತಿಲ್ಲ. ಆಮೇಲೆ ಕೊಡಿಸ್ರಪ್ಪ. ಅದಾವನ್ನ ಕಿಸೆದಾಗ ಅದಾವ ಜೋತ್ ಬಿದ್ದಾವ ನೋಡ್ರಿ, ಬುದ್ಧಿ ಅದ ಕಾಣಕತ್ತೈತಿ ನೋಟ. ಒಂದ್ರೆ 1,000 ರೀ. ಈಗ ಇದು ಹೆಚ್ಚಾಗೈತಿ ಗ್ರೇಡ್. ಅವಾಗ ಕೊಟ್ರಿ ಶ್ರೀಶೈಲದಾಗ 500, ಬರೀ 500 ಮೇಲೆ ನಮ್ದು ಜೀವನ. 1,001 ರೂಪಾಯಿ ಅಂಬಿಕಾನಗರ ಅಜ್ಜಾರ ಆಶೀರ್ವಾದ ಮಾಡಕತ್ತಾರ. ಜೋರಾಗಿ ಚಪ್ಪಾಳಿ ತಟ್ಟಿ ರಿಜೆಕ್ಟ್ ಮಾಡಿ. 5,000 ಅದಕ್ಕೆ ಶುಭವಾಗಲಿ. ಗುರುಗಳ ಆಶೀರ್ವಾದ ಅಂಬಿಕಾನಗರದ ಪರಮ ಪೂಜ್ಯರ ಮೇಲೆ ಇರಬೇಕು ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ, ಗುರುಗಳು ಇನ್ನೊಂದು 5-10 ನಿಮಿಷಗಳಲ್ಲಿ ದಯಮಾಡಿಸೋರಿದ್ದಾರೆ. ಅಷ್ಟರಲ್ಲಿ ನಮ್ಮ ಗವಾಯಿಗಳು ಒಂದು ಹಾಡು ಹಾಡ್ತಾರೆ. ನಂತರ ಆಗಮಿಸಿರುವಂಥ ಪರಮ ಪೂಜ್ಯರಿಂದ ಉಪದೇಶಾಮೃತದ ಕಾರ್ಯಕ್ರಮ ಇರ್ತದೆ. ಇವತ್ತು ವೇದಿಕೆಯಲ್ಲಿ ನಮ್ಮ ಮಾಂಜರಿಯ ಪರಮ ಪೂಜ್ಯರು, ಅಂತಃಕರಣ ಮೂರ್ತಿಗಳು, ಯಾವಾಗಲೂ ಪ್ರೀತಿ ವಿಶ್ವಾಸ ಅಂತಃಕರಣ ತುಂಬಿ ಆಶೀರ್ವಾದ ಮಾಡಿದ್ದಾರೆ. ಅಂಬಿಕಾನಗರದ ಪರಮ ಪೂಜ್ಯರು, ಜೊತೆಗೆ ನಮ್ಮ ಕಬ್ಬೂರಿನ ಗೌರಿಶಂಕರೇಶ್ವರ ಶ್ರೀಮಠದ ಪರಮ ಪೂಜ್ಯರಾಗಿರುವಂಥ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ಹಾಗೆ ಯುವ ಯತಿಗಳಾಗಿ ಡಾಕ್ಟರೇಟ್ ಪದವಿಯನ್ನು ಸಂಪಾದನೆಯನ್ನು ಮಾಡಿ ನಾಡಿನ ಉದ್ದಗಲಕ್ಕೂ ಸಂಚರಿಸಿ ತಮ್ಮ ಪ್ರವಚನದ ಮೂಲಕವಾಗಿ ಹಲವಾರು ಜನ ಭಕ್ತರ ಮನವನ್ನು ಪರಿವರ್ತನೆಯನ್ನು ಮಾಡ್ತಾ ಇರುವಂಥ ಡಾಕ್ಟರ್ ವಿವೇಕಾನಂದ ಮಹಾಸ್ವಾಮೀಜಿಯವರು ಕೂಡ ವೇದಿಕೆಯಲ್ಲಿದ್ದಾರೆ. ನಮ್ಮ ನೂಲದ ಪರಮ ಪೂಜ್ಯರು. ಆಮೇಲೆ ನಾನು ಯಾವಾಗಲೂ ಜಗದ್ಗುರು ಮಹಾಸನ್ನಿಧಿಯವರ ಸೇವೆಗಾಗಿಯೇ ನಮ್ಮ ಬಹುತೇಕ ಒಂದು ಸಮಯವನ್ನು ಗುರುಗಳ ಪಾದ ಸೇವೆಗಾಗಿ ಅರ್ಪಣೆಯನ್ನು ಮಾಡಿದವರು. ನೂಲದ ಪೂಜ್ಯರಿಗೂ ಶುಭವಾಗಲಿ. ನಮ್ಮ ನನ್ನದಿಯಿಂದ ಬಂದಿರುವಂಥ ಭಾರತೀಯ ಡಾಕ್ಟರ್ ರಾಜೇಂದ್ರ ಮಾಳಗಿಯವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅವರನ್ನು ಸಲ್ಲಿಸಿದಂತೆಲ್ಲ ತಿಳಿಸ್ತಾ, ಇನ್ನು ತುಲಾಭಾರದ ಕಾರ್ಯಕ್ರಮಗಳು ನಡೀತಾವೆ, ಆಶೀರ್ವಾದ ನಡೀತಾವೆ.
ಇವತ್ತಿನ ಮಹಾದಾಸೋಹದ ಸೇವೆಯನ್ನು ಮಾಡಿರುವಂಥ ಎಲ್ಲ ದಾಸೋಹಿಗಳಿಗೂ ಕೂಡ ಶುಭವಾಗಲಿ. ಹಾಗೆ ಇವತ್ತಿನ ಮಹಾದಾಸೋಹ ಅದು ಏನಂದಾರಲ್ರಿ, ಅವರು ಏನಂದಾರ್ರಿ ನೆನಪಿಲ್ಲ? ಗೋಧಿ ಹುಗ್ಗಿ ಅಂದಾರ. ಹಿಗ್ಗಿ ಹೊಡ್ತಾ ಹೊಡ್ರಿ ಗೋಧಿ ಹುಗ್ಗಿ. ಚಲೋ ಗೋಧಿ ಹುಗ್ಗಿ ತಗೊಳ್ರಿ. ಅನ್ನ ಸಾಂಬಾರು ಇರ್ತದೆ. ಯಡರ್ವಾಡಿಯವರು ಅದ ಜುಗುಳದವರು ಯಡರ್ವಾಡಿಯವರು ಐತಿ. ಅವ್ರ ಜೊತೆಗೆ ಸಿರುಗುಪ್ಪಿ, ಚಂದೂರು, ಯಡೂರ್ವಾಡಿ, ಜುಗುಳ, ಇದು ಚಂದೂರು, ಈ 3 ಊರಿನವರು ನಾಳೆ ರೊಟ್ಟಿ ಬುತ್ತಿಯನ್ನು ಅವರು ತೆಗೆದುಕೊಂಡು ಬರೋರು ಅದಾರ. ಶಿರುಗುಪ್ಪಿರ ಅದನ್ನ ಅಂದೆ ನಾನು. ಶಿರುಗುಪ್ಪಿ, ಜುಗುಳ, ಯಡೂರ್ವಾಡಿ, ಚಂದೂರು 4 ಊರಿನವರು ನಾಳೆ ರೊಟ್ಟಿಯನ್ನು ಹೊತ್ಕೊಂಡ್ ಬರಕತ್ತಾರ. ನೀವು ರೊಟ್ಟಿ ತರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೊತ್ಕೊಂಡು ಬರೋರು ನೋಡಕ್ಕಾರ ಬರೀ ಅದ್ರದ್ದೊಂದು ಪುಣ್ಯ ಬರ್ತೈತೆ ನೋಡಿ. ಬರೀ ನೋಡಕ್ ಬರೋ ಮಂದಿ ಅಂದಂಗೆ ಆತ. ನೀವು ಚಪ್ಪಾಳೆ ತರ್ತೀನಿ. ಬರ್ರಿ. ಹೇಳ್ರಿ. ಶಾಪುರ್ ರೀ, ಶಾಪುರ್ ಅವರು ಬರ್ತಾರನ್ರಿ ನಾಳೆ? ಅಂದ್ರೆ ಅವ್ರ ಅಜ್ಜಾರ ಬಂದಿಲ್ಲಲ್ರಿ, ಶಾಪುರ್ ಅಜ್ಜಾರ. ಅದಕ್ಕೆ ನಾ ಹೆಂಗೆ ಹೇಳೋದು ಅಂತ ವಿಚಾರ ಮಾಡಿದ್ದೆ. ಅವ್ರು ಬರಲಿಲ್ಲ ಅಂದ್ರೆ ಬಿಡ್ರಿ. ಇಲ್ಲೊಂದು ಐತೆ. ಅದಕ್ಕೆ ಶಾಪುರದವ್ರು ನಾಳೆ ಬರ್ತೀರಿ ಅಂದ್ರೆ ನೀವು ತಡ ಮಾಡಬಾರ್ದು. ಇಲ್ಲಿ ಪ್ರವಚನಕ್ಕೆ ತಡ ಆಗುತ್ತೆ. ನಾಳೆ ನೀವು 5 ಗಂಟೆ ಅಂದ್ರೆ ಇಲ್ಲಿ ಇರ್ಬೇಕು. 5:15 ಅಂದ್ರೆ 5:15 ಅಂದ್ರೆ ಇಲ್ಲಿ ಇರ್ಬೇಕು. ಮತ್ತೆ ತಡ ಮಾಡಬೇಡ್ರಿ. ವೈಟ್ ಸಾರಿ ನೋಡ್ರಿ, 5 ಉಟ್ಕೊಂಬರ್ರಿ. ಸ್ವಲ್ಪ ಅದ್ರಾಗ ಮಿಕ್ಸ್ ಇರ್ತಾವು. ಒಟ್ಟು ವೈಟ್ ಅಂದ್ರೆ ಈಗ ಹಸಿರು ಆಗ್ಯಾವ್ರೆ ಅಂದ್ರೆ ಅವರು ಪಂಚಪೀಠದ ಪರಂಪರೆಯ ಭಕ್ತರವರು. ಹಿಂಗಾಗಿ ಈಗ ಹಸಿರಾಗೈತಿ ರಂಭಾಪುರಿದು. ಆಮೇಲೆ ಈಗ ಉಜ್ಜಯಿನಿ ಪೀಠದ್ದು ಆಗೈತಿ, ಗುಲಾಬಿ ಒಳಗೆ ಕೆಂಪು ಎಲ್ಲ ಹಿಂಗೆ ಆಗೈತಿ. ಇನ್ನು ಶ್ರೀಶೈಲ ಪೀಠದ್ದು ಅಂದ್ರೆ ವೈಟ್, ಸ್ವಲ್ಪ ಒಟ್ಟು ವೈಟ್ ಇರ್ಬೇಕು. ವೈಟ್ ಕುಪ್ಪಸ ವೈಟು, ಹಿಂಗೆಲ್ಲ ವೈಟ್. ಆಮೇಲೆ ಅದಕ್ಕೆಲ್ಲ ರೊಟ್ಟಿ ಬುತ್ತಿಗೆಲ್ಲ ವೈಟ್ ಇದನ್ನು ಕಟ್ಕೊಂಡು ಜೊತೆಗೆ ನಿಮ್ಮ ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡು ಬರ್ರಿ. ಈಗ ಇದುವರೆಗೂ ಇವರು ಸಿಂಗಲ್ ಬಂದಾರ. ಆದ್ರೆ ನಾಳೆ ರೊಟ್ಟಿ ಜಾತ್ರೆ ಹೆಂಗೆ ಆಗ್ಬೇಕಂದ್ರೆ ಡಬಲ್ ಆಗ್ಬೇಕು ನೋಡ್ರಿ. ನೀವು ರೊಟ್ಟಿ ತೊಗೊಂಡು ಬರ್ರಿ. ನಿಮ್ಮ ಯಜಮಾನ್ರೆಲ್ಲ ಶೇಂಗಾ ಚಟ್ನಿ, ಗುರಳ್ ಚಟ್ನಿ ಅವ್ರ ತಲೆ ಮೇಲೆ ಹೊರ್ಸ್ಕೊಂಡು ಬರ್ರಿ. ನಾಳೆ ಗಂಡ್ಮಕ್ಳು ಕರ್ಕೊಂಬರ್ರಿ. ಅವ್ರು ಹೊತ್ಕೊಳ್ಳಿಕ್ಕೂ ಪರವಾಗಿಲ್ಲ. ಬರೀ ಜೋಡಿ ಆಗಿರೋರು ಪುರಾಣ ಕೇಳಿದ್ರೆ ಹಂಗೆ. ಇಲ್ಲಿ ವೀರಭದ್ರ ಸ್ವಾಮಿ, ಭದ್ರಕಾಳಿ ಅಮ್ಮನವ್ರು ಜೋಡಿಯಾಗಿದಾರ. ಶ್ರೀಶೈಲದೊಳಗೆ ಬ್ರಹ್ಮರಾಂಬ, ಮಲ್ಲಿಕಾರ್ಜುನ ಅವರು ಜೋಡಿಯಾಗಿದಾರ. ಮತ್ತು ನೀವು ಜೋಡಿಯಾಗಿ ಬರ್ಬಾರ್ದನ? ಅದಕ್ಕೆ ಜೋಡಿಯಾಗಿ ಬರ್ರಿ, ಕರ್ಕೊಂಡು ಬರ್ರಿ. ಚಂದ ಇದ್ರ ದೋತ್ರ ಉಟ್ಕೊಂಡು ಬರ್ರಿ. ಬೇಡ ಅದೇನೋ ಅದು ಪ್ಯಾಂಟ್ ಇರ್ತಾವಲ್ಲ, ಅದೇನು ಅರ್ಧಂಬರ್ಧ ಬರಮ್ಗೌಡ, ದೇವೇಗೌಡ ಬರ್ರಿ, ಕರ್ಕೊಂಡು ಬರ್ರಿ. ನಾಳೆಲ್ಲ ಎಲ್ಲರೂ ನಾಳೆ ದಿನ ರೊಟ್ಟಿ ಜಾತ್ರೆ, ಜುಗುಳ, ಶಿರುಗುಪ್ಪಿ, ಯಡೂರ್ವಾಡಿ, ಚಂದೂರ, ಶಾಪುರ ಈ 5 ಗ್ರಾಮಗಳ ಸದ್ಭಕ್ತರು ಕಡಿಮೆ ಅಂದ್ರೆ ನಾಳೆ ಒಂದು 25,000-30 ಸಾವಿರ ರೊಟ್ಟಿಗಳನ್ನ ಹೊತ್ಕೊಂಡು ಬಂದು ದಾಸೋಹ ಅರ್ಪಣೆ ಮಾಡೋರಿದ್ದಾರೆ. ಅವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ತಿಳ್ಕೊಂಡು ಶುಭವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಗವಾಯಿಗಳು ಸಂಗೀತ ನಡೆಸಿಕೊಡ್ತಾರೆ. ಗುಣವಂತಿಯರಿಗೆ ನೀಲಿ ಬಳೆಗಳು, ಗುಣಸಾಗರಿ ಅಂತ ಗುಣ ಪೂಜತೆಗೆ ಭಾರತ ನಾರಿಗೆ ಬಳೆಗಳು ಬೇಕಂತ, ತಂಗಿ ಬಳೆಗಳು ಬೇಕಂತ. ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಬಂಗಾರ, ತಂಗಿ ಕರದಲ್ಲಿ ಬಂಗಾರ. ಮುಂಗೈಯಲ್ಲಿ ಗೌರಿಯ ವಾಸ. ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಬಂಗಾರ, ತಂಗಿ ಕರದಲ್ಲಿ ಬಂಗಾರ. ಮುಂಗೈಯಲ್ಲಿ ಗೌರಿಯ ವಾಸ, ಕಂಕಣ ಶೃಂಗಾರ, ತಂಗಿ ಕಂಕಣ ಶೃಂಗಾರ. ಹಸಿರು ಬಳೆಗಳು ಧರಿಸಿಕೊಂಡರೆ ಗೌರಿಗೆ ಹರುಷಂತ, ತಂಗಿ ಗೌರಿಗೆ ಹರುಷಂತ. ಹಸಿರು ಬಳೆಗಳು ಧರಿಸಿಕೊಂಡರೆ ಗೌರಿಗೆ ಹರುಷಂತ, ತಂಗಿ ಗೌರಿಗೆ ಹರುಷಂತ. ಕುಸುರೆ ಬಳೆಗಳು ಧರಿಸಿಕೊಂಡರೆ ಲಕ್ಷ್ಮಿ ಬಂದಂತೆ, ತಂಗಿ ಲಕ್ಷ್ಮಿ ಬಂದಂತೆ. ಕುಸುರೆಯ ಬಳೆಗಳು ಧರಿಸಿಕೊಂಡರೆ ಲಕ್ಷ್ಮಿ ಬಂದಂತೆ, ತಂಗಿ ಲಕ್ಷ್ಮಿ ಬಂದಂತೆ.
ಮಂಗಲ ಬಳೆಗಳು ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಮಂಗಾರ ತಂಗಿ ಕರದಲ್ಲಿ ಮಂಗಲ ಋತುಮತಿಯಾಗಲಿ ಮದುವೆಯಾಗಲಿ ಬಸುರೇ ಆಗಿರಲಿ ತಂಗಿ ಬಸುರೇ ಆಗಿರಲಿ ಋತುಮತಿಯಾಗಲಿ ಮದುವೆಯಾಗಲಿ ಬಸುರೇ ಆಗಿರಲಿ ತಂಗಿ ಬಸುರೇ ಆಗಿರಲಿ ಸತಿಯ ಕರದಲ್ಲಿ ಹಸಿರು ಬೆಳೆಗಳು ಸತತ ಶೋಭಿಸಲಿ ತಂಗಿ ಸತತ ಶೋಭಿಸಲಿ ಸತಿಯ ಕರದಲ್ಲಿ ಹಸಿರು ಬೆಳೆಗಳು ಸತತ ಶೋಭಿಸಲಿ ತಂಗಿ ಸತತ ಶೋಭಿಸಲಿ ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಬಂಗಾರ ತಂಗಿ ಕರದಲ್ಲಿ ಬಂಗಾರ ಅಂಗೈಯಲ್ಲಿ ಗೌರಿಯ ವಾಸ ಕಂಕಣ ಶೃಂಗಾರ ತಂಗಿ ಕಂಕಣ ಶೃಂಗಾರ ಬಿಳಿಯ ಬಣ್ಣದ ಬಳೆಗಳು ತರಿಸ ಶಾರದ ಒಲಿದಂತೆ ತಂಗಿ ಶಾರದ ಒಲಿದಂತೆ ಬಿಳಿಯ ಬಣ್ಣದ ಬಳೆಗಳು ತರಿಸ ಶಾರದ ಒಲಿದಂತೆ ತಂಗಿ ಶಾರದ ಒಲಿದಂತೆ ಹೊಳೆಯುವ ಕಪ್ಪು ಬಳೆಗಳು ಧರಿಸಲು ರಾಣಿ ವಾಸಂತೆ ತಂಗಿ ರಾಣಿ ವಾಸಂತೆ ಹೊಳೆಯುವ ಕಪ್ಪು ಬಳೆಗಳು ಧರಿಸಲು ರಾಣಿ ವಾಸಂತೆ ತಂಗಿ ರಾಣಿ ವಾಸಂತೆ ಮಂಗಲ ಬಳೆಗಳು ಅಂಕನಿಯರಿಗೆ ಕರದಲ್ಲಿ ಮಂಗಾರ ತಂಗಿ ಕರದಲ್ಲಿ ಮಂಗಾರ ಗುಣವಂತಿಯರಿಗೆ ನೀಲಿ ಬಳೆಗಳು ಗುಣಸಾಗರಿ ಅಂತ ತಂಗಿ ಗುಣಸಾಗರಿ ಅಂತ ಗುಣವಂತಿಯರಿಗೆ ನೀಲಿ ಬಳೆಗಳು ಗುಣಸಾಗರಿ ಅಂತ ತಂಗಿ